ನಮಸ್ಕಾರ. करे अंकित। हाँ। ನಮಸ್ಕಾರ. ಕಲ್ಯಾಣ ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋನ್ನಿಧಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನೀವೆಲ್ಲ ಉಡುಪಿ ಕ್ಷೇತ್ರಕ್ಕೆ ಹೋಗಿ ಕೃಷ್ಣನ ದರ್ಶನ ಮಾಡಿ ಇನ್ನು ಅನೇಕ ಇದನ್ನೆಲ್ಲ ದರ್ಶನ ಮಾಡೋದು ಬಂದಿದ್ದೀರಿ ಪುಣ್ಯದಿಂದ. ಬಹಳ ಸಂತೋಷ ನಂಗೆ. ಇದಕ್ಕೆಂದ್ರೆ ಶ್ರೀಮದ್ ಆಚಾರ್ಯರು ಪಾದಸ್ಪರ್ಶ ಆದ ಸ್ಥಳವ ಇರ್ತಕ್ಕಂಥದ್ದು ಎಲ್ಲವೇ ಪುಣ್ಯಕ್ಷೇತ್ರವಾಗಿರ್ತಕ್ಕಂಥದ್ದು. ಆದ ಕಾರಣ ಅದಿಲ್ಲಿ ಮಧು ನೀವು ಮಾತಾಡಿದ್ರೆ ನಂಗೆ ಸಂತೋಷ. ಏನು ಅಂತಂದ್ರೆ ಒಂದು ಚಿಕ್ಕ ವಿಷಯ ಏನು ಹೇಳ್ತೇನೆ ಅಂದ್ರೆ ಉಪನಿಷತ್ತ ಇರ್ತಕ್ಕಂಥದ್ದು ಭೇದವಾಗಿರ್ತಕ್ಕಂಥದ್ದನ್ನ 3 ಭಾಗವಾಗಿ ಜನರಲಾಗಿ ಹೇಳ್ತಕ್ಕಂಥದ್ದು ಉಂಟು. ಒಂದು ಕರ್ಮಕಾಂಡ, ಇನ್ನೊಂದು ದೇವತಾ ಕಾಂಡ, ಇನ್ನೊಂದು ಉಪನಿಷತ್ತು ಅಂತ. ಕರ್ಮಕಾಂಡ ಅಂದ್ರೆ ಯಜ್ಞ ಯಾಗಾದಿಗಳ ಇರ್ತಕ್ಕಂಥದ್ದು, ಇದೆಲ್ಲ ಹೆಂಗ್ ಮಾಡೋದು, ರಿಚುವಲ್ಸ್ ಅದನ್ನ ಕನೆಕ್ಟೆಡ್ ಅಂತ. ದೇವತಾ ಕಾಂಡ ಅಂದ್ರೆ ವಿಷ್ಣುವನ್ನು ಬಿಟ್ಟುಬಿಟ್ಟು ಇದರ ದೇವತೆಗಳು ಇಂದ್ರ ಯಾಗ ಹೆಂಗ್ ಮಾಡೋದು, ಯಮದ ಯಾಗ ಹೆಂಗ್ ಮಾಡೋದು, ಈ ಪ್ರಕಾರವಾಗಿರ್ತಕ್ಕಂಥ ಇತರ ದೇವತೆಗಳನ್ನ ಕುರಿತು ಹೇಳ್ತಕ್ಕಂಥ ವಿಷಯ ಅಂತ. ಉಪನಿಷತ್ತು ಅಂತಂದ್ರೆ ಕೇವಲ ಪರಮಾತ್ಮನ ಕುರಿತು ಹೇಳ್ತಕ್ಕಂಥದ್ದು ಅಂತ ಹೇಳಿ. ಯಾಕೆ ಹೇಳ್ತೇನೆ ಅಂತಂದ್ರೆ ಈ ಉಪನಿಷತ್ತ ಇರ್ತಕ್ಕಂಥದ್ದನ್ನ ತನ್ನ ಪರವಿದ್ಯಾ ಅಂತ ಹೇಳ್ಬೇಕು ಅಂತ ಹೇಳಿ ವಿಶಿಷ್ಟಾದ್ವೈತ ಭಾಷ್ಯ. ಇದಕ್ಕೆಂದ್ರೆ ಅದು ತಾನು ದೇವರನ್ನ ಕುರಿತು ಹೇಳುತ್ತೆ ಅಂತ. ಅದ್ರಲ್ಲಿ ನೀವೇನಂದ್ರೆ ಆ ಉಪನಿಷತ್ತಲ್ಲಿ ತಗೊಂಡು ಪ್ರಾಣದೇವರು ಮಹಿಮೆ ಇರ್ತಕ್ಕಂಥದ್ದು ಹೇಳಿದ್ರೆ ನಂಗೆ ಸಂತೋಷ. ಬಳಿತಾ ಸೂಕ್ತದಿಂದ ಆರಂಭಿಸಿ ಹೇಳಿರಲ್ಲ. ಇದಕ್ಕೆಂದ್ರೆ ಉಪನಿಷತ್ತಿಲ್ಲ ಪೂರ ಪರಮಾತ್ಮನ ಮಹಿಮೆ ಇರ್ತಕ್ಕಂಥದ್ದು ಬರಂಗೆ ವಾಯುದೇವರ ಮಹಿಮೆ ಇರ್ತಕ್ಕಂಥದ್ದು, ಅವರ ಅವತಾರಗಳ ಮಹಿಮೆ ಇರ್ತಕ್ಕಂಥದ್ದು ಬರ್ತಕ್ಕಂಥದ್ದು. ಇದು ಮುಖ್ಯವಾದ್ದು. ಆ ವಿಷಯ ಕೇಳಿ ನಂಗೆ ಸಂತೋಷವಾಗಿರ್ತಕ್ಕಂಥದ್ದಾಯ್ತು. ಈಗ ನಾವು ನೋಡ್ಬೇಕಾದ್ದು 21ನೇ ಅಧ್ಯಾಯದಲ್ಲಿ ಬಂದು ನೋಡ್ಬೇಕಾದ್ದು ನಮಗೆ 231ನೇ ಶ್ಲೋಕ. ಜರಾಸಂಧನ ಮುಂದೆ ಕೃಷ್ಣ ಮತ್ತು ಭೀಮಸೇನ ಮತ್ತು ಅರ್ಜುನ 3 ಜನವೂ ಹೋಗಿದ್ದಾರೆ. ಹೋಗೋಣ ಜಗಳವ ಇರ್ತಕ್ಕಂಥದ್ದಲ್ಲ. ಇದಕ್ಕೆಂದ್ರೆ ಅವರು ಬ್ರಾಹ್ಮರಾಂಗ್ ಬಂದಿದ್ದೀರಿ, ನಿಮ್ಮನ್ನ ನೋಡಿರೋ ಬ್ರಾಹ್ಮರಾಂಗ್ ಇಲ್ಲ, ನಿಮ್ಮ ಒಂದು ಸ್ಟ್ರಕ್ಚರ್ನ ನೋಡಿರೆ, ನಿಮ್ಮ ದೇಹವನ್ನು ನೋಡಿರೆ ಬ್ರಾಹ್ಮರಾಂಗ ನಂಗೆ ತಿಳಿಲ್ಲ ಅಂತ ಹೇಳೋಣ. ಆಗ ಹೇಳ್ತಾರೆ, ನೋಡಪ್ಪ ನಾನು ಕೃಷ್ಣ, ಇದು ಭೀಮಸೇನ, ಇದು ಅರ್ಜುನ ಅಂತ ಹೇಳಿ ಆದ್ಮೇಲೆ ಯಾಕೆ ಬಂದಿದ್ದೀರಿ ಅಂತ ಕೇಳಬೇಡ. ಈ ಶ್ಲೋಕ ತುಂಬಾ ಮುಖ್ಯವಾಗಿರ್ತಕ್ಕಂಥದ್ದು. ಏನಂದ್ರೆ ವಿಮೋಕ್ಷಯಾಮ ಸ್ವಜನಾನ್ ಯದಿ ತ್ವಂ ನ ಮೋಚಯಿಷ್ಯತ ನಿಗೃಹ್ಯ ಚ ತ್ವಾಂ. ಹಾಗೆಂತ ಕೃಷ್ಣ ಒಂದು ಆಫರ್ ಕೊಡ್ತಾನ. ಏನಂದ್ರೆ 22,800 ರಾಜರು, ಆ ರಾಜಕುಮಾರ ಇರ್ತಕ್ಕಂಥವ್ರನ್ನ ಮಾಡಿ ನರಮೇಧ ಯಾಗ ಅಂತ ಒಂದು ಯಾಗ, ಆ ಯಾಗವ ಇರ್ತಕ್ಕಂಥದ್ರಲ್ಲಿ ಏನಂದ್ರೆ ನರಬಲಿಯ ಇರ್ತಕ್ಕಂಥದ್ದು ಕೊಟ್ಟು ಬಂದು ಶಿವನಿಗೆ ಸಮರ್ಪಣೆ ಮಾಡೋದು ಅಂತ. ನಾನು ಅಂತ ಮರಿ ವೇದದಲ್ಲಿ ಶಿವನಿಗೆ ಸಮರ್ಪಣೆ ಮಾಡ್ತಕ್ಕಂಥದ್ದು ನರಬಲಿ ಅಂತ ಇರ್ತಕ್ಕಂಥ ಸ್ಥಳ ಕೂಡ ನಾನು ನೋಡಲ್ಲ, ಎಲ್ಲಿದೆ ಅಂತ ತಿಳಿಲ್ಲ. ಆದ ಕಾರಣ ಅಂತ ಮರಿ 22,800 ಜನನ ಇಟ್ಟಿದ್ದ. ಮರದಿನ ನರಬಲಿಯ ಇರ್ತಕ್ಕಂಥದ್ದು ಆಗ್ಬೇಕಾಗಿದೆ. ಆಗ ಕೃಷ್ಣ ಹೇಳ್ತಾನ, ವಿಮೋಕ್ಷ ಮಾಸ, ನೀವು ಅವ್ರನ್ನೆಲ್ಲ ಬಿಟ್ಟುಬಿಟ್ಟಿ ಅಂತಂದ್ರೆ ನಾವು ಕರ್ಕೊಂಡು ಹೊಟ್ಟೋತಾರೆ, ಜಗಳವ ಇರ್ತಕ್ಕಂಥದ್ದು ಬೇಡ. ಒಂದ್ ವೇಳೆ ಅವ್ರನ್ನ ಬಿಡ್ಲಂಗಿದ್ದಿ ಅಂದ್ರೆ ಜಗಳವ ಇರ್ತಕ್ಕಂಥದ್ದು ಆಗಿ ನಿನ್ನ ಸಮಾರವ ಇರ್ತಕ್ಕಂಥದ್ದು ಮಾಡಿ ಅವ್ರನ್ನ ಬಿಡಿಸಲಿಕ್ಕೆ ನಾನು ಬಂದಿದ್ದೇನೆ ಎಂಬುದಾಗಿ ಕೃಷ್ಣ ಪರಮಾತ್ಮ ಹೇಳ್ತಾನ. ಇತೀರತಃ ಅಸೌ ಆಗ ಮಾಗಧಾಧಿಪ ಋಷ ಜಗಾದನಾಹಂ ಶಿವಯಾಗ ಯುಕ್ತಂ. ಆ ಋಷ ತುಂಬಾ ಕೋಪದಿಂದ ಮಗಧ ರಾಜನ ಇರ್ತಕ್ಕಂಥ ಜರಾಸಂಧ ಹೇಳ್ತಾನ, ಆ ರಾಜರನ್ನ ನಾನು ಬಿಡ್ಲಕ್ ಆಗಲಾರದು. ಆದ ಕಾರಣ ನೀವು ಜಗಳವ ಇರ್ತಕ್ಕಂಥದ್ದು ಆಡೋದ ಇದ್ರೆ ನಾನು ಜಗಳವ ಇರ್ತಕ್ಕಂಥದ್ದಕ್ಕೆ ತಯಾರ ಇದ್ದೇನೆ. ಹಾಗಂತ ಹೇಳ್ಬಿಟ್ಟು ನಿರಾಯುಧ ಸಯಾದು ಸ ಆಯುಧ ವ ಯುಷ್ಮದಿಷ್ಟ ಆಯುಧಮೇನವ. ಆಗ ಹೇಳ್ತಾನೆ, ನೋಡ್ರಿ, ನಿರಾಯುಧದಿಂದ ಯುದ್ಧ ಮಾಡ್ಬೇಕು ಅಂತ ನೀವು ಹೇಳಿರಿ ಅಂದ್ರು ನಾ ಮಾಡ್ತೇನೆ. ಇಲ್ಲ ಆಯುಧದಿಂದ ಯುದ್ಧ ಮಾಡಬೇಕು, ಇಟ್ಟುಕೊಂಡು ಮಾಡಬೇಕು, ವೆಪನ್ಸ್ ಇಂದ ಇಟ್ಟುಕೊಂಡು ಮಾಡಬೇಕು ಅಂದ್ರು ಮಾಡ್ತೇನೆ. ಅಥವಾ ನೀವು ಇಷ್ಟವಾಗಿರ್ತಕ್ಕಂಥದ್ದು ಯಾವ ಆಯುಧವಾಗಿರ್ತಕ್ಕಂಥದ್ದು ಬಿಡ್ತೀರೋ ಅದರಿಂದ ಇಟ್ಟುಕೊಂಡು
ಮಾಡ್ತಾನೆ. ಏಕೋಪಿ ಸಕಲೈಹಿ ಇಟ್ಟುಂಡು ಸಸೇನೋ ವಾ ಸೈನ್ಯಕಾನೆ. ಒಬ್ರಿಗೊಬ್ರು ಜಗಳ ಡ್ಯೂಯಲ್ ಫೈಟ್ ಇದ್ರು ಮಾಡೋಣ, ಇಲ್ಲ ಸೇನೆಯ ಇರ್ತಕ್ಕಂಥದ್ದು ಇಟ್ಟುಕೊಂಡು ಜಗಳ ಆಡೋದ ಇದ್ರು ನಿಮ್ಮ ಸೇನೆನ ಕರ್ಕೊಂಡ್ ಬಂದ್ರೆ ನಮ್ಮ ಸೇನೆನ ಕೂಗಿ ಆ ಪ್ರಕಾರವಾಗಿರ್ತಕ್ಕಂಥ ಇದು ಮಾಡೋಣ ಅಂತ ಜರಾಸಂಧನ ಇರ್ತಕ್ಕಂಥ ಹೇಳಿದ. ಈ ಜರಾಸಂಧನ ಹೇಳಿದ್ದಕ್ಕೆ ಕೃಷ್ಣನ ಇರ್ತಕ್ಕಂಥ ಉತ್ತರ ಕೊಡ್ತಾ ಏನ್ ಹೇಳ್ತಂದ್ರೆ, ನೀ ಹೇಳ್ತಕ್ಕಂಥದ್ದು ನಮಗೆ ಇಲ್ಲಿ ಸೈನ್ಯ ಇರ್ತಕ್ಕಂಥದ್ದು ಅವ್ರನ್ನ ಬಂದು ಈ ನಿಮ್ಮನ್ನ ಅವರಲ್ಲಿ ಅನೇಕರಿಗೆ ಗಾಯ ಆಗತ್ತೆ, ಸತ್ತೋತಾರೆ. ನಮ್ಮಿಂದ ಅವರಿಗೆ ಯಾವ ವಿಧವಾಗಿರ್ತಕ್ಕಂಥ ದುಃಖ ಬರೋದು ಬೇಡ. ಆದ ಕಾರಣ ಸೈನ್ಯವಾಗಿರ್ತಕ್ಕಂಥದ್ದು ಬೇಡ. ಆದ ಕಾರಣ ನೋಡು, ನೀವೊಂದು ಹೇಳಿಲ್ಲ ಒಬ್ರು ಜಗಳ ಆಡೋಣ ಅಂತ ಹೇಳಿಲ್ಲ. ನಾವು 3 ಜನ ಬಂದಿದ್ದೇವೆ, ನೀವ್ ಯಾರನ್ನ ಬೇಕು ಅಂತ ಆರಿಸಿಯೋ ಅವ್ರ ಪ್ರಕಾರವಾಗಿ ಅವ್ರನ್ನ ಆರಿಸಿಯೋ. ಏನ ಕಾಮೇಶೇ ಯೋದ್ಧಂ ತತ್ರ ಆಸಾಯ ಧೃತಂ. ಈ 3 ಜನದಲ್ಲಿ ಯಾರು ಕೂಡ ನೀ ಯುದ್ಧ ಮಾಡ್ಬೇಕು ಅಂತ ಹೇಳ್ತೀಯೋ ಅವ್ರನ್ನ ನೀ ಕೂಗು, ಆ ಯುದ್ಧವಾಗಿರ್ತಕ್ಕಂಥದ್ದಾಗಲಿ ಎಂಬುದಾಗಿ ಹೇಳಬೇಡ. ಇತ್ಯಾಗ ಭಗವಾನ್ ಶತ್ರುಂ ಯಶೋ ಭೀಮ ವಿವರ್ಧಯನ್ನೇ ಘಾತಯಿತ್ವಾ ಸ್ವಶತ್ರುಂ ಚ ಭೀಮೇನ ಅನುಗ್ರಹೇ ಪರಂ. ಆಗ ಏನು ಅಂದ್ರೆ ಕೃಷ್ಣ ಪರಮಾತ್ಮ ಹಿಂಗ ಹೇಳಿದ್ದ ಕಾರಣ ಏನು ಅಂತಂದ್ರೆ, ಭೀಮಸೇನ ದೇವರ ಇರ್ತಕ್ಕಂಥ ಅವ್ರ ಒಂದು ವೈಭವ ಇರ್ತಕ್ಕಂಥದ್ದು ಹೊರಗೆ ಬರಬೇಕು ಎಂಬುದಕ್ಕೋಸ್ಕರವಾಗಿ ಅವ್ರು ಹೇಳಿರು. ಆಗ ಜರಾಸಂಧ ಹೇಳಿದ, ಕೃಷ್ಣ ನಿನ್ನ ಕೂಡ ನಾ ಯುದ್ಧ ಮಾಡ್ಲಿಕ್ಕೆ ತಯಾರಲ್ಲ. ಇದಕ್ಕೆಂದ್ರೆ 18 ಸಾರಿ ನಾ ಯುದ್ಧವಾಗಿರ್ತಕ್ಕಂಥದ್ದು ಮಾಡಿ ಸೋತು ಹೋಯ್ತೇನೆ. ಆದ ಕಾರಣ ನಿನ್ ಕೂಡ ಯುದ್ಧ ಮಾಡೋದಿಲ್ಲ, ಅರ್ಥವೇ ಇಲ್ಲ. ಆದ ಕಾರಣ ಕೃಷ್ಣ ಭೀಮ ಅರ್ಜುನೇನ ತೇನ ನಿಯೋಜೆ. ಒಂದ್ ವೇಳೆ ಅರ್ಜುನನ ಇರ್ತಕ್ಕಂಥ ಅವನ್ನ ಕರ್ಕೊಂಡ್ ಬಂದಿದ್ದಿ, ಆಗ ಅವ ಕೇಳ್ತಾನ, ಈ ಬಾಲಕನ್ನ ಕರ್ಕೊಂಡ್ ಬಂದಿದ್ದೀರಾ, ಈ ಚಿಕ್ಕ ಹುಡುಗ ಹಂಗೆ ಅಂತ ಹೇಳ್ತಾನ. ಅರ್ಜುನ ನೋಡಿ ಇವನ್ ಕೂಡ ನಾ ಜಗಳ ಆಡ್ಲಕ್ ತಯಾರಾಯ್ತ, ಅದು ನಂಗೆ ಅವಮಾನ. ಮತ್ತು ಒಂದ್ ವೇಳೆ ನಾನು ಹಾಗೆ ಜಗಳ ಆಡಿ ಅರ್ಜುನನ ಸಂಹಾರ ಮಾಡಿದೆ ಅಂತಂದ್ರೆ ನೀವಿಬ್ರು ನನ್ನ ಸಂಹಾರ ಮಾಡತಕ್ಕಂಥದ್ದು ಖಂಡಿತವಾಗಿ ಆಗುತ್ತೆ. ಆದ ಕಾರಣ ಈ ಏನ್ ಮಾಡ್ತಾನೆ ಅಂದ್ರೆ, ಭೀಮಸೇನ ದೇವರ ಇರ್ತಕ್ಕಂಥ ಭೀಮಸೇನನ್ ಕೂಡ ನಾನು ಬಂದು ಜಗಳಕ್ಕೆ ತಥೋ ಜಗ್ಮುಹು ವಿಪ್ರಹ ವಿಪ್ರವೇಶ ವಿಪ್ರವೇಶ ತೃಣೀಕರ್ತುಂ ಚ ಮಾಗಧಂ ಮಾಗಧಸ್ಯ ಸಸೌನ್ಯಸ್ಯ ಸ್ವಗೃಹೇ ಸಂಸ್ಥಿತಃ ಅಸ್ಯ ಎಂಬುದಾಗಿ. ಆದ ಕಾರಣ ಭೀಮಸೇನಗಳನ್ನು ಕೂಡ ನಾನು ಅವನು ಜಗಳವಾಗಿರ್ತಕ್ಕಂಥದ್ದು ಆಡಿ ಮಾಡೋಣ ಎಂಬುದಾಗಿ ಹೇಳಿ ಏರ್ಪಾಡು ಮಾಡಿದ. ಆಗ ಬಂದು ಪರಮಾತ್ಮ ಹೇಳಿದ ಏನಂತಂದ್ರೆ, ಹಾಗೆ ಆಗಲಿ. ಆದ ಕಾರಣ ಇಲ್ಲಿ ಬೇಡ, ಒಂದು ತನಿಯಾಗಿ ಊರ್ ಬಿಟ್ಟು ಹೊರಗೆ ಹೋಗಿ ಒಂದು ಸ್ಥಳದಲ್ಲಿ ಈ ಜಗಳವಾಗಿರ್ತಕ್ಕಂಥದ್ದು ಆಗಲಿ ಎಂಬುದಾಗಿ ಹೊರಟ್ರು. ಆಗ ಇವ ಏನ್ ಮಾಡಿದ ಅಂತಂದ್ರೆ, ಜರಾಸಂಧ ಒಂದು ವೇಳೆ ಯುದ್ಧದಲ್ಲಿ ಒಂದು ವೇಳೆ ನಾನು ಹೋಗ್ಬಿಟ್ಟೆ ಅಂದ್ರೆ ಅದಕ್ಕೆ ರಾಜ್ಯ ಇರಬೇಕು ಅಂತ ಹೇಳಿ ಅಲ್ಲಿ ನೋಡ್ರಿ, ಇತೀಕ್ಷ್ಯ ಭೀಮಂ ಪ್ರತಿಯೋಧನಾಯ ಸಂಗೃಹ್ಯ ರಾಜ ಸಹ ಜರಾಸುತಃ ಬಲಿ. ಇದನ್ನ ಜ್ಞಾಪ ಇಟ್ಟಬೇಕು. ಜರಾಸುಂದನ ಇರ್ತಕ್ಕಂಥ ಅವನು ಮಗನ ಇರ್ತಕ್ಕಂಥವ, ಅವನ ಹೆಸರು ಸಹದೇವ ಅಂತ. ಅವನ ಸಹದೇವ ಯಾರು ಅಂತಂದ್ರೆ ಪತ್ರತಾಪ ಅಂತ ಒಂದು ರುದ್ರ. ಆ ರುದ್ರದ ಇರ್ತಾರಲ್ಲ, 12 ರುದ್ರರು ಅಂತ ಹೇಳ್ತಾರಲ್ಲ, ಅದ್ರ ಪತ್ರತಾಪ ಎಂಬ ರುದ್ರ ತಾನೇ ಜರಾಸಂಧನ ಮಗನ ಇದ್ದಾನ. ಆದ ಕಾರಣ ಇದಕ್ಕೆ ಅಂದ್ರೆ ಭಿನ್ನ ಧರ್ಮಾಶ್ಚ ಪದಾರ್ಥ ನಿಖಿಲ ಬೀಂಬ ಅದನ್ನ ಒಂದೊಂದ್ ಸ್ಥಳದಲ್ಲೂ ನೀವು ನೋಡ್ಬೋದು. ಇದಕ್ಕೆಂದ್ರೆ ಹಿರಣ್ಯಕಶಿಪುನ ನೋಡ್ತೀರಿ, ಅದಕ್ಕೆ ನೇರ ಎಗೈನ್ಸ್ಟ್ ನೀವು ಪ್ರಹ್ಲಾದನ್ನ ನೋಡಿರಿ. ಅದೇ ಪ್ರಕಾರವ ಇಲ್ಲಿ ಜರಾಸಂಧ ನೋಡ್ತೀರಿ, ಅದಕ್ಕೆ ನೇರ ಎಗೈನ್ಸ್ಟ್ ಇರ್ತಕ್ಕಂಥದ್ದು ಪತ್ರತಾಪ ಎಂಬುದಾಗಿರ್ತಕ್ಕಂಥ ರುದ್ರದೇವರಾಗಿರ್ತಕ್ಕಂಥವ್ರು, ರುದ್ರರಾಗಿರ್ತಕ್ಕಂಥವ್ರು. ಅವರಿಗೆ ತನ್ನ ಮಗನ ಇರ್ತಕ್ಕಂಥ ಅವನಿಗೆ ಪಟ್ಟಾಭಿಷೇಕ ಆಗಿರ್ತಕ್ಕಂಥದ್ದು ಮಾಡ್ಬಿಟ್ಟು ನಾವು ಜಗಳಕ್ಕೆ ಹೋಗೋಣ ಅಂತ ಹೇಳ ಬೆಳೆ. ಅದಕ್ಕೆ ಮೊದಲು ಏನಾಗತ್ತೆ ಅಂತಂದ್ರೆ, ಇಲ್ಲಿ ಒಂದು ಮುಖ್ಯವಾದ ವಿಷಯ, ವಾಚ ಅಜಯತ್ ತಂ ಪ್ರಥಮ ಬೃಕೋದರ. ಇದಕ್ಕೆಂದ್ರೆ ಇದು ಸಾಧಾರಣವಾಗಿ ಜರಾಸಂಧನ ಇರ್ತಕ್ಕಂಥ ಅವನು ಅದ ಕಾಲದಲ್ಲಿ ಇದನ್ನ ಚಂದಾಗಿ ಶಾಸ್ತ್ರ ತಿಳಿದವರು ಹೇಳ್ಬೇಕು. ಇದಕ್ಕೆಂದ್ರೆ ಮೊದಲು ವಾಕ್ಯುದ್ಧವಾಗಿರ್ತಕ್ಕಂಥದ್ದಾಗ್ಲಿ. ಇದಕ್ಕೆಂದ್ರೆ ನೀನ್ ಬಂದು ಶಿವ ಸರ್ವೋತ್ತಮ ಅಂತ ಹೇಳಿ ಮಾಡ್ತಕ್ಕಂಥಮ್ಮ, ನಾವು ವಿಷ್ಣು ಸರ್ವೋತ್ತಮ ಎಂಬುದಾಗಿರ್ತಕ್ಕಂಥದ್ದು ಹೇಳ್ತಾ ಇದ್ದೇವೆ. ಅದ್ರ ಪ್ರಕಾರ ವಾಗ್ಯುದ್ಧವಾಗಿರ್ತಕ್ಕಂಥದ್ದು ಮಾಡಿ ಮೊದಲು ಅದಿಲ್ಲಿ ಬಂದು ಯಾರು ಜಯಿಸ್ತಾರೆ ಏನು ಅದನ್ನ ನೋಡೋಣ ಅಂತ ಹೇಳಿ ಅಲ್ಲಿ ಬಂದು ವಾಗ್ಯುದ್ಧವಾಗಿರ್ತಕ್ಕಂಥದ್ದು ನಡೀತೆ. ಅನೇಕ ಜನ್ಮ ಇರ್ತಕ್ಕಂಥದ್ದು ಮಾಡಿ ವಿಷ್ಣು ಸರ್ವೋತ್ತಮ ಎಂಬುದಾಗಿರ್ತಕ್ಕಂಥದ್ದನ್ನ ಸಮರ್ಥನೆಯಾಗಿರ್ತಕ್ಕಂಥದ್ದು ಮಾಡಿರುವಂತದ್ದು
ತುಂಬಾ ಮುಖ್ಯವಾಗಿರ್ತಕ್ಕಂಥದ್ದು. ಅದಕ್ಕೆ ಆಮೇಲೆ ಅದಕ್ಕೆ ಜನ ಅಂತಾರೆ ವಾಚ ವಾಚ ಜಯತೀತಂ ಪ್ರಥಮಂ ಬೃಕೋದರ ಶಿವಾಶ್ರಯಂ ವಿಷ್ಣು ಗುಣ ಪ್ರಕಾಶಯ ಆದ ಕಾರಣ ವಿಷ್ಣು ಆಗಿರ್ತಕ್ಕಂಥ ತಾನೆ. ಅತಃ ವಿಷ್ಣು ಸರ್ವೋತ್ತಮತ್ವಮೇವ ಮಹಾತಾತ್ಪರ್ಯಂ ಸರ್ವಾಗಮಾನ ಅಂತ ಹೇಳಿ ಇದಕ್ಕೆ ಪಶುಪತಿ ಅಧಿಕರಣ ಅಂತಿದೆ. ಅದು ನೀವು ನೋಡಿರಿ ಅಂದ್ರೆ ಅವಿರೋಧ ಅಧ್ಯಾಯದಲ್ಲಿ ಸಮಯಪಾದದಲ್ಲಿ ವಸ್ತು ಅಸಾಮಂಜಸ್ಯಾತ್ಮ ಎಂಬುದಾಗಿರ್ತಕ್ಕಂಥದ್ದು. ಮತ್ತು ವಾದಿರಾಜ ಸ್ವಾಮಿಗಳು ಬರೆದಿರ್ತಕ್ಕಂಥ ಗ್ರಂಥನ ನೋಡಿರೋ ಚೆಂದಾಗಿ ಗೊತ್ತಾಗೋದು. ಆದ ಕಾರಣ ಶಿವ ಸರ್ವೋತ್ತಮನ ಇರ್ತಕ್ಕಂಥವಲ್ಲ, ಶಿವನ ಇರ್ತಕ್ಕಂಥ ಸಾಕ್ಷಾತ್ ಪರಮಾತ್ಮನ ಮೊಮ್ಮಗನ ಇರ್ತಕ್ಕಂಥವ ಅಂದ್ಬಿಟ್ಟು. ಇದಕ್ಕೆಂದ್ರೆ ಮೊನ್ನೆ ನೀವು ನೋಡಿರಿ ಅಂದ್ರೆ ಶಿವರಾತ್ರಿ ಅಂತ ಬಂದದ್ದು ನೋಡ್ರ, ಅದನ್ನ ಕೊಂಚ ನೀವು ತಿಳ್ಕೊಬೇಕು. ಅದಕ್ಕೆಂದ್ರೆ ಶಿವರಾತ್ರಿ ಅಂತ ಹಬ್ಬ ಯಾಕೆ ಕೊಂಡಾಡ್ತಾರೆ ಅಂತಂದ್ರೆ ಇದಕ್ಕೆ ನೀವು ನೋಡಿರಿ ಅಂದ್ರೆ ಗರುಡ ಪುರಾಣ, ಅಗ್ನಿ ಪುರಾಣ, ಪದ್ಮ ಪುರಾಣ, ಸ್ಕಾಂದ ಪುರಾಣ ಇದರಲ್ಲಿ ಇರ್ತಕ್ಕಂಥದ್ದು. ಇನ್ನು ಅವ್ರ ಪ್ರಕಾರ ಶೈವ ಪುರಾಣಗಳ ಇರ್ತಕ್ಕಂಥದ್ದು. ಅದೆಲ್ಲದಲ್ಲೂ ಕಾಲಕೂಟ ವಿಷಯ ಇರ್ತಕ್ಕಂಥದ್ದನ್ನ ಕ್ಷೀರ ಸಮುದ್ರ ಮಥನ ಮಾಡೋ ಕಾಲದಲ್ಲಿ ಬಂತು. ಅದನ್ನ ರುದ್ರದೇವರ ಇರ್ತಕ್ಕಂಥ ಅವರು ಕುಡಿದು ಲೋಕವಾಗಿರ್ತಕ್ಕಂಥ ಅದನ್ನ ಕಾಪಾಡಿದ ದಿನ ತಾನೇ ಶಿವರಾತ್ರಿ ಎಂದು ಅವರು ಕೊಂಡಾಡ್ತಾರೆ. ಇದು ವಾಸ್ತವವಾಗಿ ತುಂಬಾ ಮಹಾಭಾರತ ತಾತ್ಪರ್ಯ ನಿರ್ಣಯ 10ನೇ ಅಧ್ಯಾಯ ನೀವು ನೋಡಿರಿ ಅಂತಂದ್ರೆ ಈ ವಿಷಯವಾಗಿರ್ತಕ್ಕಂಥ ಚಂದ ಗೊತ್ತಾಗೋದು. ಏಕೆಂದ್ರೆ ಅದರ ಮೇಲೆ ಅನೇಕ ನಾನು ಬರೆದಿದ್ದನ್ನೇ ನೋಡ್ಬಹುದು. ಅದ್ರಲ್ಲಿ ವಾಯುದೇವರ ಇರ್ತಕ್ಕಂಥ ಅವ್ರು ಸ್ವಲ್ಪ ಕಾಲಕೂಟ ವಿಷಯ ಇರ್ತಕ್ಕಂಥ ಇದು ತತ್ ಉನ್ಮತ್ಯ ಹಂಗೆ ಅಂತ ಹೇಳಿ ಅದರಲ್ಲಿರ್ತಕ್ಕಂಥ ಎಫೆಕ್ಟಿನ ಪೂರ ತೆಗೆದುಬಿಟ್ಟು ಕೊಂಚ ಕೊಡ್ತಾರೆ. ಅದನ್ನ ಕುಡಿದು ಅದನ್ನ ತಗೊಂಬ ವೇಳೆ ಅದೇನಾಗುತ್ತೆ ಅಂದ್ರೆ ಇಲ್ಲಿ ಕಂಠದಲ್ಲಿ ಹೋಗಿ ನಿಂತೋಯ್ತೆ. ಆದ ಕಾರಣ ನೀಲಗಂಠ ಅಂತ ಹೆಸರು ಬಂತು ಹೊರತಾಗಿ ಕಾಲಕೂಟ ವಿಷವನ್ನು ಕುಡಿದ ಕಾರಣ ನೀಲಗಂಠ ಅಂತ ಹೆಸರು ಬಂತು ಅಂತ ಹೇಳಬಾರ್ದು. ನಿಮಗೆ ಪ್ರಮೇಯ ಹೇಳ್ತೇನೆ, ಇದು ಚಂದಾಗಿ ತಿಳ್ಕೊಬೇಕು. ವಾದಿರಾಜ ಸ್ವಾಮಿಗಳು ಅದಕ್ಕೆ ಬಹಳ ಚಮತ್ಕಾರದಿಂದ ಹೇಳ್ತಾರೆ ನೋಡ್ರಿ. ಅಂತ ಮರಿ ಮದ್ದಿಸಿ ಸ್ವಲ್ಪ ಆ ಈ ಕಾಲಕೂಟ ವಿಷಯ ಟ್ರೇಸ್ ಅದು ಕೊಟ್ಟದ್ದು ಕೂಡ ಎದಕ್ಕೆ ಗಂಟೆಯಲ್ಲಿ ನಿಂತೋಯ್ತು ಅಂದ್ರೆ ನಮ್ಮ ಶಿವನ ಇರ್ತಕ್ಕಂಥವ ಹೃದಯದಲ್ಲಿ ಯಾವಾಗಲೂ ರಾಮದೇವ್ರ ನೆನೆಸ್ತಾ ಇರ್ತಾನ. ಆದ ಕಾರಣ ಅದು ಕಂಠದಿಂದ ಕೆಳಗೆ ಇಳಿಲಕ್ ಬಿಡಿಲ್ಲ, ಅಲ್ಲೇ ನಿಂತೋಯ್ತು. ಇಲ್ಲ ಮೇಲೆ ಹೋಗೋಣ ಅಂತ ನೋಡ್ರೆ ಯಾವಾಗಲೂ ಬ್ರೈನ್ಲಿ ಪರಮಾತ್ಮನ ಗುರ್ತೆ ಯೋಚನೆ ಮಾಡ್ತಾ ಇದ್ದಾನ. ಆದ ಕಾರಣ ಇಲ್ಲಿ ನೆಡ್ಡೂಲ್ ನಿಂತು ಮಾಡ ಅಂತ ಹೇಳಿ ಕುತ್ತಿಯಲ್ಲಿ ನಿಂತೋಯ್ತು. ಆದ ಕಾರಣ ನೀಲಕಂಠ ಅಂತ ಹೆಸರು ಬಂತು ಅಂತ. ಇದು ಹೇಳೋರು ಇಲ್ಲ, ಕೇಳೋರು ಇಲ್ಲ. ಆದ ಕಾರಣ ನೀವು ತಿಳ್ಕೊಳ್ರಿ. ಆದ ಕಾರಣ ಶಿವ ಸರ್ವೋತ್ತಮತ್ವಾಗಿರ್ತಕ್ಕಂಥ ವಾದಿಯಾಗಿರ್ತಕ್ಕಂಥ ಜರಾಸಂಧ ಶಿವ ಒಂದು ಶಾಸ್ತ್ರದಲ್ಲಿ ನಾವೇನ್ ತಿಳ್ಕೊಬೇಕು ಅಂತಂದ್ರೆ ವಿಷ್ಣು ಸರ್ವೋತ್ತಮತ್ವನ್ನ ಹೇಳಕ್ ಬಂದಿದೆ. ವಿಷ್ಣುಗೆ ಸದೃಶವಾಗಿರ್ತಕ್ಕಂಥ ಅದು ಯಾರು ಇಲ್ಲ. ವಿಷ್ಣುಗೆ ಸದೃಶವಾಗಿರ್ತಕ್ಕಂಥವ್ರಿಲ್ಲ ಅಂದ್ರೆ ವಿಷ್ಣುಗೆ ಮೇಲೆ ಯಾರು ಇಲ್ಲ ಎಂಬುದಾಗಿರ್ತಕ್ಕಂಥದ್ದು ಶಾಸ್ತ್ರ ಓದಿ ಆ ಜ್ಞಾನವಾಗಿರ್ತಕ್ಕಂಥದ್ದು ನಿಷ್ಕಲಂಕವಾಗಿ ನಮಗೆ ಬಂತು ಅಂತಂದ್ರೆ ಆ ಶಾಸ್ತ್ರ ಓದಿಕ್ಕೆ ಒಂದು ಪ್ರಯೋಜನ, ಅದರಿಂದ ಒಂದು ಪುಣ್ಯ. ಅದಕ್ಕೋಸ್ಕರ ಹೇಳ್ತಾನೆ. ಆದ ಕಾರಣ ಮೊದಲು ವಾಚ ಅಜಯತೆ ತಂ ಪ್ರಥಮ ಮೊದಲು ವಾಕಿಯಿಂದ ವಾಕ್ಯುದ್ಧವಾಗಿರ್ತಕ್ಕಂಥ ಮಾಡಿ ಅದರಲ್ಲಿ ವಿಷ್ಣು ಸರ್ವೋತ್ತಮತ್ವಾಗಿರ್ತಕ್ಕಂಥ ಅದನ್ನು ಸಮರ್ಥನೆ ಮಾಡಿ ಅನೇಕ ದಿನವಾಗಿರ್ತಕ್ಕಂಥದ್ದು ಈ ವಾಚು ಯುದ್ಧವಾಗಿರ್ತಕ್ಕಂಥದ್ದು ನಡೀತು. ಅದಕ್ಕೆ ಆಮೇಲೆ ಗದಾ ಯುದ್ಧವಾಗಿರ್ತಕ್ಕಂಥದ್ದು ನಡೆದು ಅದನ್ನ ಹೇಳ್ತಾರೆ. ಅದು 32 ದಿನ ನಡೀತು. 32 ವಿಧವಾಗಿರ್ತಕ್ಕಂಥ ಗದಾ ಯುದ್ಧವಾಗಿರ್ತಕ್ಕಂಥದ್ದು 32 ವಿಧ ಆ ಪ್ರಕಾರವಾಗಿರ್ತಕ್ಕಂಥದ್ದು ಡಿಫರೆಂಟ್ ಮೋಡ್ಸ್ ಹಿಂಗಿರ್ತಕ್ಕಂಥದ್ದು ಯುದ್ಧವಾಗಿರ್ತಕ್ಕಂಥದ್ದು ಆಯ್ತು. ಆದ ಕಾರಣ ಈ ಇದರಲ್ಲಿ ನೀವು ನೋಡಿರಿ ಅಂತಂದ್ರೆ ಜರಾಸಂಧ ಈ ಯುದ್ಧವಾಗಿರ್ತಕ್ಕಂಥದ್ದು 1 ವಾರ ನಡೀತು ಹಂಗೆ ಅಂತ ಹೇಳ್ತಾರೆ. ಇಂಥ ಮರಿ ಒಂದು ವಾರ ಬೇಕಾ ಹಂಗೆ ತಪ್ಪದಾಗಿರ್ತಕ್ಕಂಥದ್ದು ನೀವು ನೋಡಿರಿ ಅಂತಂದ್ರೆ ಅಲ್ಲಿ ಒಂದೊಂದು ನನ್ನ ಪುರ್ತ ಮಟ್ಲು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಒಂದೊಂದು ಶ್ಲೋಕದಲ್ಲೂ ಒಂದೊಂದು ಪದದಲ್ಲೂ ತುಂಬಾ ವಿಷಯಗಳಿದೆ. ಅಲ್ಲಿ ಹೇಳ್ತಾರೆ ಮಾನಯಿದ್ವಾ ವರಂ ಧಾತು ಅವನಿಗೆ ಚತುರ್ಮುಖ ಬ್ರಹ್ಮದೇವರು ವರವಾಗಿರ್ತಕ್ಕಂಥದ್ದು ಇತ್ತು ಜರಾಸಂಧನ ಇರ್ತಕ್ಕಂಥ ಅವನಿಗೆ. ಆದ ಕಾರಣ ಅದಕ್ಕೆ ಮಾನಯಿದ್ವ ಅದಕ್ಕೆ ಕೊಂಚ ಗೌರವ ಇರ್ತಕ್ಕಂಥದ್ದು ಕೊಟ್ಟರು. ಆದ ಕಾರಣ 15 ದಿನ ಅವನು ಕೂಡ ಗದಾಯುದ್ಧವಾಗಿರ್ತಕ್ಕಂಥದ್ದು 3 ಕಾರಣ ಹೇಳ್ತಾರೆ. ಅದ್ರ ಕೂಡ ಗದಾಯುದ್ಧವಾಗಿರ್ತಕ್ಕಂಥದ್ದು 15 ದಿನ ಆಯಿತು ಎಂಬುದಾಗಿರ್ತಕ್ಕಂಥದ್ದಕ್ಕೆ ಒಂದು ಕಾರಣ. ಇನ್ನೊಂದೇನು ಅಂತಂದ್ರೆ
ವಾಸುದೇವ ಆಜ್ಞೆಯ, ಅಲ್ಲಿ ವಾಸುದೇವ ಮುಂದೆಯೇ ನಿಂತಿದ್ದಾನೆ ಕೃಷ್ಣ, ಅವನ ಆಜ್ಞಾವ ಇರ್ತಕ್ಕಂಥದ್ದು ಇನ್ನೂ ಬರಲ್ಲ. ಅದಕ್ಕೋಸ್ಕರ ಮೂರನೆಯದು, ಅನೇಕ ದೇವತೆಗಳಾಗಿರ್ತಕ್ಕಂಥವರು ಈ ಗದಾಯುದ್ಧವನ್ನು ನೋಡಿ ಸಂತೋಷ ಪಡಬೇಕು ಅಂತ ಮೇಲೆ ಆಕಾಶದಲ್ಲಿ ಕೂತನ್ನು ನೋಡ್ತಾ ಇದ್ದಾರೆ. ಆದ ಕಾರಣ ಒಂದೇ ಕ್ಷಣದಲ್ಲಿ ಕೊಂದುಬಿಟ್ರೆ ಅವರಿಗೆ ಬಂದು ಇಷ್ಟ ತಾನೆ ಅಂತ ಬಂದುಬಿಡೋದು ಅಂತ ಹೇಳಿ ಅದು ಒಂದು ಕಾರಣವಾಗಿರ್ತಕ್ಕಂಥದ್ದು. ಆದ ಕಾರಣ ವಾಸುದೇವನ ಆಜ್ಞೆಯಾಗಿರ್ತಕ್ಕಂಥದ್ದು. ಅದಲ್ಲಿ ಏನಾಗುತ್ತೆ ಅಂದ್ರೆ, ನೀವು ಬಂದು ಜರಾಸಂಧನ ಬಿಡೋದು ಮೊದಲ ಸೀಡಿ ಹಾಕೊಂಡು ಏನಾಗುತ್ತೆ, ತಿರ್ಗು ಎರಡು ಉಂಟಿಂತಾನ. ಆಗ ಇದು ಬಂದು ಭಾಗವತದಲ್ಲಿ ನೋಡಿ, ಅದಕ್ಕೆ ಆಮೇಲೆ ನೀವು ಮಹಾಭಾರತ ತಾತ್ಪರ್ಯ ನಿರ್ಣಯವನ್ನು ಓದಿರ್ತಾನೆ ಅರ್ಥ ಆಗೋದು. ಆಗ ಅಲ್ಲಿ ಬಂದು ಒಂದು ಹುಲ್ಲಿನ ತೆಗೆದು ಹಿಂಗೆ ಕೃಷ್ಣ ಮಾಡಿ ಅದನ್ನ ತಳಕನಕ ಹಿಂಗೆ ಹಾಕ್ತಾನ. ಆಮೇಲೆ ಆಗ ಜರಾಸಂಧನ ಸೀಡೋನೆ ಅರ್ಧ ತಲೆ ಅರ್ಧ ತಾಲು ಹಿಂಗಿರ್ತಕ್ಕಂಥದ್ದು ತಿರುಗು ಉಂಟಿಂತು ಅಂದ್ರೆ ಜೀವ ಬರಲಾರ್ದು. ಹಾಗೆ ಅಂತಂದ್ರೆ ಈಶ್ವರ ಅನ್ಯತ್ರ ಆಲೋಚನೆ ಸರ್ವ ವಿಷಯ ಜ್ಞಾನ ಅಂತಂದ್ರೆ ಜರಾಸಂಧನ್ನು ಸಂಹಾರ ಮಾಡ್ತಕ್ಕಂಥ ವಿಷಯವಾಗಿರ್ತಕ್ಕಂಥದ್ದಲ್ಲಿ ಭೀಮಸೇನ ದೇವರಿಗೆ ಸಂದೇಹವಾಗಿರ್ತಕ್ಕಂಥದ್ದು ಬಂತು ಅಂತ ನಿಮಗೆ ಭಾಗವತ ಒದರಿಸಿಕ್ಕೆ ಅದು ತಪ್ಪು. ಅದಕ್ಕೆ ಇಲ್ಲಿ ನೋಡಿರಿ ಅಂದ್ರೆ, ವಾಸುದೇವ ಆಜ್ಞೆಯ ಭೀಮ ಶತ್ರುಂ ಶಾಂತುಂ ಮನೋದತೆ. ವಾಸುದೇವ ಆಜ್ಞಾವ ಇರ್ತಕ್ಕಂಥದ್ದು ಕೊಟ್ಟ, ಅದು ಆಜ್ಞಾವ ಇರ್ತಕ್ಕಂಥದ್ದು ಕೊಟ್ಟನು ಹೊರತಾಗಿ ಆ ಹುಲ್ಲುಗಡ್ಡಿನ ಮೇಲೆ ತೆಗೆದು ತಿರುಗಿಸಿ ಹಾಕಿ ಈ ಪ್ರಕಾರವಾಗಿ ಹಾಕ್ಬೇಕು ಅಂತ ಹೇಳಿ ತಿಳಿಲಾಗಿರ್ತಕ್ಕಂಥದ್ದನ್ನ ಬೋಧನೆ ಮಾಡಿದ ಅಂತ ದಯಮಾಡಿ ಹೇಳಬಾರದು ಅಂತ ಹೇಳಿ. ಅದಕ್ಕೆ ಆಮೇಲೆ ನೋಡ್ರ ಅದಾಗೋಣ ಏನ್ ಮಾಡ್ತಾರೆ ಅಂದ್ರೆ, ಸಂತೋಷದಿಂದ ಸಹ ಪ್ರಣಮ್ಯ ಋಷಿಕೇಶಂ ಹರ್ಷಾತ್ ಆಶ್ಲಿಷ್ಯ ಫಲ್ಗುಣಂ. ಈ ಆಜ್ಞಾವ ಇರ್ತಕ್ಕಂಥದ್ದು ಬಂದ ಮೇಲೆ 15 ದಿನ ತಾಳಿ ಆಜ್ಞಾ ಬಂದ ಮೇಲೆ ಪರಮಾತ್ಮ ಆಜ್ಞೆ ಕೊಟ್ಟಾಯ್ತು, ಇನ್ನು ಜರಾಸಂಧನ್ನು ಸಂಹಾರ ಮಾಡಬೇಕು ಎಂಬುದಾಗಿರ್ತಕ್ಕಂಥದ್ದು ದೊಡ್ಡ ವಿಷಯ. ಇದಕ್ಕೆಂದ್ರೆ ದುಶ್ಯಾಸನ ಸಂಹಾರ, ಜರಾಸಂಧನ ಸಂಹಾರವಾಗಿರ್ತಕ್ಕಂಥ ಅದನ್ನು ಕೊಟ್ಟು ಸ್ಪೆಷಲ್ ಆಗಿ ಹೇಳ್ತಾರೆ. ಇದಕ್ಕೆಂದ್ರೆ ಭೀಮಸೇನ ದೇವರು ಮಾಡಿರ್ತಕ್ಕಂಥ ಕ್ರಿಯಾವಾಗಿರ್ತಕ್ಕಂಥದ್ದಲ್ಲಿ ಜರಾಸಂಧನ ಸಂಹಾರವಾಗಿರ್ತಕ್ಕಂಥದ್ದು ಮಾಡಿ ಏನ್ ಮಾಡಿದ್ರೆ, ಫಲ್ಗುಣನಾಗಿರ್ತಕ್ಕಂಥವನು ಹೋಗಿ ಆಲಿಂಗನವಾಗಿರ್ತಕ್ಕಂಥದ್ದು ಮಾಡಿಕೊಂಡು ಬಂದು ಒಂದೇ ಕ್ಷಣದಲ್ಲಿ ಆ ಜರಾಸಂಧನಾಗಿರ್ತಕ್ಕಂಥವನ ಬಂದು ಸಂಹಾರವಾಗಿರ್ತಕ್ಕಂಥದ್ದು ಮಾಡಿದರು ಎಂಬುದಾಗಿ ಹೇಳ್ತಾರೆ. ಆಗ ಮುಗಿದ ಮೇಲೆ ಏನಾಗತ್ತೆ, ನಿಹತ್ಯ ಕೃಷ್ಣಸ್ಯ ರಿಪುಂಚ ಸ ಭೀಮಃ ಸಮರ್ಪಯಾಮಾಸ ತದರ್ಚನಂ ಹರೇಹೇ. ಇದನ್ನ ಬಂದು ಒಂದು ದೊಡ್ಡ ಯಾಗವಾಗಿರ್ತಕ್ಕಂಥದ್ದು ಮಾಡಿ ಅದನ್ನ ಬಂದು ಇದನ್ನ ಈ ಭೀಮಸೇನ ದೇವರು ಜರಾಸಂಧನ ಕೊಂದಿರ್ತಕ್ಕಂಥದ್ದಾಗಿರ್ತಕ್ಕಂಥದ್ದನ್ನ ಕೃಷ್ಣ ಪರಮಾತ್ಮನಿಗೆ ಸಮರ್ಪಣೆಯಾಗಿರ್ತಕ್ಕಂಥದ್ದು ಮಾಡಿ ಅದು ದೊಡ್ಡ ಭಗವಂತನ ಪೂಜೆಯಾಗಿ ನೆನೆಸಿಕೊಂಡು ಆ ಕಾರ್ಯವಾಗಿರ್ತಕ್ಕಂಥದ್ದನ್ನ ದೇವರಿಗೆ ಯತ್ಕರೋಷಿ ಯದಸ್ನಾಸಿ ಯಜ್ಜೋಷಿ ದದಾಸಿ ಚಯತ್ ಯತ್ತಪಸ್ಯಸಿ ಗೌಂತೆಯ ತತ್ಪುರುಷ ಮದರ್ಪಣ ಅಂತ ಹೇಳಿ ಪರಮಾತ್ಮನಿಗೆ ಅರ್ಪಣೆಯಾಗಿರ್ತಕ್ಕಂಥದ್ದು ಮಾಡಿರು. ಆಗ ಕೃಷ್ಣಂ ಪುನರೇವ ಪುನಃ ಪುನಃ ಅರ್ಜುನೇನ ಪ್ರಣೀತಃ ಭೀಮಃ ನನಾಮ. ಆಗ ಏನಾಯ್ತು ಅಂದ್ರೆ, ಸ್ವೀಕೃತ್ಯ ಪೂಜಾಂಚ ವಿಕೋದರಸ್ಯ. ಈ ಪ್ರಕಾರವಾಗಿ ಜರಾಸಂಧನ ಸಂಹಾರ ಮಾಡಿ ಅದನ್ನ ಪೂಜೆಯಾಗಿ ಕೃಷ್ಣ ಪರಮಾತ್ಮನಿಗೆ ಅರ್ಪಣೆ ಮಾಡೋಣ. ಆ ಪೂಜೆ ಇರ್ತಕ್ಕಂಥದ್ದು ವಿಕೋದರ್ ಮಾಡಿರ್ತಕ್ಕಂಥದ್ದನ್ನ ಪರಮಾತ್ಮ ಕೃಷ್ಣನ ಇರ್ತಕ್ಕಂಥ ಸ್ವೀಕಾರ ಮಾಡಿಕೊಂಡು ನೋಡಿ, ದೃಢಂ ಸಮಾಶ್ಲಿಷ್ಯ ಸ ತಮ್ ಜನಾರ್ದನ. ದೃಢವಾಗಿ ಆ ಭೀಮಸೇನ ದೇವರನ್ನ ಸಮಾಶ್ಲಿಷ್ಯ ಆಲಿಂಗನವಾಗಿರ್ತಕ್ಕಂಥದ್ದು ಮಾಡಿ ಅನುಗ್ರಹವಾಗಿರ್ತಕ್ಕಂಥದ್ದು ಮಾಡಿದ. ಪ್ರೀತಃ ನಿತಾಂತಂ ಪುನರೇವ ಕೃಷ್ಣಂ ನನಾಮ ಭೀಮಃ ಪ್ರಣತೋ ಅರ್ಜುನೇನ. ಹಾಗೆ ಅಂತಂದ್ರೆ ಇದರಿಂದ ತುಂಬಾ ಪ್ರೀತಿಯಾಗಿರ್ತಕ್ಕಂಥದ್ದಾಯ್ತು. ಆಗ ಕೃಷ್ಣಂ ಪುನಃ ಪುನಃ ಆಗ ಇವರು ಪುನಃ ನಮಸ್ಕಾರವಾಗಿರ್ತಕ್ಕಂಥದ್ದು ಕೃಷ್ಣನಿಗೆ ಮಾಡಿರು. ಅರ್ಜುನನ ಇರ್ತಕ್ಕಂಥವ ಪುನಃ ಬಂದು ಭೀಮಸೇನ ದೇವರ ಇರ್ತಕ್ಕಂಥ ಅವ್ರಿಗೆ ನಮಸ್ಕಾರವಾಗಿರ್ತಕ್ಕಂಥದ್ದು ಮಾಡಿರು. ಅಷ್ಟು ಮಾತ್ರ ಅಲ್ಲ, ಮೇಲೆ ಎಲ್ಲ ನೋಡ್ತಾ ಇದ್ದವ್ರಲ್ಲ ಆಕಾಶದಿಂದ ಚತುರ್ಮುಖ ಬ್ರಹ್ಮದೇವರು ಇತರ ದೇವತೆಗಳಾಗಿರ್ತಕ್ಕಂಥವ್ರೆಲ್ಲ ಅವರು ಬಂದು ಪುಷ್ಪವೃಷ್ಟಿಯಾಗಿರ್ತಕ್ಕಂಥದ್ದನ್ನ ಇದರಲ್ಲಿ ಜರಾಸಂಧನ ಭೀಮಸೇನ ದೇವರ ಮೇಲೆ ಮಾಡಿ ಅವರಿಗೆ ಬಂದು ಸಂತೋಷವಾಗಿರ್ತಕ್ಕಂಥದ್ದನ್ನ ತೋರಿಸಿರು ಎಂಬುದಾಗಿರ್ತಕ್ಕಂಥದ್ದಲ್ಲಿ ಈ ಜರಾಸಂಧನ ವಧ ಎಂಬುದಾಗಿರ್ತಕ್ಕಂಥದ್ದು ದೊಡ್ಡ ವಿಷಯವಾಗಿರ್ತಕ್ಕಂಥದ್ದು. ಆಗ ಈ ಸಹದೇವನ ಇರ್ತಕ್ಕಂಥ ಇದ್ದಾನ, ಸಹದೇವನ ಇರ್ತಕ್ಕಂಥವ ಏನ್ ಮಾಡಿದ ಅಂದ್ರೆ, ಬಂದು ಒಳ್ಳೆ ಭಕ್ತನ ಇರ್ತಕ್ಕಂಥವ ಅವ ಒಂದು ಭೀಮಸೇನ ದೇವರಲ್ಲಿ ಬಂದು ಶರಣಾಗತಿಯಾಗಿರ್ತಕ್ಕಂಥದ್ದು ಉಂಡಿ
ಕೃಷ್ಣ ಪರಮಾತ್ಮನಿಗೆ ಬಂದು ನಮಸ್ಕಾರವಾಗಿರ್ತಕ್ಕಂಥದ್ದು ಮಾಡಿ ಸುತೋ ಯಯವು ಶರಣಂ ತಾನ್ನೇ ರಮೇಶ ಭೀಮಾರ್ಜುನಾನ್ ಸಹದೇವ ಅಸ್ಯ ಧೀಮಾನ್ ಮಾಡಿ ಅವ ಏನ್ ಮಾಡಿದ ಅಂತಂದ್ರೆ ಒಂದು ರಥವಾಗಿರ್ತಕ್ಕಂಥದ್ದು ಅವನ ಹತ್ರ ಇಟ್ಟು ಆ ರಥವಾಗಿರ್ತಕ್ಕಂಥದ್ದನ್ನ ಕೃಷ್ಣ ಪರಮಾತ್ಮನಿಗೆ ಕೊಟ್ಟು ಸಮರ್ಪಣೆ ಮಾಡಿದ. ಮತ್ತು ಏನ್ ಮಾಡಿದ ಅಂದ್ರೆ ಅಲ್ಲಿ ಇರ್ತಕ್ಕಂಥ ರಾಜರ ಇರ್ತಕ್ಕಂಥವನ್ನೆಲ್ಲ ಕೃಷ್ಣ ಪರಮಾತ್ಮನ ಎತ್ತಲಿ ಹೇಳ್ಬಿಟ್ಟು ಆ ರಾಜರನ್ನು ಪೂರ ಬಿಡಿಸಿ ಬಿಟ್ಟ. ಮರುದಿನ ಬೆಳಿಗ್ಗೆ ಅವರಿಗೆ ತಲೆ ಹೋಗ್ಬೇಕಾಯ್ತು. ಆ ರಾಜರೆಲ್ಲರೂ ಹೊರಟರು. ಆಗ್ತಾನೆ ಕೃಷ್ಣಾಯ ವಾಸುದೇವಾಯ ಹರಿಯೇ ಪರಮಾತ್ಮನೇ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ ಅಂತ ಬರೋದು ಭಾಗವತದ ಶ್ಲೋಕ. ಆ ರಾಜರೆಲ್ಲ ಹೇಳ್ತಕ್ಕಂಥವ್ರು ನಾಳೆ ಬೆಳಿಗ್ಗೆ ನಮಗೆ ತಲೆ ಹೋಗುತ್ತೆ ಅಂತಂದ್ರೆ ಈಗ ಬೆಳಿಗ್ಗೆ ಅಲ್ಲಿ ಪುರುಷನಿಂದ ಇದು ಮಾಡಿದ್ರೆ ಅವರು ಎಷ್ಟು ಸಂತೋಷವಾಗಿರ್ತಕ್ಕಂಥದ್ದು ಇರೋದು. ಆಗ ಸಹದೇಶನ ಇರ್ತಕ್ಕಂಥ ಅವನ ತಂಗಿಯ ಇರ್ತಕ್ಕಂಥ ಅವಳಿದ್ದಳು. ಅವಳನ್ನ ತಂದು ಕೃಷ್ಣ ಪರಮಾತ್ಮನಿಗೆ ಸಮರ್ಪಣೆಯಾಗಿರ್ತಕ್ಕಂಥದ್ದು ಮಾಡಿದ. ಭೀಮಸೇನ ದೇವರ ಇರ್ತಕ್ಕಂಥವ್ರು ಸರಿ ಅವಳನ್ನು ಕರ್ಕೊಂಡು ನಾವು ಹೋಗೋಣ ಎಂಬುದಾಗಿ ಹೇಳಿ ಈಗ ಏನ್ ಮಾಡಿದ ಅಂದ್ರೆ ಅಲ್ಲಿ ಜರಾಸಂಧನ ಮಗಳ ಇರ್ತಕ್ಕಂಥವಳು ಅವಳನ್ನು ಸಹದೇವನ ಇರ್ತಕ್ಕಂಥವ ಕೊಟ್ಟು ಬಂದ. ಆಗ ಇವರೆಲ್ಲರೂ ಹೊರಟು ತದಾಜ್ಞೆಯ ಒಂದು ವಿಶೇಷ ಪ್ರಮೇಯ ಇರ್ತಕ್ಕಂಥದ್ದನ್ನು ಹೇಳ್ತಾನೆ. ಆಗ ಬಂದು ನೋಡಿದ್ರೆ ಯಾಗ ಕೃಷ್ಣ ಅರ್ಜುನ ಮತ್ತು ಸಹದೇವ ಮತ್ತು ಸಹದೇವನ ತಂಗಿಯ ಇರ್ತಕ್ಕಂಥವಳು ಇವರೆಲ್ಲ ಈಗ ಹೊರಟು ಧರ್ಮರಾಜಂತಲ್ಲಿ ಬರ್ತಾಳೆ. ಆಗ ಏನಾಗುತ್ತೆ ಅದಕ್ಕೆ ಮುಂಚೆ ಏನ್ ಮಾಡ್ತಾರೆ ಅಂತಂದ್ರೆ ತದಾಜ್ಞೆಯ ಪಿತೃಕಾರ್ಯಾಣಿ ಕೃತ್ವ ತದಾಜ್ಞೆಯೈವ ಆದಿಶತ್ ತಾನ್ ನೃಪಾಂಶ ತೈಃ ಸಂಸ್ತುತಃ ಕೇಶವಃ ಭೀಮಪಾರ್ಥಯೂತೋ ದೃಷ್ಟ್ವಾ ಭಕ್ತಿ ನಮ್ರೇ ಯಥಾವತ್. ಆಗ ಸಹದೇವನ ನೋಡಿ ನಪ್ಪ ನಿಮ್ಮ ತಂದೆ ಹೊರಟ್ರು, ಅದಕ್ಕುಂಟಾದ ಪಿತೃಕಾರ್ಯವಾಗಿರ್ತಕ್ಕಂಥದ್ದು ಮಾಡು ಅಂತ ಹೇಳ್ತಾರೆ. ಇಲ್ಲೊಂದು 3 ಕ್ವಶನ್ ನಿಮ್ಮ ಹತ್ರ ಹೇಳ್ತಾನೆ. ಇದಕ್ಕಂದ್ರೆ ಶಾಸ್ತ್ರದಲ್ಲಿ ಈಗ ಇದೇ ಪ್ರಕಾರವಾಗಿ ದುರ್ಯೋಧನಾದಿಗಳಾಗಿರ್ತಕ್ಕಂಥವ್ರೆಲ್ಲ ಹೋಗೋಣೆ, ಧರ್ಮರಾಜನ ಇರ್ತಕ್ಕಂಥ ಬಂದು ಸಿಂಹಾಸನ ಕೂತ್ಕೋಣೆ, ಧೃತರಾಷ್ಟ್ರವನ್ನು ಎಲ್ಲ ಗಜಾನ ಎಲ್ಲ ಅವನ ಕಸ್ಟಡಿಲಿರೋ ಪ್ರಯುಕ್ತ ಒಂದು ಮಾತು ಧೃತರಾಷ್ಟ್ರ ಕೇಳ್ತಾನ, ನನ್ನ ಮಕ್ಕಳಿಗೋಸ್ಕರ ನಾನು ಬಂದು ಇಷ್ಟು ತಿಥಿ ಇದೆಲ್ಲ ಮಾಡಬೇಕಾಗಿದೆ, ಅದಕ್ಕೆ ಕೊಂಚ ಹಣ ಬೇಕು ಅಂತ ಹೇಳ್ತಾನ. ಆಗ ಧರ್ಮರಾಜ ಕೊಡ್ತಿರ್ಲಿಕ್ಕೆ ಬರೋ ವೇಳೆ ಭೀಮಸೇನದ ಕೈ ಹಿಡಿದು ಅದು ಕೊಡಬೇಡ ಅಂತ ಹೇಳ್ತಾರೆ. ಇದನ್ನ ಈ ಸೂಕ್ಷ್ಮನ್ನ ಚೆಂದಾಗಿ ನೀವು ತಿಳ್ಕೊಬೇಕು ಅಂತ ಹೇಳ್ತಾನೆ. ಇದೆಲ್ಲ ರಾಂಗ್ ಇರ್ತಕ್ಕಂಥದ್ದು ಇನ್ಫಾರ್ಮೇಶನ್ಗಳು ಪ್ರಚಾರ ಆಗಿರೋ ಕಾರಣ ನಾನು ಬತ್ತಿ ಹೇಳ್ತೇನೆ. ಇದು ಭೀಮಸೇನ ದೇವರು ಯಾವಾಗಲೂ ಬಲ ಕಾರ್ಯ ಅವ್ರು ತಡಗ್ತಾರೆ ಅನ್ನೋದಲ್ಲ. ಅದಕ್ಕೆಂದ್ರೆ ಅವರು ತಡಗಿದ್ದ ಕಾರಣ ಏನು ಒಂದು, ಇಲ್ಲಿ ಇದೇ ಭೀಮಸೇನ ದೇವರು ಅರ್ಜುನ ಇಬ್ರು ಸೇರಿ ಜರಾಸಂಧನ ಇರ್ತಕ್ಕಂಥ ಅವನು ಅಂತಂತಂಸಿಗೆ ಹೋಗ್ತಕ್ಕಂಥವ, ಇವನು ದುರ್ಯೋಧನ ಅಂತಂತಂಸಿಗೆ ಹೋಗ್ತಕ್ಕಂಥವ. ಇಲ್ಲಿ ಜರಾಸಂಧನ ಇರ್ತಕ್ಕಂಥವನಿಗೆ ನೀವೇನ್ ಮಾಡಿರು ತದಾ ಆಜ್ಞೆಯ ಪಿತೃಕಾರ್ಯಾಣಿ, ಆಜ್ಞಾ ಮಾಡಿ ತಂದೆ ಕಾರ್ಯವಾಗಿರ್ತಕ್ಕಂಥದ್ದು ಮಾಡು ಅಂತ ಇಲ್ಲಿ ಸಹದೇವನ ಇರ್ತಕ್ಕಂಥವನ ಹೇಳ್ತಾ ಇದ್ದಾರಲ್ಲ. ಆದ ಕಾರಣ ಇದು ತುಂಬಾ ಇನ್ಕನ್ಸಿಸ್ಟೆಂಟ್ ಅಂಡ್ ಕಾಂಟ್ರರಿ ಆಟಿಟ್ಯೂಡ್ ಇದಲ್ಲ ಅಂತ ಒಂದು ಸಂದೇಹವಾಗಿರ್ತಕ್ಕಂಥದ್ದು ನಿಮ್ಮ ಮನಸ್ಸಿಗೆ ಬರಬಹುದು. ಆ ಸಂದೇಹಕ್ಕೆ ಉತ್ತರವಾಗಿರ್ತಕ್ಕಂಥದ್ದು ಡೀಟೇಲ್ಡ್ ನನ್ನ ಪುಸ್ತಕದಲ್ಲಿ 85, 86 ಪಕ್ಕಲ್ಲಿ ನೀವು ನೋಡಬಹುದು. ಅದ್ರ ಸಬ್ಸ್ಟೆನ್ಸಿನ ಮಾತ್ರ ನಮಗೆ ಹೇಳ್ತಾನೆ. ಏನು ಅಂತಂದ್ರೆ ಅಲ್ಲಿ ಧರ್ಮರಾಜನ ಇರ್ತಕ್ಕಂಥವ ಬಂದು ತನ್ನ ಮಕ್ಕಳಿಗೆ ಬಂದು ಶ್ರಾದ್ದ ಇರ್ತಕ್ಕಂಥ ಮಾಡಿ ಶ್ರೇಯ ಪ್ರಾರ್ಥನೆ ಮಾಡ್ತೇನೆ ಅಂತ ಹೇಳಿದ ನೋಡ್ರ. ತಂದೆಯ ಇರ್ತಕ್ಕಂಥವ ಮಗನಿಗೆ ಮಾಡ್ಬೇಕು ಎಂಬುದು ಶಾಸ್ತ್ರದಲ್ಲಿ ಇರ್ತಕ್ಕಂಥ ಇಲ್ಲ, ನಿಬಂಧನೆ ಇಲ್ಲ. ಆಗ ಅವರಿಗೆ ಶ್ರೇಯ ಪ್ರಾರ್ಥನೆ ಇರ್ತಕ್ಕಂಥದ್ದು ಮಾಡಿದ ಅಂತಂದ್ರೆ ಏನಾಗದು ಅಂತಂದ್ರೆ ಇವನಿಗೆ ಪಾಪ ಬರದು. ಅದಕ್ಕೋಸ್ಕರ ದೊಡ್ಡಪ್ಪಗ ಪಾಪ ಬರಬಾರದು ಅಂತ ಹೇಳಿ ಧೃತರಾಷ್ಟ್ರ ಮೇಲೆ ಇರ್ತಕ್ಕಂಥ ಒಂದು ಕಾರುಣ್ಯದಿಂದ ಅವರು ಭೀಮಸೇನ ದೇವರು ತಡಿಕಿರೋ ಹೊರತಾಗಿ ಕೊಡುಕೂಡುದು ಎಂಬುದು ಅಭಿಪ್ರಾಯ ಅಲ್ಲ. ಇನ್ಫ್ಯಾಕ್ಟ್ ಧರ್ಮರಾಜ ಕೊಟ್ಟ ಅಂದ್ರೆ ಅವ ಧೃತರಾಷ್ಟ್ರ ಬಂದು ದ್ರೋಹ ಮಾಡಿದಂಗ ಆಗತ್ತೆ ಅಂತ ಬರೀ ದ್ರೋಹ ಮಾಡ್ಕೊಡುದು ಎಂಬ ಇದು ಶಾಸ್ತ್ರ ನುಪ್ಪವಾಗಿರ್ತಕ್ಕಂಥದ್ದು. ಇಲ್ಲಿ ಬಂದು ನೀವು ನೋಡಿರಿ ಅಂತಂದ್ರೆ ಇಲ್ಲಿ ತಂದೆಯ ಇರ್ತಕ್ಕಂಥವ ಒಳ್ಳೆಯವನು ಕೆಟ್ಟವನು ಯಾರೋ ನಮಗೆ ತಿಳಿದು ಮಗನ ಕರ್ತವ್ಯವಾಗಿರ್ತಕ್ಕಂಥದ್ದು
ಡ್ಯೂಟಿ ಆಗಿರ್ತಕ್ಕಂಥದ್ದು ಏನು ಅಂತಂದ್ರೆ ಇವ ಮಾಡಿಯೇ ತೀರ್ಬೇಕು. ಆದ ಕಾರಣ ಈ ವೇಳೆ ಧೃತರಾಷ್ಟ್ರ ನನ್ನ ತಂದೆ ಇರ್ತಕ್ಕಂಥ ಬಂದು ಸರಿ ಇಲ್ಲ, ಆದ ಕಾರಣ ನಾನು ಶ್ರಾದ್ದೆಲ್ಲ ಮಾಡ್ಲಾರೆ ಅಂತ ಹೇಳ್ಬಾರ್ದು. ಇಟ್ ಈಸ್ ಯುವರ್ ಪ್ಯಾರಮೌಂಟ್ ಡ್ಯೂಟಿ. ಶಾಸ್ತ್ರದಲ್ಲಿ ಇರ್ತಕ್ಕಂಥದ್ದು ಅವನಿಗೆ ಒಳ್ಳೆ ಗತಿ ಆಗುತ್ತೋ ಇಲ್ವೋ ಅದನ್ನ ಕುರಿತು ನೀ ಯೋಚನೆ ಮಾಡ್ಬೇಡ. ಅದಕ್ಕೆ ನೆಕ್ಸ್ಟ್ ಶ್ಲೋಕದಲ್ಲಿ ನೀವು ನೋಡಿರಿ ಅಂದ್ರೆ ಆ ಧೃತರಾಷ್ಟ್ರನಿಗೆ ಅಂಧಂತಮಸೆ ಕ್ರಮೇಣ ಕ್ರಮೇಣ ಅಂಧಂತಮಸಿ ಅಂತ ನಾವು ಹೋದ, ಅವ ಅಂಧಂತಮಸಿ ಹೋದಾನ. ಆದ್ರೆ ನೀ ಬಂದು ತಂದೆಗೆ ಮಾಡ್ತಕ್ಕಂಥ ಕಾರ್ಯ ಮಾಡ್ಲಂಗ ಇದ್ದಿದ್ರೆ ನಿಂಗೆ ಬಂದು ನೈಮಿತ್ತಿಕ ಕರ್ಮ ಅಂತ ಹೇಳ್ತಾರೆ ನೋಡ್ರ, ಆ ಕರ್ಮ ಇರ್ತಕ್ಕಂಥದ್ರಲ್ಲಿ ಒಂದು ಡೆಫಿಷನ್ ಬರೋದು ಅಂತ ಹೇಳಿ. ಆದ ಕಾರಣ ಈ ಭೀಮಸೇನ ದೇವರು ಮಾಡಿರ್ತಕ್ಕಂಥದ್ದು ಪರ್ಫೆಕ್ಟ್ಲಿ ಕರೆಕ್ಟ್. ಇನ್ ಎವ್ರಿ ನೆಕ್ಸ್ಟ್ ಶ್ಲೋಕ ನೀವು ನೋಡಿರಿ ಅಂದ್ರೆ ಇಟ್ ಈಸ್ ಕ್ಲಾರಿಫೈಡ್ ದಟ್ ಜರಾಸಂಧ ರೀಚ್ಡ್ ಅಂಧಂತಮಸ್ ಸೊ ದಟ್ these rituals by ಇವನಿಂದ ಮಾಡಿ did not act, but even the son has completed his part of the duty. ಇವ ಶ್ರಾದ್ದ ಮಾಡಿದ ಕಾರಣ ಅವನಿಗೆ ಒಳ್ಳೆ ಗತಿ ಆಗೋದಿಲ್ಲ. ಆದ್ರೆ ಇವ ಶ್ರಾದ್ದ ಮಾಡ್ಲಂಗಿದ್ದ ಅಂತಂದ್ರೆ ಇವನಿಗೆ ಒಂದು ತಪ್ಪು ಬರೋದು, ನೀವು ಮಾಡು ಅಂತ ಮಾರಿ ಕಂಡೀಷನ್ ಆಗಿರ್ತಕ್ಕಂಥದ್ದಿಲ್ಲ. ಆದ ಕಾರಣ ಅಲ್ಲಿರ್ತಕ್ಕಂಥದ್ದಕ್ಕೂ ಇಲ್ಲಿರ್ತಕ್ಕಂಥದ್ದಕ್ಕೂ ಸರಿಯಾಗಿ ಡಿಫರೆನ್ಸ್ ತಗೊಬೇಕು ಅಂತ ನೀವು ತಿಳ್ಕೊಬೇಕು ಅಂತ ಮಧು ಯಾಕೆ ಹೇಳ್ತೇನೆ ಅಂದ್ರೆ 108 ಸ್ಟಾರ್ ಅಂತ ನಾನು ಬಂದು 6 ಪುಸ್ತಕ ಬರುತ್ತೆ ನೋಡ್ರೆ ಅದ್ರಲ್ಲಿ ಬ್ರಹ್ಮಸೂತ್ರದಲ್ಲಿ ಬರ್ತಕ್ಕಂಥ ಸ್ಟಾರ್ಸ್ ನೀವು ನೋಡಿರಿ ಅಂದ್ರೆ ಆ ಬ್ರಹ್ಮಸೂತ್ರ ಹೇಳಿ ಆದ್ಮೇಲೆ ತಾನು ಅರ್ಥ ಆಗೋದು. ಮಹಾಭಾರತದಲ್ಲಿ ಬರ್ತಕ್ಕಂಥ ಸ್ಟಾರ್ಸ್ ಇದೆ, ಗೀತಾವಲ್ಲಿ ಬರ್ತಕ್ಕಂಥ ಸ್ಟಾರ್ಸ್ ಇದೆ, ಭಾಗವತದಲ್ಲಿ ಬರ್ತಕ್ಕಂಥ ಸ್ಟಾರ್ಸ್ ಇದೆ, ಮಹಾಭಾರತದಲ್ಲಿ ಬರ್ತಕ್ಕಂಥ ಸ್ಟಾರ್ಲಿ ಇದು ಒಂದು ಸ್ಟಾರು. therefore the action of ಭೀಮಸೇನ ದೇವರು is totally contradictory when compared to but before ಧೃತರಾಷ್ಟ್ರ ಅಂಡ್ ಹಿಯರ್ ಬಿಫೋರ್ ದಿ ಪತ್ರತಪ ಅಂತಂದ್ರೆ ಇಲ್ಲ. ಹಂಗೇಂತಪ್ಪ ಅದರ ಕುರಿತು ದೇವರ ದಯದಿಂದ ಹೇಳಿರ್ತಕ್ಕಂಥದ್ದು. ಅದಕ್ಕೆ ಆಮೇಲೆ ಒಂದು ಅಂದ್ರೆ ಕೃಷ್ಣ ಏನಕ್ಕೆ ಎಲ್ಲ ಶ್ಲೋಕದಲ್ಲೂ ಶಾಸ್ತ್ರ ಪ್ರಕಾರವಾಗಿ ಸರಿಯಾಗಿ ಅರ್ಥವಾಗಿರ್ತಕ್ಕಂಥದ್ದು ಮಾಡ್ಕೊಬೇಕು ಅಂತಂಬದು ನನ್ನ ಚಿಕ್ಕ ಆಸೆ. ಅದಕ್ಕೋಸ್ಕರ ನೆಕ್ಸ್ಟ್ ಶ್ಲೋಕ ನೋಡಿದೆ ಅಂದ್ರೆ ಕೃಷ್ಣ ಪಾರ್ಥೌ ಚ ತಥೈವ ಯಾಯನಂ ಸಂಸ್ಥಿತ ಧರ್ಮಜ ಅಭ್ಯುಗಚ್ಚನ್. ಆದ ಕಾರಣ ಏನಂದ್ರೆ ಕೃಷ್ಣ ಮತ್ತು ಪಾರ್ಥೌ ಅಂದ್ರೆ ಇಬ್ರು ಅಂದ್ರೆ ಭೀಮಸೇನ ದೇವರು ಅರ್ಜುನ ಇವರೆಲ್ಲ ಸೇರಿಕೊಂಡು ಈಗ ಬಂದು 3 ಜನ ಒಂದೇ ಇದರಲ್ಲಿ ಕೂತ್ಕೊಂಡು ಹೊರಟರು. ಹಾಗೆಂತಂಬದಲ್ಲಿ ಇದರ ಅಭಿಪ್ರಾಯವೇನು ಅಂತಂದ್ರೆ ಕೃಷ್ಣ ಧರ್ಮರಾಜನ ಇರ್ತಕ್ಕಂಥವ ಈ ಪ್ರಕಾರವಾಗಿ ಈ ಬಂದು ಶಂಕ ಓದ್ತಕ್ಕಂಥದ್ದನ್ನ ಕೇಳಿದ. ಅವನಿಗೆ ಸಂತೋಷ ಆಯಿತು. ಇದು ಬಂದು ಜರಾಸಂಧನ ಸಂಹಾರಭವನ್ನು ಮಾಡಿಬಿಟ್ಟು ಇವರು ಸಂತೋಷವಾಗಿ ಬರ್ತಾ ಇದ್ದಾರೆ, ಜಯದಿಂದ ಬರ್ತಾ ಇದ್ದಾರೆ ಅಂತ ಇವರು 3 ಜನ ಒಂದೇ ವಾಹನದಲ್ಲಿ ಹೊರಟರು ಅಂತ ಅದಕ್ಕೆ ಏನರ್ಥ? ಸೇಮ್ ಚಾರಿಟ್ಲಿ ಹೊರಟರು ಅಂತಂದ್ರೆ ಏನರ್ಥ ಅಂದ್ರೆ ಕನ್ಕರೆನ್ಸ್ ಆಫ್ ಸೀಟ್ ಅಲ್ಲ, ಇಲ್ಲಿ ಕನ್ಕರೆನ್ಸ್ ಆಫ್ ಮೈಂಡ್ ಅಂತ ಅರ್ಥ. ಇದಕ್ಕೆ ಅಂದ್ರೆ ಇದು ಶಾಸ್ತ್ರ ರೀತಿಯ ಈ ಶ್ಲೋಕನ ಹೆಂಗೆ ಅರ್ಥ ಮಾಡ್ಕೋಬೇಕು ಅಂದ್ರೆ ಬ್ರಹ್ಮಸೂತ್ರವಾಗಿರ್ತಕ್ಕಂಥದ್ದು, ಅದಕ್ಕೆ ಅನುವ್ಯಾಖ್ಯಾನವಾಗಿರ್ತಕ್ಕಂಥದ್ದು, ಅದಕ್ಕೆ ಒಂದು ನ್ಯಾಯಸುಧವಾಗಿರ್ತಕ್ಕಂಥದ್ದು, ಅದು ತಾನು ಇಲ್ಲಿ 3. ಆ ಬ್ರಹ್ಮಸೂತ್ರವಾಗಿರ್ತಕ್ಕಂಥದ್ದು ಮಾಡಿರ್ತಕ್ಕಂಥ ಕೃಷ್ಣ ಬೇರೆ ಇಲ್ಲ, ವೇದವ್ಯಾಸ ದೇವರು ಬೇರೆ ಇಲ್ಲ, ಅನುವ್ಯಾಖ್ಯಾನ ಮಾಡಿರ್ತಕ್ಕಂಥ ಆಚಾರ್ಯರು ಬೇರೆ ಇಲ್ಲ, ಭೀಮಸೇನ ದೇವರು ಬೇರೆ ಇಲ್ಲ, ನ್ಯಾಯಸುಧಾ ಮಾಡಿರ್ತಕ್ಕಂಥ ಅರ್ಜುನ ಬೇರೆ ಇಲ್ಲ, ಸುಧಾಚಾರ್ಯರು ಮೂರೇ ಅಲ್ಲ. ಇವರು 3 ಜನ ಒಂದೇ ಕಂಪಾರ್ಟ್ಮೆಂಟ್ಲಿ ಹೋದ್ರು ಅಂತಂದ್ರೆ ಏನರ್ಥ ಅಂದ್ರೆ ಅದಲ್ಲಿ 3 ಕಾನ್ಸೆನ್ಸ್ ಥಾಟ್ ಇರೋದು, ಅದಕ್ಕೆ ಒಂದಕ್ಕೊಂದು ಎಲ್ಲೂ ವಿರುದ್ಧವಾಗಿರ್ತಕ್ಕಂಥದ್ದು ಇರ್ಲಾರ್ದು. ಅದೇ ಪ್ರಕಾರವಾಗಿ ನೋಡಿರಿ ಅಂದ್ರೆ ಭಗವದ್ಗೀತಾವಾಗಿರ್ತಕ್ಕಂಥದ್ದು, ಆಮೇಲೆ ಗೀತಾ ಭಾಷ್ಯ, ಅದಕ್ಕೆ ಪ್ರಮೇಯ ದೀಪಿಕಾ ಇರ್ತಕ್ಕಂಥದ್ದು. ಆ ಪ್ರಮೇಯ ದೀಪಿಕಾ ಅವೆಲ್ಲೂ ನಿಮಗೆ ಒಂದು ವಿಶೇಷವಾಗಿರ್ತಕ್ಕಂಥ ಇದೆಲ್ಲ ಹೇಳಿದ್ದೇನೆ, ಜ್ಞಾಪಕ ಇರೋದು ಅಂತಿದ್ದೇನೆ. ಆದ ಕಾರಣ ಈಗ ದ್ವೈಪಾಯನ ಅಂತ ಈ ಪ್ರಕಾರವಾಗಿ ಧರ್ಮರಾಜಂದ್ರೆ ಬಂದು ಸೇರಿರು. ಧರ್ಮರಾಜಂದ್ರೆ ಬಂದು ಸೇರಿರು ಜರಾಸಂಧನು ವಧವಾಗಿರ್ತಕ್ಕಂಥದ್ರಿಂದ ತಾನೇ ರಾಜಸೂಯಾಗವಾಗಿರ್ತಕ್ಕಂಥದ್ದು ಬೇಡ ಅಂದು ಬಿಟ್ಟ. ಹೆಂಗೋ ನಮ್ಮಪ್ಪ ಬಂದು ಅಲ್ಲಿ ಇದ್ದಾರಲ್ಲ ಪರವಾಗಿಲ್ಲ, ಇಂದ್ರನ ಸಭೆಯಲ್ಲಿ ಹರಿಚಂದ್ರನ್ ಬೇಕಾರಿರ್ಲಿ, ನಮ್ಮಪ್ಪ ಹೆಂಗೋ ಅಲ್ಲಿ ಸ್ವರ್ಗದಲ್ಲಿ ಇದ್ದಾರಲ್ಲ ಸಾಕು, ಇಂದ್ರ ಸಭೆಯಲ್ಲಿ ಅವರಿಗೆ ಸಮಾನವಾಗಿರ್ತಕ್ಕಂಥ ಸೀಟ್ ಸಿಕ್ಕಲೇ ಇದ್ರು ಪರವಾಗಿಲ್ಲ, ನಾವು ಹಂಗೆ ಅಂತ ಹೇಳಿಲ್ಲ. ಆದ ಕಾರಣ ಈಗ ಜರಾಸಂಧನು ಹೋದ ಕಾರಣ ವೇದವ್ಯಾಸ ದೇವರು ಈಗ ಬಂದ್ರು. ಆತ ಅಂತ ಬರ್ತಾರೆ ನೋಡ್ರ, ಆತ ಅಂದ್ರೆ ಮಂಗಳ ಸೂಚಕವಾಗಿರ್ತಕ್ಕಂಥದ್ದು ಅಂತ ಅರ್ಥ. ದ್ವೈಪಾಯನು ಆತ ಭಗವಾನ್ ಅಂತ ಇದೆ ನೋಡ್ರ. ಈಗ ಇವರು ಬಂದು ಇಲ್ಲಿ ಧರ್ಮರಾಜ ಅಂತಲ್ಲಿ ಸೇರ ವೇಳೆ ವೇದವ್ಯಾಸ ದೇವರ ಇರ್ತಕ್ಕಂಥವ್ರು ಬಂದು ಒಂದು ಮಾತಾಡ್ತಾರೆ.
ಏನು ಅಂದ್ರೆ ಈಗ ರಾಜಸೂಯ ಯಾಗವ ಇರ್ತಕ್ಕಂಥದ್ದು ಮಾಡುವ್ರಿಪ್ಪ. ಆ ರಾಜಸೂಯ ಯಾಗದ ಕೂಡ ನೀವು ಅಶ್ವಮೇಧ ಯಾಗವ ಇರ್ತಕ್ಕಂಥದ್ದನ್ನು ಸೇರಿ ಮಾಡ್ರಿ, ಅದು ತುಂಬಾ ಪುಣ್ಯವಾಗಿರ್ತಕ್ಕಂಥದ್ದು. ಅಂತ ಮಾರಿ ನೀವು ಮಾಡ್ತಕ್ಕಂಥ ರಾಜಸೂಯ ಯಾಗವಂಗೆ ಇದುವರೆಗೂ ಯಾರು ಮಾಡಿರಬಾರ್ದು ಅಂತ ಮಾರಿ ಇರ್ತಕ್ಕಂಥ ರಾಜಸೂಯ ಇರ್ತಕ್ಕಂಥದ್ದು ಮಾಡ್ಬೇಕು ಅಂತ. ಆ ರಾಜಸೂಯ ಯಾಗದಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ಏನು ಅಂದ್ರೆ ವಾಕ್ಯಾರ್ಥ ವಿಚಾರವಾಗಿರ್ತಕ್ಕಂಥದ್ದಾಗಿ ವಿದ್ವಾಂಸರು ಪಂಡಿತರು ಜ್ಞಾನಿಗಳನ್ನ ಇಟ್ಟಂದು ವ್ಯಾಖ್ಯಾರ್ಥ ವಿಚಾರ ಮಾಡಿ ವಿಷ್ಣು ಸರ್ವೋತ್ತಮ ಇರ್ತಕ್ಕಂಥ ಅದನ್ನ ಸಮರ್ಥನೆಯಾಗಿರ್ತಕ್ಕಂಥದ್ದು ಮಾಡ್ತಕ್ಕಂಥದ್ದು ಒಂದು ಬಿಗ್ ಪೋರ್ಷನ್ ರಾಜಸೂಯ ಯಾಗದಲ್ಲಿ. ಇನ್ನೊಂದೇನು ಅಂದ್ರೆ ಅಲ್ಲಿ ಇರ್ತಕ್ಕಂಥ ಇತರ ರಾಜರನ್ನೆಲ್ಲ ಜಯಿಸಿ ಯಾರನ್ನು ಕೊಲ್ಲಬಾರ್ದು, ಅವ್ರು ಜಯಿಸಿ ಅವರದ್ರಿಂದ ಹಣ ತಗೊಂಡು ಬಂದು ಅದರ ಒಂದು ಮನ್ಮಾನ್ಯ ಕೊಟ್ಟು ಬ್ರಾಹ್ಮಣಿಗೆ ಬಂದು ವೆಚ್ಚವಾಗಿರ್ತಕ್ಕಂಥದ್ದು ಮಾಡ್ಬೇಕು. ಇದು ತಾರೆ ಮುಖ್ಯವಾಗಿರ್ತಕ್ಕಂಥದ್ದು ರಾಜಸೂಯ ಯಾಗದಲ್ಲಿ. ಆದ ಕಾರಣ ಇದನ್ನ ನೀವು ಮಾಡಬೇಕು ಅಂತ ಹೇಳಿ ರಾಜಸೂಯ ಯಾಗ ಮಹಿಮೆ ಆಗಿರ್ತಕ್ಕಂಥದ್ದನ್ನ ವೇದವ್ಯಾಸ ದೇವರಾಗಿರ್ತಕ್ಕಂಥವ್ರು ಅವ್ರ ಉಪದೇಶವಾಗಿರ್ತಕ್ಕಂಥದ್ದು ಮಾಡ್ತಾರೆ. ನೋಡು, ರಾಜಸೂಯ ಯಾಗ ಮಾಡ್ಬೇಕು ಅಂದ್ರೆ ಯಾರು ಮಾಡಿ ಮುಂದೆ ನಿಂತನ್ ಮಾಡ್ತಾರೆಯೋ ಅವ್ರ ಮುಂದೆ ಒಂದು ಬ್ರಹ್ಮದೇವರಾಗಬೇಕು, ಪದವಿ ಆಗಿರ್ತಕ್ಕಂಥ ಯೋಗ್ಯತೆ ಇರಬೇಕು. ಅವರಿಂದ ತಾನು ರಾಜಸೂಯ ಯಾಗವಾಗಿರ್ತಕ್ಕಂಥದ್ದು ಆಗೋದು. ನಿಮ್ಮಲ್ಲಿ ಅದರ ಅಭಿಪ್ರಾಯ ಏನಂದ್ರೆ ನಿಮ್ಮಲ್ಲಿ ಈಗ ಭೀಮಸೇನ ದೇವರಿದ್ದಾರೆ, ಹಿಂದೆ ಅವರು ಬ್ರಹ್ಮದೇವರು ಆಗ ಹೋಗ್ತಾರೆ. ಇದಕ್ಕೆಂದ್ರೆ ದೊಡ್ಡ ಅಂತ ಹೇಳಿ ಧರ್ಮರಾಜನ ಇಟ್ಟನ್ ಮಾಡಿರೋ ಕೂಡ ಭೀಮಸೇನ ದೇವರು ಪ್ರಧಾನವಾಗಿದ್ದಾರೆ. ಹಾಗೆ ಅಂತ ಹೇಳಿ ರಾಜಸೂಯ ಯಾಗ ಮಹಿಮೆ ಆಗಿರ್ತಕ್ಕಂಥ ಅದರ ಕೊಟ್ಟು ಅನೇಕ ಹೇಳ್ತಾರೆ. ನೀವೇನ್ ಮಾಡ್ಬೇಕು ಅಂತಂದ್ರೆ ಎಲ್ಲಾ ರಾಜರು ಹೋಗಿ ಇದು ಜಯಿಸಿಂದ ಬಂದು ಅವರ ಹತ್ರದಿಂದ ನೀವು ಹಣವಾಗಿರ್ತಕ್ಕಂಥದ್ದು ದ್ರವ್ಯವಾಗಿರ್ತಕ್ಕಂಥದ್ದನ್ನು ತಗೊಂಡು ಬರ್ಬೇಕು ಅಂತ ಹೇಳಿ ವೇದವ್ಯಾಸ ದೇವರೇ ಆಜ್ಞಾವಾಗಿರ್ತಕ್ಕಂಥದ್ದು ಮಾಡ್ತಾರೆ. ಮೊದಲು ಏನ್ ಮಾಡ್ತಾರೆ ಅಂದ್ರೆ ನೀವು ಸವರ್ಮ ಕುಂಡಲತ್ವತಃ ಸವದ್ಯ ಏಷ ತಥೋ ಮೃಗೋದರ ದಿಶಂ ಪ್ರಯಾತು ತೇ ಪಿತುಹು ಪ್ರಿಯಾಂ. ಹಾಗಂತೇಳಿ ಮೊದಲು ಭೀಮಸೇನ ದೇವರ ಇರ್ತಕ್ಕಂಥವ್ರು ಅವ್ರು ಬಂದು ಪೂರ್ವ ದಿಕ್ಕ ಇರ್ತಕ್ಕಂಥದಕ್ಕೆ ಅವ್ರು ಹೋಗಲಿ ಹಾಗೆ ಅಂತ ಹೇಳ್ತಾರೆ. ಈಗ 4 ಪಾರ್ಸಿರ್ತಕ್ಕಂಥ ದಿಕ್ಕಿಲು ಹೋಗಿ ಎಲ್ಲಾ ರಾಜರನ್ನು ಜಯಿಸಿ ಅವರ ಹತ್ರದಿಂದ ವಸೂಲ್ ಹಣ ಮಾಡಿ ವಸೂಲ್ ಮಾಡ್ಕೊಂಡು ಅದನ್ನು ರಾಜಸೂಯ ಯಾಗಕ್ಕೂ ಅವ್ರನ್ನ ಇನ್ವೈಟ್ ಮಾಡ್ಬಿಟ್ಟು ಬರ್ಬೇಕಾಗಿರ್ತಕ್ಕಂಥ ಒಬ್ಬರನ್ನು ಬಿಡಬಾರ್ದು. ಹಾಗಂತ ಹೇಳಾಗಳೆ 4 ದಿಕ್ಕಿಲು ಹೋಗಾಗಳೆ ಪೂರ್ವ ದಿಕ್ಕ ಇರ್ತಕ್ಕಂಥದ್ದಲ್ಲಿ ಭೀಮಸೇನ ದೇವರು ಹೋಗುದಿ ಅಂತ ಹೇಳೋದಕ್ಕೆ ಕಾರಣ ಹೇಳ್ತಾರೆ. ಇದಕ್ಕಂದ್ರೆ ಅಲ್ಲಿ ಪೂರ್ವ ದಿಕ್ಕಿನಲ್ಲಿ ಕೀಚಕ ಮತ್ತು ಪೌಂಡ್ರಕ ವಾಸುದೇವ ಶಿಶುಪಾಲ ಇತ್ಯಾದಿಗಳಿದ್ದಾರೆ. ಅವರೆಲ್ಲ ಯಾಕೆಂದ್ರೆ ಇವರೆಲ್ಲ ದೊಡ್ಡ ಬ್ರಹ್ಮದೇವರಿಂದ ವರ ಪಡೆದವರಾಗಿರ್ತಕ್ಕಂಥವ್ರು. ಆದ ಕಾರಣ ಅವ್ರ ಬಾಕಿ ಅರ್ಜುನನ್ನು ಯಾರನ್ನೋ ಕಳಿಸಿದೆ ಈ ಪರ್ಸ ಅವ್ರನ್ನೆಲ್ಲ ಅಡಗಿಸ್ಲಕ್ ಬಿಡಿಲಾರ್ದು. ಆದ ಕಾರಣ ಭೀಮಸೇನ ದೇವರಾಗಿರ್ತಕ್ಕಂಥವ್ರು ಭೀಮಸೇನ ಇರ್ತಕ್ಕಂಥವ್ರು ಪೂರ್ವ ದಿಕ್ಕ ಇರ್ತಕ್ಕಂಥದ್ದಕ್ಕೆ ಹೋಗಲಿ ಎಂಬುದಾಗಿ ಹೇಳ್ತಾರೆ. ಕೀಚಕನಲ್ಲಿ ಬಂದು ಕೀಚಕನ ಇರ್ತಕ್ಕಂಥ ಅವನಿಗೆ ಒಂದು ಸ್ಪೆಷಲ್ ವರ, ರುದ್ರದೇವರು ವರವ ಶಿವನ ವರವ ಇರ್ತಕ್ಕಂಥದ್ದು ಇತ್ತು. ಅದೇ ಮಾದಿರಿ ಪೌಂಡ್ರಕ ವಾಸುದೇವನ ಇರ್ತಕ್ಕಂಥ ಅವನಿಗೂ ಶಿವನ ವರವ ಇತ್ತು. ಮತ್ತು ಶಿಶುಪಾಲನ ಇರ್ತಕ್ಕಂಥ ಇದ್ದ, ಅವನಿಗೂ ವರವ ಇರ್ತಕ್ಕಂಥದ್ದು ಇತ್ತು. ಇವರನ್ನೆಲ್ಲ ಜಯಿಸ್ಬೇಕು ಅಂತಂದ್ರೆ ಸಂಹಾರ ಮಾಡ್ಬೇಕಾದಿಲ್ಲ. ಇವರನ್ನೆಲ್ಲ ಜಯಿಸ್ಬೇಕು ಅಂತಂದ್ರೆ ಆ ವರ ಪಡೆದಿರ್ತಕ್ಕಂಥ ಅವ್ರಿಗೆ ಮೇಲೆ ಯೋಗ್ಯತೆ ಇರ್ತಕ್ಕಂಥ ಅವ್ರು ಇರ್ಬೇಕು. ಆದ ಕಾರಣ ಇವರೆಲ್ಲ ಪೂರ್ವ ದಿಕ್ಕಲ್ಲಿದ್ದಾರೆ. ಆದ ಕಾರಣ ಪೂರ್ವ ದಿಕ್ಕಿಗೆ ಭೀಮಸೇನ ದೇವರ ಇರ್ತಕ್ಕಂಥ ಅವರು ಹೋಗಲಿ. ಅವರೆಲ್ಲ ಏನ್ ಮಾಡಾರು ಅಂತಂದ್ರೆ ಆಗ ತಸ್ಮಾತ್ ಕರಂ ಅಂತಂದ್ರೆ ಸ್ವಸ್ಸಿಂತ ಆ ಡ್ಯೂಟಿ ಅದನ್ನ ಬಂದು ಪ್ರಯಚ್ಛತಿ ಜಿತಾ ಪೂರ್ವಮೇವ. ಆದ ಕಾರಣ ಅವರೆಲ್ಲ ಭೀಮಸೇನ ದೇವರನ್ನ ನೋಡಿ ಅಂಜಿಕೊಂಡು ಕರವ ಇರ್ತಕ್ಕಂಥದ್ದು ಕೊಟ್ಟುಡಾರು. ಆದ ಕಾರಣ ಅದನ್ನ ತಗೊಂಡ್ ಬರ್ಲಿ ಹಾಗೆ ಅಂತ ಹೇಳಿ ಭೀಮಸೇನ ದೇವರನ್ನ ಪೂರ್ವ ದಿಕ್ಕಿಗೆ ಅವ್ರು ಮಾಡ್ತಾರೆ. ಅದಕ್ಕೆ ಆಮೇಲೆ ಉತ್ತರ ದಿಕ್ಕ ಇರ್ತಕ್ಕಂಥದ್ದು ಅದಕ್ಕೆ ಅರ್ಜುನ ನೀ ಹೊರಡು ನಾರ್ತಿಗೆ ಪ್ರಯಾಗಿ ತ್ವಂ ದನದ ಪಾಲಿತ ದಿಶಾಂ ದ್ವೀಪಾನ್ ಸಪ್ತಚ ಶೇಷ ದಿಕ್ಷು ಹಾಗಂತ ಹೇಳಿ ಆ ಬಂದು ಉತ್ತರ ದಿಕ್ಕ ಇರ್ತಕ್ಕಂಥದ್ದು ನಾರ್ತನ್ ಡೈರೆಕ್ಷನ್ಗೆ ನೀ ಹೊರಟು ಅಲ್ಲಿರ್ತಕ್ಕಂಥ ರಾಜರನ್ನೆಲ್ಲ ಜಯಿಸಿದ್ದು ನೀ ಬರ್ಬೇಕು. ಅಲ್ಲಿ ಬಾಣಾಸುರನ ಇರ್ತಕ್ಕಂಥ ಅವ ಇದ್ದಾನ, ಅದು ಅವನ ಹತ್ರ ಬೇಕಾದ ಹಣ ಇರ್ತಕ್ಕಂಥ ಅವನಿಗೆ ಅವನ್ನ ನೋಡಿ ಅವನ ಹತ್ರದಿಂದ ನೀನು ತರಬೇಕು. ಅವನಿಗೂ ವರವ ಇರ್ತಕ್ಕಂಥದ್ದು ಇದೆ. ಆದ್ರೆ ಏನು ಅಂದ್ರೆ ಅರ್ಜುನ ನೀನು ಇದ್ದಿದ್ದಂದ್ರೆ ಅವನಿಂದ ನೋಡೋಣ ಒಂದು ಮರ್ಯಾದೆಯಿಂದ ಪ್ರಮೇಯವ ಇರ್ತಕ್ಕಂಥದ್ದು ಅರ್ಜುನನ ಬಾಣಾಸುರನ ಇರ್ತಕ್ಕಂಥ ಅವನಿಗೆ
ಏನು ಅಂತಂದ್ರೆ ವರವ ಇರ್ತಕ್ಕಂಥದ್ದು ಪರಮಶಿವಂದಿದ್ರು ಕೂಡ ಅವ ಈ ಪ್ರಮೇಯವ ಇರ್ತಕ್ಕಂಥದ್ದು ಏನು ಅಂದ್ರೆ ಅರ್ಜುನನ ಇರ್ತಕ್ಕಂಥ ಅವ ರುದ್ರದೇವರಿಗಿಂತ ಕಡಿಮೆ ಇದ್ರು ಕೂಡ ಏನಾಗೋದು ಅಂತಂದ್ರೆ ನಿಂಗೆ ನಾನು ಅನುಗ್ರಹ ಮಾಡ್ತಾನೆ, ಆದ ಕಾರಣ ಬಾಣಾಸುರನಿಂದ ನಿಂಗೆ ಯಾವ ಇರ್ತಕ್ಕಂಥ ತೊಂದರೆಗೂ ಬದಲಾರ್ದು ಎಂಬುದಾಗಿ ಅವನ್ನ ಬಂದು ಉತ್ತರ ದಿಕ್ಕಿಗೆ ಕಳಿಸ್ತಾರೆ. ಆಮೇಲೆ ನಕುಲನ ಇರ್ತಕ್ಕಂಥವನ್ನ ಪಶ್ಚಿಮ ದಿಕ್ಕ ಇರ್ತಕ್ಕಂಥದ್ದು ಕಳಿಸಿದ್ದಾರೆ. ಸಹದೇವನ ಇರ್ತಕ್ಕಂಥವನ್ನ ದಕ್ಷಿಣ ದಿಕ್ಕ ಇರ್ತಕ್ಕಂಥದ್ದಕ್ಕೆ ಕಳಿಸಿ ರಾಯಶೂರಿಗೆ ಆಡುವ ಇರ್ತಕ್ಕಂಥದ್ದಕ್ಕೆ ನೀವಲ್ಲಿ ಹೋಗಿ ಎಲ್ಲಾ ರಾಜನ್ನು ಇನ್ವೈಟ್ ಮಾಡಿ ಕರ್ಕೊಂಡ್ ಬರ್ಬೇಕು ಎಂಬುದಾಗಿ ಹೇಳಿ ಬಂದು ಸತ್ಯವತಿ ದೇವಿಯರಲ್ಲಿ ಅವತಾರ ಮಾಡಿರ್ತಕ್ಕಂಥ ವೇದವ್ಯಾಸ ದೇವರ ಇರ್ತಕ್ಕಂಥವ್ರು ಆಜ್ಞಾ ಮಾಡ್ತಾರೆ ಅಂತ ಹೇಳಿ ಅದಕ್ಕೆ ಆಮೇಲೆ ಭೀಮಸೇನ ದೇವರ ಇರ್ತಕ್ಕಂಥವ್ರು ಈ ಪ್ರಕಾರವಾಗಿ ಅವರು ಹೊರಟಿರ್ತಕ್ಕಂಥ ದಿಕ್ಕಿಲ್ಲಿ ಪೂರ್ವ ದಿಕ್ಕಿಲ್ಲಿ ಹೊರಟಿರಲ್ಲ ಅದನ್ನ 194ನೇ ಶ್ಲೋಕದಿಂದ 234ನೇ ಶ್ಲೋಕದವರೆಗೂ ಇರ್ತಕ್ಕಂಥದ್ದು ಅದು ವಿಸ್ತಾರವಾಗಿ ಅವರಿಗೆ ಇರ್ತಕ್ಕಂಥದ್ದನ್ನ ಗುಪ್ತ ಹೇಳ್ತಾರೆ. ಭೀಮಸೇನ ದೇವರ ಇರ್ತಕ್ಕಂಥವ್ರು ಎಲ್ಲೆಲ್ಲ ಹೋದ್ರು ಹಾಗೆ ಅಂತೇಳಿ ಅಲ್ಲಿ ಹೇಳಿ ಮೊದಲು ಶಿಶುಪಾಲನ ಇರ್ತಕ್ಕಂಥವ ಭೀಮಸೇನ ದೇವರ ಇರ್ತಕ್ಕಂಥವ್ರನ್ನ ಶಿಶುಪಾಲ ಯಾರು ಅಂತಂದ್ರೆ ಕುಂತಿ ಸಿಸ್ಟರ್ಸ್ ಸಣ್ಣವ. ಅದ ಕಾರಣ ಇಲ್ಲಿ ಹೇಳ್ತಾರೆ ನೋಡ್ರ ಸುತಸ್ರವ ಅಂತ ಹೇಳಿ ಹೆಸರು ಅವಳಿಗೆ. ಅವಳ ಮಗನ ಇರ್ತಕ್ಕಂಥವ ಅವಳು ತುಂಬಾ ಬಂದು ಮರ್ಯಾದೆ ಮಾಡ್ತಾಳೆ. ಮರ್ಯಾದೆ ಮಾಡೋಣ ಎದಕ್ಕೆ ಅಂದ್ರೆ ಕುಂತಿ ಸಿಸ್ಟರ್ಸ್ ಇರೋ ಕಾರಣ ಅವರು ಕೊಂಚ ದಿನ ಅವ್ರ ಮನೆಯಲ್ಲಿ ಭೀಮಸೇನ ದೇವರಲ್ಲಿ ಇರ್ತಾರೆ. ಅವ್ರ ಮನೇಲಿ ಇದ್ದು ಆಗ ಶಿಶುಪಾಲನ ಇರ್ತಕ್ಕಂಥವ ಜಗಳವ ಇರ್ತಕ್ಕಂಥ ದಾಡಾದೆಲ್ಲ ತಮ್ಮ ತಾಯಿಯ ಇರ್ತಕ್ಕಂಥ ಅವ್ರು ಗೌರವ ಮಾಡ್ತಾರೆ ಅಂತ ಹೇಳಿ ಅವನು ಬಂದು ಏನು ಭೀಮಸೇನ ದೇವರಿಗೆಲ್ಲ ಆತಿಥ್ಯವಾಗಿರ್ತಕ್ಕಂಥದ್ದು ಮಾಡಿದ ಹಾಗೆ ಅಂತ ಅದನ್ನು ಗುರ್ತು ಹೇಳ್ತಾರೆ. ಆಮೇಲೆ ಭೀಮಸೇನ ದೇವರ ಇರ್ತಕ್ಕಂಥವ್ರು ಇನ್ನು ಅನೇಕ ರಾಜ್ಯರ ಇರ್ತಕ್ಕಂಥವ್ರು ಚಕ್ರವರ್ತಿಗಳು ಇರ್ತಕ್ಕಂಥವ್ರನ್ನೆಲ್ಲ ಜಯಿಸಂಗ್ ಬರ್ತಾರೆ. ರತ್ನ ಇತ್ಯಾದಿಗಳು ತಗೊಂಡ್ಬರ್ತಾರೆ. ನಾ ಶ್ಲೋಕವೆಲ್ಲ ಹೆಚ್ಚು ಹೇಳೋದಿಲ್ಲ. ಆದ ಕಾರಣ ಇಂದ್ರಪ್ರಸ್ಥವಾಗಿರ್ತಕ್ಕಂಥದ್ದಕ್ಕೆ ಬಂದು ಸೇರಿರು ಅಂತ ಹೇಳಿ 203ನೇ ಶ್ಲೋಕದಲ್ಲಿ ಭೀಮಸೇನ ದೇವರು ಸಹ ಬಾಣ ದೈತ್ಯತಃ ಮಹರ್ಷಿವೇವ ದತ್ತಮುತ್ತಮಂ ಪ್ರಗೃಹ್ಯ ರತ್ನ ಸಂಚಯಂ ಸ್ವಕಂಪುರಂ ಸಮಾಯಯೌ. ಆದ ಕಾರಣ ತಮ್ಮ ಇಂದ್ರಪ್ರಸ್ಥವಾಗಿರ್ತಕ್ಕಂಥ ಬಂದು ಅವರು ಸೇರ್ತಾರೆ ಎಂಬುದಾಗಿ ಹೇಳಿ ಆಗ ವೇದವ್ಯಾಸ ದೇವರು ತುಂಬಾ ಸಂತೋಷವಾಗಿರ್ತಕ್ಕಂಥದ್ದು ಪಟ್ರು. ಅದಕ್ಕೆ ಆಮೇಲೆ ಅರ್ಜುನನ ಇರ್ತಕ್ಕಂಥವ ಹೊರಡ್ತಾನ. ಅರ್ಜುನ ಇರ್ತಕ್ಕಂಥವ ಹೊರಡಕ್ ಮುಂಚೆ ಸಹದೇವನ ಇರ್ತಕ್ಕಂಥವ ಈ ದಕ್ಷಿಣ ದಿಕ್ಕಲ್ಲಿ ಹೋಗಿ ಅವ ಏನ್ ಮಾಡ್ತಾನಂದ್ರೆ ಇಲ್ಲಿ ರುಕ್ಮಿನ ಯುಧೆ ಸಹದೇವನ ವೀರ್ಯವಾನ್. ಅಲ್ಲಿ ರುಕ್ಮಿ ಅಂತ ಹೇಳಿ ರುಕ್ಮಿಣಿ ಅಣ್ಣನ ಇರ್ತಕ್ಕಂಥವ ಅವ ಬಂದು ಆ ದಿಕ್ಕಲ್ಲಿ ಇದ್ದಾನ. ಸಾವಿರ ದಿಕ್ಕಲ್ಲಿ ಅವ ಬಂದು ಜಗಳವಾಗಿರ್ತಕ್ಕಂಥದ್ದು ಆಡಲ್ಲ. ಇದಕ್ಕೆಂದ್ರೆ ಇವ ಈಗ ಬಂದು ಕೃಷ್ಣನ ಇರ್ತಕ್ಕಂಥವ ರುಕ್ಮಿಣಿನ ಜಯಿಸಿರ್ತಕ್ಕಂಥವ ಮತ್ತು ರುಕ್ಮಿಣಿ ಮೇಲೆ ಇರ್ತಕ್ಕಂಥ ಒಂದು ಅಂಗಲಾಭದಿಂದ ಅವ ಇದು ಜಗಳ ಆಡಲ್ಲ. ಈಗ ಆ ರುಕ್ಮಿಣಿ ಆಗಿರ್ತಕ್ಕಂಥವ ಅವನು ಬಂದು ಏನ್ ಮಾಡ್ತಾನೆ ಅಂತ ರುದ್ರದೇವರು ವರವ ಇರ್ತಕ್ಕಂಥದ್ದು ಇದ್ರು ಕೂಡ ಅವ ಬಂದು ಅಸ್ತ್ರ ಪ್ರಯೋಗ ಯಾವುದು ಮಾಡ್ಲಾಗೆ ಇವನಿಗೆ ಸಹದೇವನ ಇರ್ತಕ್ಕಂಥ ಅವನಿಗೆ ಉಪಕಾರವಾಗಿರ್ತಕ್ಕಂಥ ಮಡಿ ಎಲ್ಲ ಕೊಟ್ಟ. ಆದ ಕಾರಣ ಸಹದೇವನ ಇರ್ತಕ್ಕಂಥ ಈ ಭೀಮಸೇನ ದೇವರು ಅರ್ಜುನ ಇವರಿಬ್ಬರು ಸಪೋರ್ಟ್ ಇಂದ ಬಂದು ರುಕ್ಮಿಯ ಇರ್ತಕ್ಕಂಥವ ಅವನು ಕೂಡ ಅವನಿಗೆ ಎದಕ್ಕೆ ಅಂದ್ರೆ ನಾವೊಂದು ವೇಳೆ ಇವನು ಕೂಡ ಜಗಳ ಆಡಿ ಅಂದ್ರೆ ಅವ್ರ ಅಣ್ಣ ಬಂದು ನನ್ನ ಸಂಹಾರ ಮಾಡ್ಬಿಡುವ ಎಂಬುದೆಲ್ಲ ಅವನಿಗೆ ತಿಳಿಯೋದು. ಅದಕ್ಕೆ ಆಮೇಲೆ ಒಂದು ಮುಖ್ಯವಾದ್ದು ಸಹದೇವನ ಇರ್ತಕ್ಕಂಥವ ಆಗ ಘಟೋರ್ಗಜನ ಇರ್ತಕ್ಕಂಥವನು ಕೊಟ್ಟು ನಿಲ್ಲಿಸಿದ. ಘಟೋರ್ಗಜನ ಇರ್ತಕ್ಕಂಥವ ಹಿಡಿಂಬಿಗೂ ಭೀಮಸೇನ ದೇವರಿಗೂ ಮಗನ ಹುಟ್ಟಿರ್ತಕ್ಕಂಥ ಘಟೋರ್ಗಜ. ಆ ಘಟೋರ್ಗಜನ ಇರ್ತಕ್ಕಂಥವನ ಕೊಟ್ಟು ನಡೆಸೋನೆ ಅವ ಬಂದು ಅವರ ಸಹದೇವನ ಮುಂದೆ ಬಂದ. ಆ ಸಹದೇವನ ಇರ್ತಕ್ಕಂಥವ ಏನ್ ಮಾಡಿದ ಅಂದ್ರೆ ಈ ಘಟೋರ್ಗಜನ ಇರ್ತಕ್ಕಂಥವನು ಕೂಡ ಸೇರ್ಕೊಂಡು ಬಂದು ನೇರ ವಿಭೀಷಣ ಇರ್ತಕ್ಕಂಥವನು ಮೀಟ್ ಮಾಡಿದ. ಅಲ್ಲಿ ವಿಭೀಷಣ ಇರ್ತಕ್ಕಂಥವ ಅದು ಇದೆಲ್ಲ ತ್ರೇತಾಯುಗದಲ್ಲಿ ನಡೆಯಿಟ್ಟು ಇರ್ತಕ್ಕಂಥದ್ದು. ಅಲ್ಲಿ ಇರ್ತಕ್ಕಂಥ ಅನೇಕ ಇದೆಲ್ಲ ಅವನಿಗೆ ಕೊಟ್ಟ. ಅಷ್ಟಿನ್ನು ತಗೊಂಡು ಆ ಮಗವು ರತ್ನ ಸಂಚಯಂ ಚ ಆಪ್ಯ ಭೀಮಸೇನ ಅಜಃ ಯಯೌ ಚ ಮಾದ್ರಿ ನಂದನಂ ಸಹ ಚ ಆಯಯು ಸ್ವಕಂಪುರಂ. ಅವನು ಇಂದ್ರಪ್ರಸ್ಥವಾಗಿರ್ತಕ್ಕಂಥದ್ದಕ್ಕೆ ಬಂದು ಸೇರಿದ ಅಂತ ಹೇಳಿದೆ.
ಆಮೇಲೆ ನಕುಲನ್ನು ಕುರಿತು ಹೇಳ ವೇಳೆ ಮುಂದೆ ಶ್ಲೋಕದಲ್ಲಿ ಹೇಳ್ತಾರೆ, ನಕುಲನ ಇರ್ತಕ್ಕಂಥವ ಈ ಪ್ರಕಾರವಾಗಿ ಹೋಗಿ ಅಲ್ಲಿ ಶಲ್ಯರಾಜನ ಇರ್ತಕ್ಕಂಥವ, ಆ ಶಲ್ಯರಾಜನ ಇರ್ತಕ್ಕಂಥವನಿಗೆ ಇವ್ರ ಮೇಲೆ ತುಂಬಾ ಅಂಗಲಾಪ ಇರ್ತಕ್ಕಂಥವ. ಆ ಶಲ್ಯರಾಜನ ಇರ್ತಕ್ಕಂಥವ ನಕುಲನಿಗೆ ಅನೇಕ ವಿಧವಾಗಿರ್ತಕ್ಕಂಥ ರತನಗಳಾಗಿರ್ತಕ್ಕಂಥದ್ದು ಇದನ್ನೆಲ್ಲ ಕೊಟ್ಟು ನಾವು ಬರ್ತೇವೆ ರಾಜಸೂಯ ಆಗಕ್ಕೆ ಅಂತ ಹೇಳಿ ಕಳಿಸಿದ. ಆಮೇಲೆ ಅರ್ಜುನ ಇರ್ತಕ್ಕಂಥವ ಈಗ ಹೊರಟು ಅವ ಹೋದ ಅನೇಕ ರಾಜರ ಇರ್ತಕ್ಕಂಥವ್ರನ್ನ ಮೀಟ್ ಮಾಡಿ ಎಲ್ಲ ಮಾಡಿದ. ಅದಲ್ಲಿ ಒಂದು ಹೇಳ್ಬೇಕು, ಅರ್ಜುನ ಇರ್ತಕ್ಕಂಥವ ಭಗದತ್ತನ ಹೋಗಿ ನೋಡಿದ ಅಂತ. ಭಗದತ್ತನ ಇರ್ತಕ್ಕಂಥವ ನರಕಾಸುರನ ಮಗನ ಇರ್ತಕ್ಕಂಥವ, ನರಕಾಸುರನ ಸಂಹಾರ ಮಾಡಿದ್ದು ನಿಮಗೆ ಹೇಳಿದ್ದಾರೆ. ಆಗ ಏನಾಯ್ತು ಅಂದ್ರೆ ಈಗ ಅಲ್ಲಿ ಅರ್ಜುನನ ಇರ್ತಕ್ಕಂಥವ ಆ ಭಗದತ್ತನ ಇರ್ತಕ್ಕಂಥವನ್ನ ನೋಡಿ ಆ ಭಗವತ್ತನ ಹೇಳಿದರ ಏನಂತಂದ್ರೆ ಅರ್ಜುನ್ ಭಗದತ್ತ ಹೇಳ್ದ, ಅರ್ಜುನ ನಿನ್ ಕೂಡ ನಾನು ಜಗಳ ಆಟೋದಿಲ್ಲ, ಆದ ಕಾರಣ ನಮ್ಮಿಬ್ಬರಿಗೂ ಸ್ನೇಹವಾಗಿರ್ತಕ್ಕಂಥದ್ದು ಯಾವಾಗಲೂ ಇರ್ಲಿ ಅಂತ ಹೇಳಿ ಅವನು ಬಂದು ಅನೇಕ ದ್ರವ್ಯವಾಗಿರ್ತಕ್ಕಂಥದ್ದು ಕೊಟ್ಟ ಅಂತ ಹೇಳಿ ಈ ಪ್ರಕಾರವಾಗಿ ಆಮೇಲೆ ಪಾತಾಳ ರೋಗವಾಗಿರ್ತಕ್ಕಂಥದ್ದಕ್ಕೆ ಹೋಗಿ ಅಲ್ಲಿ ಬಂದು ಬಲಿಚಕ್ರವರ್ತಿ ಆಗಿರ್ತಕ್ಕಂಥದ್ದನ್ನು ನೋಡಿ. ಬಲಿಚಕ್ರವರ್ತಿ ಏನಕ್ಕೆಂದ್ರೆ ಬಲಿಚಕ್ರವರ್ತಿ ತುಂಬಾ ಒಳ್ಳೆಯವ. ಏನಕ್ಕೆಂದ್ರೆ ನೀವು ಪ್ರಹ್ಲಾದ ರಾಜರು ನೋಡಿರಿ ಅಂದ್ರೆ ಪ್ರಹ್ಲಾದ ರಾಜರು ವಿರೋಚನ ಮಗನ ಇರ್ತಕ್ಕಂಥ ಬಲಿ ಚಕ್ರವರ್ತಿ ಬಲಿ ಅಂತ ಒಂದು ಅಸುರ ಇದ್ದ ಕಾರಣ ತಾನೇ ತಪ್ಪಾಗಿ ನಡ್ಕೊಂಡು ಹೊರತಾಗಿ. ಅದಕ್ಕೆಂದ್ರೆ ಬಲಿ ಒಳ್ಳೆಯವನ ಇರೋ ಪ್ರಯುಕ್ತಾನೆ ಅದ್ಯಾಪಿ ಪರಮಾತ್ಮನ ಇರ್ತಕ್ಕಂಥವ ಪಾತಾಳದಲ್ಲಿ ಅವನ ರಾಜನಾಗಿ ಮಾಡಿ ಇವ ಸೆಕ್ಯೂರಿಟಿ ಗಾರ್ಡ್ ಆಗಿದ್ದು ಅವನ್ನ ಕಾಪಾಡ್ತಾನ ಅಂತಂದ್ರೆ ಅವ ಬಂದು ಒಳ್ಳೆಯವನ ಇರ್ಬೇಕಲ್ಲ, ತುಂಬಾ ಒಳ್ಳೆಯವನ ಇರ್ತಕ್ಕಂಥವ. ಆ ಬಲಿಚಕ್ರವರ್ತಿ ಆಗಿರ್ತಕ್ಕಂಥವನು ಪಾತಾಳದಲ್ಲಿ ನೋಡಿ ಅವ ಅನೇಕ ವಿಧವಾಗಿರ್ತಕ್ಕಂಥ ದ್ರವ್ಯಗಳಾಗಿರ್ತಕ್ಕಂಥದ್ದು ಕೊಟ್ಟ. ಅರ್ಜುನನ ಇರ್ತಕ್ಕಂಥವ ಅಷ್ಟಿನ ತಗೊಂಡು ಬಂದ ಅಂತ ಹೇಳ ವೇಳೆ ಅದ್ರಿಗೆ ಎಷ್ಟು ಬೆಟ್ಟದ ಸಹಿಸಿತ್ತು ಅಂತ ಹೇಳ್ತಾ ಇದ್ದಾರೆ. ಅದ ಕಾರಣ ಏನಂದ್ರೆ ನಕುಲನ ಇರ್ತಕ್ಕಂಥವ ಪಶ್ಚಿಮ ದಿಕ್ಕಿಗೆ ಹೋದ್ದು, ಸಹದೇವನ ಇರ್ತಕ್ಕಂಥವ ದಕ್ಷಿಣ ದಿಕ್ಕಿಗೆ ಹೋದ್ದು, ಅರ್ಜುನನ ಇರ್ತಕ್ಕಂಥವ ಬಂದು ನಾರ್ತ್ ಉತ್ತರ ದಿಕ್ಕಿಗೆ ಹೋದ್ದು, ಭೀಮಸೇನ ದೇವರಾಗಿರ್ತಕ್ಕಂಥವ್ರು ಪೂರ್ವ ದಿಕ್ಕಿಗೆ ಹೋದ್ರು. ಈ ಪ್ರಕಾರವಾಗಿ ಎಲ್ಲಾರು ಬಂದು ಸೇರಿರು. ಹಾಗೆ ಅಂತ ಹೇಳ ವೇಳೆ ಇದರಲ್ಲಿ ನಾವು ಮುಖ್ಯವಾಗಿ ಯೋಚಿಸ್ಬೇಕಾದ್ದು, ಸರಿ ದ್ರವ್ಯ ಬಂದಾಯಿತು, ಎಲ್ಲಾರು ತಿರುಗಿ ಬಂದಾಯ್ತು, ಇನ್ನು ರಾಜಸೂಯ ಇರ್ತಕ್ಕಂಥದ್ದು ಮಾಡಿರತಾನೆ ಆ ಪಾಂಡುರಾಜನ ಇರ್ತಕ್ಕಂಥವನಿಗೆ ಬಂದು ಒಳ್ಳೆ ಗತಿ ಆಗಿರ್ತಕ್ಕಂಥದ್ದು ಮೊದಲೇ ಆಗಿದೆ, ಇನ್ನೂ ಉನ್ನತವಾಗಿರ್ತಕ್ಕಂಥ ಗತಿ ಆಗಬಹುದು. ಆದ ಕಾರಣ ನೀವು ಬಂದು ಈ ರಾಜಸೂಯ ಇರ್ತಕ್ಕಂಥದ್ದು ಆರಂಭಿಸೋಣ ಅಂತ ಹೇಳ್ತಕ್ಕಂಥದ್ದು ತಾನೆ. ತತಃ ಯಜ್ಞ ಪ್ರವೃತ್ತೆ ಕೃಷ್ಣ ದ್ವೈಪಾಯನೋರಿತಃ ಋತುಜಃ ಮುನಿಯೋ ತತ್ರಾಸನ್ ಸರ್ವ ವಿದ್ಯೆ ವಿನಿಷ್ಠಿತ. ಆದ ಕಾರಣ ಎಲ್ಲ ತಗೊಂಡ್ ಬಂದಾಯ್ತಪ್ಪ, ಹಣಕಾಸೆಲ್ಲ ಬೇಕಾದ್ದು ತಗೊಂಡ್ ಬಂದಾಯ್ತು, ಎಲ್ಲಾರು ಇನ್ವೈಟ್ ಮಾಡಾಯ್ತು, ಅಷ್ಟು ಜನವಾಗಿರ್ತಕ್ಕಂಥವ್ರು ಬಂದಿದ್ದಾರೆ, ಅಷ್ಟು ರಾಜರು ಬಂದಿದ್ದಾರೆ, ರಾಜಸೂಯ ಇರ್ತಕ್ಕಂಥದ್ದು ಮಾಡೋಣ ಅಂತ ಹೇಳ ವೇಳೆ ಒಂದು ಭೀಷ್ಮಾಚಾರ್ಯರು ಮಾಡಿರ್ತಕ್ಕಂಥ ಒಂದು ಮುಖ್ಯವಾದ ವಿಷಯ ಬಂದು ಇದನ್ನ ದಯಮಾಡಿ ನೀವು ಗಮನಿಸ್ಬೇಕು. ಏನಂತಂದ್ರೆ ಆಗ ರಾಜಸೂಯ ಇರ್ತಕ್ಕಂಥದ್ದಲ್ಲಿ ಮೊದಲು ಏನ್ ಮಾಡೋದು ಅಂತಂದ್ರೆ ತತ್ರ ಸರ್ವ ಜಗದೇಕ ಸಂಗಮೆ ತತ್ವ ನಿರ್ಣಯಕತಾ ಬಹುವಿರೆ ಎರಡು ಪಾಯಿಂಟ್. ಏನಕ್ಕೆಂದ್ರೆ ಮೊದಲು ರಾಜಸೂಯ ಇರ್ತಕ್ಕಂಥದ್ದಲ್ಲಿ ಬಾಧಕತಾವ ಇರ್ತಕ್ಕಂಥದ್ದು ನಡಿಬೇಕು. ಬಾಧಕತಾವ ಇರ್ತಕ್ಕಂಥದ್ದು ನಡೆದು ಅಲ್ಲಿ ತಥೈವ ಯಾದವ ಸರ್ವೇ ಬಲಭದ್ರ ಸಾಕ್ಷಾತ್ ವೇದ ವ್ಯಾಸದೇವರೇ ಇಲ್ಲಿದ್ದಾರೆ. ಆದ ಕಾರಣ ಏನ್ ಮಾಡ್ಬೇಕು ಹಾಗೆ ಅಂತೇಳಿ ತತ್ವ ನಿರ್ಣಯ ಕಥಾಸು ನಿರ್ಣಯ. ಆದ ಕಾರಣ ಮೊದಲು ಬಂದು ವಾದಗತ ಎಷ್ಟು ಜನ ಬ್ರಾಹ್ಮಣರು ಬಂದಿದ್ದಾರೆ, ಎಷ್ಟು ಜನ ಓದಿಕೊಂಡವರು ಜ್ಞಾನಿ ಬಂದಿದ್ದಾರೆ, ಅದ್ರಲ್ಲಿ ಬಂದು ಸಕಲ ವೇದವು ತಿಳಿದವರಾಗಿರ್ತಕ್ಕಂಥವರಿದ್ದಾರೆ. ಅದ್ರಲ್ಲಿ ಮಾಡಿ ವಿಷ್ಣು ಸರ್ವೋತ್ತಮತ್ವ ಇರ್ತಕ್ಕಂಥ ಅದನ್ನ ಮೊದಲು ಸಮರ್ಥನೆ ಮಾಡ್ಬೇಕು. ಅದ್ರ ಮೇಲೆ ಏನಾದ್ರು ಸಂದೇಹ ಬಂತು ಅಂತಂದ್ರೆ ವಾದಗತ ಅಂತಂದ್ರೆ ಅಂದ್ರೆ ಚಿರಕಾಲಂ ಅರ್ಥ. ವಾದಗತ ಕಥಾ ಲಕ್ಷಣ ಅಂತ ಬರೆದಿದ್ದಾರಲ್ಲ ಆಚಾರ್ಯರು 37 ಗ್ರಂಥದಲ್ಲಿ ಒಂದು ಗ್ರಂಥ. ವಾದಗತ ಅಂತಂದ್ರೆ ಪ್ರಮೇಯವಾಗಿರ್ತಕ್ಕಂಥದ್ದು ನಿರ್ಣಯ ಆಗಬೇಕು ಎಂಬುದು ವಿಷಯ ಹೊರತಾಗಿ ಬೇರೆ ಯಾವ ವಿಧವಾಗಿರ್ತಕ್ಕಂಥ ಒಂದು ಸನ್ಮಾನಕ್ಕೋ ಒಂದು ಹೆಸರಿಗೋ ಒಂದು ಕೀರ್ತಿಗೋ ಮಾಡ್ತಕ್ಕಂಥದ್ದಲ್ಲ. ಆದ ಕಾರಣ ಅಂತ ಮಾರಿ ಇರ್ತಕ್ಕಂಥ ವಾದಗತವಾಗಿರ್ತಕ್ಕಂಥದ್ದು ತತ್ವ ನಿರ್ಣಯ ಗತಾಸು ನಿರ್ಣಯ ವಾಸುದೇವ ವಿಸ್ತರತಃ ಅಭವತ್. ಈ ಶ್ಲೋಕ ಮುಖ್ಯ.
ಅದ ಕಾರಣ ಇದು ರಾಜಸೂಯ ಆಗೋದಿಲ್ಲ ಮುಖ್ಯವಾದ್ದು. ಅಂತ ಮಾರಿ ಮಾಡ್ತಕ್ಕಂಥವ್ರಿಗೆ ಸಂಭಾವನೆಯಾಗಿರ್ತಕ್ಕಂಥದ್ದು 1ಕ್ಕೆ 10 ಮಡಂಗೆ ಹೆಚ್ಚು ಸಂಭಾವನೆಯಾಗಿರ್ತಕ್ಕಂಥದ್ದು ಕೊಡ್ಬೇಕು. ಅದಕ್ಕೆ ತಾನು ಇಷ್ಟ ಹಣವಾಗಿರ್ತಕ್ಕಂಥದ್ದನ್ನ ತಗೊಂಡ್ ಬಂದಿದ್ದಾರೆ. ಅಲ್ಲಿ ಭಗವಂತನಾಗಿರ್ತಕ್ಕಂಥ ವಾಸುದೇವನಿಗೆ ಸಮವಾಗಿರ್ತಕ್ಕಂಥವ್ರು ಯಾರು ಇಲ್ಲ ಎಂಬುದಾಗಿರ್ತಕ್ಕಂಥದ್ದು ಹೇಳ್ಬೇಕು. ಯಾವ ಒಂದು ಗುಣದಲ್ಲೂ ಸಮವಾಗಿರ್ತಕ್ಕಂಥದ್ದಿಲ್ಲ ಅಂತಂದು ತಿರುಗು ನಾನು ನಿಮಗೆ ಹೇಳ್ತೇನೆ. ದಯಮಾಡಿ ಆಚಾರ್ಯರು ನ್ಯಾಯ ವಿವರಣ ಅಂತ ಗ್ರಂಥದಲ್ಲಿ ಒಂದು ಬರೆದಿದ್ದಾರೆ. ಅದು ಒಂದಿನ ನಿಮಗೆ ತನಿಯಾಗಿ ಹೇಳ್ತಾನೆ. ಇದಕ್ಕೆಂದ್ರೆ ಯಾವ ಒಂದು ಗುಣವಾಗಿರ್ತಕ್ಕಂಥದ್ದು ಸಿಮಿಲ್ಯಾರಿಟಿ ಅಂತಂಬದು, ಸಾದೃಶ್ಯ ಎಂಬುದು ನಮಗೆ ಅರ್ಥ ಅದಕ್ಕೋಸ್ಕರವಾಗಿ ಪುರಾಣಗಳಲ್ಲಿ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಹೊರತಾಗಿ ಪರಮಾತ್ಮನಿಗೆ ಸಾದೃಶ್ಯವಾಗಿ ಯಾವುದನ್ನು ಹೇಳಕ್ ಬಿಡಿಲಾರದು. ಹಾಗೆ ಅಂತಂಬದಕ್ಕೆ ಅಲ್ಲಿ ದೊಡ್ಡ ವಿಷಯ. ಅದನ್ನ ನಿಮಗೆ ಹೇಳ್ತೇನೆ. ಈ ತತ್ವ ನಿರ್ಣಯ ಕಥಾವ ಇರ್ತಕ್ಕಂಥದ್ದು ಆಯ್ತು. ಇಷ್ಟ ಆದ್ಮೇಲೆ ಒಂದೇ ಒಂದು ಪಾಯಿಂಟ್ ಕೇಳ್ತಾರೆ. ಏನಂತಂದ್ರೆ, ಸರಿ ಮೊದಲು ನಾವ್ ಏನ್ ಮಾಡ್ಬೇಕು ಅಂದ್ರೆ, ಯಾರೀಗ ಮೊದಲು ಪೂಜೆ ಆಗಿರ್ತಕ್ಕಂಥದ್ದು ಮಾಡೋದು, ಅಗ್ರ ಪೂಜೆ ಅಂತಂಬದು ಒಂದು ಮುಖ್ಯವಾದ್ದು. ಮೊದಲು ನಾವು ಮಾಡ್ತಾರಲ್ಲ, ಯಾರಿಗೆ ಪೂಜೆ ಮಾಡೋದು, ಪ್ರಾಯಶಃ ಯಾಗದಲ್ಲಿ ಅಗ್ರ ಪೂಜೆ ಆಗಿರ್ತಕ್ಕಂಥದ್ದು ಅಲ್ಲಿರ್ತಕ್ಕಂಥ ಉತ್ತಮರಾಗಿರ್ತಕ್ಕಂಥವ್ರಿಗೆ ಮೊದಲು ಅಗ್ರ ಪೂಜೆ ಆಗಿರ್ತಕ್ಕಂಥದ್ದು ಮಾಡ್ಬೇಕು. ಹಾಗೆಂತಪ್ಪ ಬೆಳೆ ಎಲ್ಲಾರು ಯೋಚನೆ ಮಾಡ್ತಾರೆ. ಆಗ ಒಂದು ಮಾತು ಎಲ್ಲಾರು ಏನ್ ಹೇಳ್ತಾರೆ ಅಂತಂದ್ರೆ, ಸರ್ವಶಾಸ್ತ್ರ ವಿಧಂ ಭೀಷ್ಮಂ. ಇದು ಭೀಷ್ಮಾಚಾರ್ಯರು ಒಂದು ವಿಷಯದಲ್ಲಿ ಹೀರೋ ಮಹಾಭಾರತ ಅಂತ ಹೇಳೋದಕ್ಕೆ ಅಂತ ಹೇಳ್ತಾನೆ. ಆಗ ಸರ್ವಶಾಸ್ತ್ರ ವಿಧಂ ಭೀಷ್ಮಂ ಜ್ಞಾನನ್ನೇ ಏತೇ ನೃಪ ಅಪಿ. ಆದ ಕಾರಣ ಇಲ್ಲಿ ನಮ್ಮಲ್ಲಿ ಇರ್ತಕ್ಕಂಥ ಭೀಷ್ಮಾಚಾರ್ಯರು ವಯಸ್ಸಿಲು ದೊಡ್ಡವರು, ಶಾಸ್ತ್ರವಾಗಿರ್ತಕ್ಕಂಥದ್ದು ಪೂರ ತಿಳಿದವರಾಗಿರ್ತಕ್ಕಂಥವ್ರು. ಅವರು ಎಲ್ಲಾ ರಾಜರಿಗೂ ಮೇಲಿರ್ತಕ್ಕಂಥವ್ರು. ಆದ ಕಾರಣ ಅವರು ಏನ್ ಮಾತು ಹೇಳ್ತಾ ಇದೆಯೋ, ಯಾರು ಹೇಳ್ತಾ ಇದೆಯೋ ಅವರಿಗೆ ಮೊದಲ ಅಗ್ರ ಪೂಜೆ ಅಂದ್ರೆ ಮೊದಲ್ ಪೂಜೆ ಆಗಿರ್ತಕ್ಕಂಥದ್ದು ಅವರೇ ಹೇಳಿದಾಗ ಮಾಡೋಣ. ಆದ ಕಾರಣ ಪಿತಾಮಹಸ್ಯ ಅಗ್ರ ಪೂಜಾರ್ಹ ಕೋತ್ರ ಲೋಕ ಸಮಾಗಮೆ. ಅವರು ಹೇಳಿದ ಪಿತಾಮಹಂದ್ರಾಗಿರ್ತಕ್ಕಂಥವ್ರು, ಎಲ್ಲರಿಗೂ ಗ್ರ್ಯಾಂಡ್ ಫಾದರ್ ಇರ್ತಕ್ಕಂಥ ಸ್ಟೇಜಲ್ಲಿ ಇರ್ತಕ್ಕಂಥವ್ರು. ಅವರು ಬಂದು ಯಾರಿಗೆ ಹೇಳ್ತಾ ಇದೆಯೋ ಅವರಿಗೆ ಹೇಳೋಣ ಅಂತಪ್ಪ ಬೆಳೆ ಅವರು ಏನು ಹೇಳ್ತಾರೆ ಎಂಬ ಶ್ಲೋಕವಾಗಿರ್ತಕ್ಕಂಥದ್ದು 251 ಮೋಸ್ಟ್ ಇಂಪಾರ್ಟೆಂಟ್. ಇದರಲ್ಲಿ ಇತಿ ಪೃಷ್ಟ ಅಬ್ರವೀತ್ ಭೀಷ್ಮ ಕೃಷ್ಣಂ ಪೂಜ್ಯತಮಂ ಹರಿಂ ಪ್ರಭುಂ. ಈ ಒಂದು ಶ್ಲೋಕ ಈತ ನೀವು ತಿಳ್ಕೊಂಡ್ರೆ ನಂಗೆ ಕೋಟಿ ಪುಣ್ಯ. ಅದು ಭೀಷ್ಮಾಚಾರ್ಯರು ಹೇಳ್ತಾರೆ. ಇತಿ ಪೃಷ್ಟ, ಈ ಪ್ರಕಾರವಾಗಿ ಎಲ್ಲಾ ರಾಜರಾಗಿರ್ತಕ್ಕಂಥವ್ರು, ಧರ್ಮರಾಜ ಎಲ್ಲಾರು ಬಂದು ನಮಸ್ಕಾರ ಮಾಡಿ ಕೇಳ್ಕಿಂದ ಮೇಲೆ ನೀವ್ ಹೇಳ್ರಿ ಮೊದಲು ಯಾರಿಗೆ ಬಂದು ಅಗ್ರ ಪೂಜೆ ಇರ್ತಕ್ಕಂಥದ್ದು ಮಾಡ್ಬೇಕು, ಅದಕ್ಕೆ ಆಮೇಲೆ ತಾನು ಇತರರಿಗೆಲ್ಲ ಪೂಜೆ ಮಾಡ್ಬೇಕು. ಯಾರಿಗೆ ಮಾಡ್ಬೇಕು ಅಂತ ಹೇಳ ವೇಳೆ ಭೀಷ್ಮಾಚಾರ್ಯರು ಹೇಳ್ತಾ ಅಬ್ರವೀತ್ ಭೀಷ್ಮ ಕೃಷ್ಣಂ ಪೂಜ್ಯ ತಮಂ. ಕೃಷ್ಣ ಪರಮಾತ್ಮನ ಇರ್ತಕ್ಕಂಥವಲ್ಲಿದ್ದಂದ ಅವ ತಾನು ಪೂಜ್ಯ ತಮ ಪ್ರತ್ಯಯ ಅಂತಂದ್ರೆ ಸೂಪರ್ಲೇಟಿವ್ ಅಂತ ಅರ್ಥ. ಕಂಪ್ಯಾರಿಟಿವ್ ಅಲ್ಲ, ಸೂಪರ್ಲೇಟಿವ್ ಬೆಸ್ಟ್ ಅಂತ ಅರ್ಥ, ಬೆಟರ್ ಅಲ್ಲ. ಆದ ಕಾರಣ ಪೂಜ್ಯ ತಮಂ ಹರಿಂ ಪ್ರಭುಂ ಇತಿ ಪೃಷ್ಟ ಧರ್ಮರಾಜೇನ ಭೀಷ್ಮ ಶ್ರೀಕೃಷ್ಣಂ ಪೂಜ್ಯ ತಮಂ ಅಬ್ರವೀತ್ ಅಂತ. ನಾ ಇದನ್ನ ತುಂಬಾ ವೆರಿ ಇಂಪಾರ್ಟೆಂಟ್ ಅಂತ ಹಾಕಿದ್ದೇನೆ. ಇದು ಒಂದು ಮಾತು ಭೀಷ್ಮಾಚಾರ್ಯರೇ ಹೇಳಿರಲ್ಲ, ಅದಿಲ್ಲ ಅವರಿಗೆ ಎಷ್ಟು ಕೋಟಿ ಪುಣ್ಯ. ಅವರು ದುನಾಮಕ ವಸುಂಬದನ್ನ ಪ್ರೂವ್ ಮಾಡಿಬಿಟ್ರು. ಅದ ಸಾಮಾನ್ಯ ಅಲ್ಲ. ಆದ ಕಾರಣ ಈ ಕೃಷ್ಣನಿಗೆ ಪೂಜೆ ಮಾಡ್ಬೇಕು ಅಂತ ಹೇಳೋದಕ್ಕೆ ಅಲ್ಲಿ ನೀವು ನೋಡಿರಿ ಅಂತಂದ್ರೆ 2 ಕಾರಣ ನಿಮಗೆ ಹೇಳ್ತಾರೆ. ಒಂದು ಏನು ಅಂದ್ರೆ, ಅಲ್ಲಿ ವೇದವ್ಯಾಸ ದೇವರಿದ್ದಾರೆ, ಪರಶುರಾಮ್ ದೇವರಿದ್ದಾರೆ, ಇದ್ದಾರೆ. ಅವ್ರಿಗೆ ಹೇಳ್ಬೇಕು ಅಂದ್ರೆ ಕಾಂಟ್ರವರ್ಸಿಯೇ ಬರ್ಲಾರ್ದು. ಇದಕ್ಕಂದ್ರೆ ಅವರೆಲ್ಲ ಬ್ರಾಹ್ಮರು. ಅದಕ್ಕೆ ಬ್ರಾಹ್ಮರು ಅವರಿಗೆ ಮೊದಲು ಪೂಜೆ ಮಾಡ್ಬೇಕು ತಪ್ಪದಾಗೆ ಬಂದುಡೋದು. ಆದ್ರೆ ಇಲ್ಲಿ ಕೃಷ್ಣನ ಇರ್ತಕ್ಕಂಥ ಒಂದು ಬ್ರಾಹ್ಮರ ವಂಶದಲ್ಲಿ ಬರ್ಲ. ಕೃಷ್ಣ ಇರ್ತಕ್ಕಂಥ ಯಾದವರ ವಂಶದಲ್ಲಿ ವೃಷ್ಣಿ ಕುಲ ಅಂತ ಹೆಸರು, ಅದ್ರಲ್ಲಿ ಬಂದಿರ್ತಕ್ಕಂಥ. ಆದ್ರೆ ಪರಮಾತ್ಮನಿಗೆ ಇರ್ತಕ್ಕಂಥವನಿಗೆ ಕುಲ ಯಾವುದು ಎಲ್ಲವೂ ಅವನೇತಾನೆ. ಹಾಗಿರ್ತಕ್ಕಂಥದ್ದು ಹಾಗೆ ಅಂತೇಳಿ ಇಲ್ಲಿ ಕಾಂಟ್ರವರ್ಸಿ ಆಗಿರ್ತಕ್ಕಂಥದ್ದು ಬರೋದು. ಅದರಿಂದ ಮುಂದೆ ಶಿಶುಪಾಲನ್ ವಧೆಯ ಇರ್ತಕ್ಕಂಥದ್ದು ಆಗಬೇಕು. ಈ ಉದ್ದೇಶ ಮಧು ಅರ್ಥ ಆಯ್ತಲ್ಲ. ಒಂದೊಂದು ದೊಡ್ಡವರು ಮಾತಾಡಿದ್ರು ಎಷ್ಟಿದೆ ನೋಡ್ರಿ. ಈ ಶ್ಲೋಕನ ನಿನ್ ಮಿತ್ರ ಪುಸ್ತಕ ಇದ್ರೆ ದಯಮಾಡಿ ನೋಡ್ರಿ. ಇತಿ ಪೃಷ್ಟ ಅಬ್ರವೀತ್ ಭೀಷ್ಮ ಕೃಷ್ಣಂ ಪೂಜ್ಯತಮಂ ಹರಿಂ ಪ್ರಭು. ಕೃಷ್ಣನ ಇರ್ತಕ್ಕಂಥ ಮತಾನೆ ಮೊದಲ ಅಗ್ರ ಪೂಜೆ ಇರ್ತಕ್ಕಂಥದ್ದು ನೀವು ಮಾಡ್ಬೇಕಾದ್ದು. ಅದು ತಾನೇ ನಿಮಗೆ ಶ್ರೇಯಸ್ಸು, ಬೇರೆ ಯಾರಿಗೂ ಇಲ್ಲ. ಇದಕ್ಕೆ ಮನ್ಯಂತೆ
ನ ವಿರೋಧಶ್ಚ ತೇಷಾಂ ತತ್ರ ತತ್ರ ಹಿ ತಾದೃಶ. ಆದ ಕಾರಣ ಪರಶುರಾಮ ದೇವರಿಗೂ ಮತ್ತು ವೇದವ್ಯಾಸ ದೇವರಿಗೂ ಮಾಡಿದ್ರೆ ಮನ್ಯಂತೆ ನ ವಿರೋಧ. ಅದನ್ನ ವಿರೋಧವಾಗಿ ಕಾಂಟ್ರವರ್ಸಿ ಇರ್ತಕ್ಕಂಥದ್ದೇ ಬರಲಾರ್ದು. ಕಾಂಟ್ರವರ್ಸಿ ಬಂದು ಅದ್ರಲ್ಲಿ ಕೃಷ್ಣ ಇರ್ತಕ್ಕಂಥ ಅವ ಸರ್ವೋತ್ತಮ, ಅವನಿಗೂ ವೇದವ್ಯಾಸ ದೇವರಿಗೂ ವ್ಯತ್ಯಾಸ ಇಲ್ಲ ಹಾಗೆ ಅಂತಪ್ಪ ಅದನ್ನ ಅನೇಕ ವಿಷಯಗಳ ಇರ್ತಕ್ಕಂಥದ್ದು ಇದರಿಂದ ಪ್ರೂವ್ ಆಗಬೇಕು ಎಂಬುದಕ್ಕೋಸ್ಕರವಾಗಿ ಸಾಮಾನ್ಯ ಜನರಾಗಿರ್ತಕ್ಕಂಥವರಲ್ಲಿದ್ದರು, ವಿಶೇಷ ತಿಳಿದವರಾಗಿರ್ತಕ್ಕಂಥವರಿದ್ದರು. ಎಲ್ಲವರಿಗೂ ಅಲ್ಲಿರ್ತಕ್ಕಂಥವರಿಗೆ ವೇದವ್ಯಾಸ ದೇವರು ಬೇರೆ ಅಲ್ಲ, ಪರಶುರಾಮ ದೇವರು ಬೇರೆ ಅಲ್ಲ, ಕೃಷ್ಣ ಬೇರೆ ಅಲ್ಲ ಎಂಬುದಾಗಿರ್ತಕ್ಕಂಥ ತಿಳಿಬೇಕು. ಕೃಷ್ಣ ಇರ್ತಕ್ಕಂಥ ಅವನಿಗೆ ಯಾವ ಕುಲದಲ್ಲಿ ಹುಟ್ಟಿರೋ ಪರಮಾತ್ಮನ ಇರ್ತಕ್ಕಂಥ ಅವನಿಗೆ ಹೆಚ್ಚು ಕಡಿಮೆ ಎಂಬುದಿಲ್ಲ. ಆದ ಕಾರಣ ಪರಮಾತ್ಮನ ಇರ್ತಕ್ಕಂಥ ಎಲ್ಲಿದ್ರು ಅವ ಬಂದು ಒಂದೇ ಪ್ರಕಾರವಾಗಿರ್ತಕ್ಕಂಥವ, ಸಮವಾಗಿರ್ತಕ್ಕಂಥವ. ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೇ ಗವ್ಯಸ್ತನಿ. ಈ ಒಂದು ಶ್ಲೋಕದಲ್ಲಿ ಇಡೀ ಶಾಸ್ತ್ರ ಪೂರ ಜನ್ಮ ಪೂರ ಹೇಳ್ಬಂದು ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೇ ಗವ್ಯಸ್ತಿನಿ ಸುನೀಚೈವ ಸುಖಾಕೈಚ ಪಂಡಿತ ಸಮದರ್ಶಿನ ಅಂತ ಭಗವದ್ಗೀತಾ ಬರ್ತದೆ ನೋಡ್ರ. ಆದ ಕಾರಣ ಪರಮಾತ್ಮನ ಇರ್ತಕ್ಕಂಥ ಆಕಳಿರ್ತಕ್ಕಂಥ ಪರಮಾತ್ಮನೋ, ನಾಯಿಲಿರ್ತಕ್ಕಂಥ ಪರಮಾತ್ಮನೋ, ಹೊರೆಯಲ್ಲಿರ್ತಕ್ಕಂಥ ಪರಮಾತ್ಮನೋ, ಭೀಮಸೇನ ದೇವರಲ್ಲಿರ್ತಕ್ಕಂಥ ಪರಮಾತ್ಮನೋ, ಜರಾಸಂಧನಲ್ಲಿರ್ತಕ್ಕಂಥ ಪರಮಾತ್ಮನೋ, ಪರಮಾತ್ಮನ ವಿಷಯದಲ್ಲಿ ಯಾವ ವಿಧವಾಗಿರ್ತಕ್ಕಂಥ ವ್ಯತ್ಯಾಸವೂ ಇಲ್ಲ ಇತ್ಯಾದಿಗಳು ತಿಳಿಬೇಕು ಅಂತ ಹೇಳಿ ಇಲ್ಲಿರಾವರು ನೀವು ಯಾರು ಸ್ವಲ್ಪ ವೇದವ್ಯಾಸ ದೇವರು ಬಂದು ದೊಡ್ಡವರು, ಕೃಷ್ಣ ಅದಕ್ಕಿಂತ ಕೊಂಚ ಕಡಿಮೆ ನೆನೆಸಿಬಾರದು ಎಂಬುದಾಗಿರ್ತಕ್ಕಂಥ ಅನೇಕ ವಿಷಯವನ್ನ ಆ ದೊಡ್ಡವರಾಗಿರ್ತಕ್ಕಂಥವ್ರ ಮನಸ್ಸಲ್ಲಿಟ್ಟುಕೊಂಡು ಪೂಜ್ಯತಮ ಕೃಷ್ಣ ಎಂಬುದಾಗಿ ಹೇಳಿರು. ಒಡತೆ ಹೇಳುವುದರಿಂದ ಮನ್ಯಂತೆ ನ ವಿರೋಧ ತತ್ರ ತಾದೃಶ ಹೇಳ್ಬಿಟ್ಟು ಅವಿವಾದೇ ಪ್ರಸಿದ್ಧಿಶ್ಚ. ಆದ ಕಾರಣ ಈ ಇವರಿಗೆ ಪರಶುರಾಮ ದೇವರಿಗೂ ಇದೋ ಮಾಡಿದ್ರೆ ಅದ್ರಲ್ಲಿ ವಿವಾದವೇ ಬರಲಾರದು. ವಿವಾದ ಬಂದು ಬ್ರಹ್ಮ ಜಿಜ್ಞಾಸ ಮಾಡಿ ನೀವು ವಿಷ್ಣು ಸರ್ವೋತ್ತಮ ಅಂತ ತಿಳ್ಕೊಬೇಕು. ನಾ ಹೇಳ್ತಕ್ಕಂಥ ಅದನ್ನ ಇಟ್ಟು ಹೇಳ್ಬೇಡ್ರಿ, ಅದಕ್ಕೆ ತಾನೆ ಯಾಥಾತೋ ಬ್ರಹ್ಮ ಜಿಜ್ಞಾಸ ಮಾತಾಯ್ತಲ್ಲ. ನೀವು ಏನಂದ್ರೆ ಜಿಜ್ಞಾಸ ಅಂದ್ರೆ ವಿಚಾರ ಮಾಡಿ, ವೇದಗಳನ್ನ ಕುರಿತು ವಿಚಾರ ಮಾಡಿ ನೀವು ತಿಳ್ಕೊಂಡು ವಿಷ್ಣು ಸರ್ವೋತ್ತಮ ಅಂತ ಹೇಳ್ಬೇಕು ಹೊರತಾಗಿ ನಾ ಬಂದು ವಿಷ್ಣು ಸರ್ವೋತ್ತಮ ಅಂತ ನೀವು ಹೇಳಿರಿ ನಾನು ನಂಬುತ್ತೇನೆ ಅಂತ ಅರ್ಥ ಅಲ್ಲ. ಅದಕ್ಕೆ ಇಷ್ಟು ಇದರಲ್ಲಿ ತುಂಬಾ ವಿಷಯ ಇದೆ. ಆದ ಕಾರಣ ಅವಿವಾದವಾಗಿರ್ತಕ್ಕಂಥದ್ದು ಇದರ ಪ್ರಸಿದ್ಧಿ ಬರಲಾರದು. ವಿವಾದವಾಗಿರ್ತಕ್ಕಂಥದ್ದು ಬಂದು ಪ್ರಸಿದ್ಧಿ ಬಂದು ಸಾಕ್ಷಾತ್ ಪರಮಾತ್ಮನ ಇರ್ತಕ್ಕಂಥ ಕೃಷ್ಣ ಹಂಗೆ ತಿಳಿಬೇಕು ಅಂತ ಹೇಳಿ ಕೃಷ್ಣಾಯ ದತ್ತೆ ರಾಜಾನು ವಿವಾದಂ ಕುರ್ಯು ಅಂಜಸ. ವಿವಾದೇನ ಕೀರ್ತಿ ಎಷ್ಟಾಗಿದೆ ನೋಡ್ರಿ. ವಿವಾದೇನ ಕೀರ್ತಿ ಸ್ಯಾತ್. ಆದ ಕಾರಣ ವಾಸುದೇವಸ್ಯ ವಿಸ್ತೃತ ತತಃ ಕೃಷ್ಣಾಯಂ ಅಗ್ರಪೂಜಾ ದತ್ತ ವಾರ್ತೈ ಜಗತ್ಪುರ. ಪ್ರಮಾದವಾದ ಸ್ಥಳ. ಆದ ಕಾರಣ ವಿವಾದವಾಗಿರ್ತಕ್ಕಂಥದ್ದು ಬಂದು ತೀರ್ಮಾನ ಆದ್ರೆ ತಾನೆ ಅದರಿಂದ ಕೀರ್ತಿ ಆಗಿರ್ತಕ್ಕಂಥದ್ದು. ಕೀರ್ತಿ ಅಂದ್ರೆ ಕೃಷ್ಣ ಕೀರ್ತಿ ಅಲ್ಲ, ವಿವಾದ ಮಾಡ್ತಕ್ಕಂಥ ಅವರಿಗೆ ಕೀರ್ತಿ, ಕೇಳ್ತಕ್ಕಂಥ ಅವರಿಗೆ ಕೀರ್ತಿ, ಹೇಳ್ತಕ್ಕಂಥ ಅವರಿಗೆ ಕೀರ್ತಿ, ತಿಳ್ಕೊಂಬ ಅವರಿಗೆ ಕೀರ್ತಿ, ಇದಷ್ಟು ಬರಬೇಕು ಎಂಬುದಕ್ಕೋಸ್ಕರವಾಗಿ ಭೀಷ್ಮಾಚಾರ್ಯರಾಗಿರ್ತಕ್ಕಂಥವರು ಕೃಷ್ಣನಿಗೆ ಮೊದಲ ಅಗ್ರ ಪೂಜೆ ಮಾಡಬೇಕು ಎಂಬುದಾಗಿ ಹೇಳಿರು. ಎಂಬುದಾಗಿ ಹೇಳೋ ಕಾಲದಲ್ಲಿ ಇದರಿಂದ ಒಂದು ಎಫೆಕ್ಟ್ ಏನು ಅಂತಂದ್ರೆ ಈ ಕೃಷ್ಣನಿಗೆ ಅಗ್ರ ಪೂಜೆ ಮೊದಲು ಮಾಡಬೇಕು ಬಾವಳೆ. ಇಲ್ಲಿ ತಾನೆ ಸ್ಟಾರ್ಟಿಂಗ್ ಪಾಯಿಂಟ್ ಬಂದು ಶಿಶುಪಾಲನ್ ವಧಕ್ಕೆ ಅವ ಬಂದು ಕನ್ನ ಪಿನ್ನ ಸದ್ದ ಹಾಕ ಹೋಗ್ತಾನ. ಅದು ನಡೆಯ ಹೋಗುತ್ತೆ ತಿಳಿಯ ಹೋಗುತ್ತೆ. ಆದ ಕಾರಣ ವೇದವ್ಯಾಸ ದೇವರಿಗೆ ಮೊದಲು ಮಾಡ್ಬೇಕು ಅಂತ ಹೇಳಿದ್ರೆ ಈ ಶಿಶುಪಾಲನ ಮೈಂಡೇ ಹೊರಗೆ ಬಂದಿರ್ಲಾರ್ದು. ಆದ ಕಾರಣ ಹಾಗೇನಂತಂದ್ರೆ ಈಗ ವ್ಯಾಸ ಭಾರ್ಗವಯೋ ಸಾಕ್ಷಾತ್ ನೋಡ್ರ ತದ್ ಐಕ್ಯಾತ್. ವ್ಯಾಸ ಭಾರ್ಗವಯೋ, ಭಾರ್ಗವ ಅಂತಂದ್ರೆ ಪರಶುರಾಮ ದೇವರು, ಅವರಿಬ್ರು ಐಕ್ಯ ಇರೋದ್ರಿಂದ ಸಾಕ್ಷಾತ್ ತದ್ ಐಕ್ಯಾತ್. ತದನಂತರಂ ಅಗ್ರ್ಯಾಂ ಪೂಜಾಂ. ಇಲ್ಲಿ ಅನ್ಯ ಏನು ಬೇರೆ ಬೇರೆಯವ್ರಿಗೆ ಹೇಳ್ತಾ ಇದ್ದಾರಲ್ಲ, ಎಲ್ಲಾರು ಏನು ಅನ್ಸಿದ್ರು ಮೊದಲ ಅಗ್ರ ಪೂಜಾ ಇರ್ತಕ್ಕಂಥದ್ದು ಪರಶುರಾಮ ದೇವರಿಗೆ ಮಾಡು ಅಂತ ಹೇಳ್ಯಾರು. ಇಲ್ಲಂದ್ರೆ ಭಾರ್ಗವ ಇವ್ರಿಗೆ ಪೂಜೆ ಮಾಡು ಅಂತ ಹೇಳ್ಯಾರು, ಪರಶುರಾಮ ದೇವರಿಗೆ ಮಾಡು ಅಂತ ಹೇಳ್ಯಾರು. ಇಲ್ಲಂದ್ರೆ ವೇದವ್ಯಾಸ ದೇವರು ಅವ್ರಿಗೆ ಪೂಜೆ ಮಾಡ್ಕೊಂಬಾರು ಅಂತಿದ್ರು. ಆದ್ರೆ ನಾ ಬೇರೆ ಅಲ್ಲ, ಕೃಷ್ಣ ಬೇರೆ ಅಲ್ಲ ಎಂಬುದು ತೋರ್ಸ್ಲಿಕ್ಕೋಸ್ಕರ ಕೃಷ್ಣಗ ಮಾಡ್ರಿಪ್ಪ ಎಂಬುದಾಗಿ ಭೀಮಸೇನ ದೇವರು ಹೇಳಿರ್ತಕ್ಕಂಥ ಮಾತಿಗೆ ಅವ್ರ ಪಾದ ಕಮಲದಲ್ಲಿ ಕೋಟಿ ನಮಸ್ಕಾರವಾಗಿರ್ತಕ್ಕಂಥದ್ದು ಮಾಡಿ ಆ ಪುಣ್ಯ ನಿಮಗೂ ಬರಬೇಕು ಅಂತ ಹೇಳ ವೇಳೆ ಮೊದಲ ಅಗ್ರ ಪೂಜೆ ಮಾಡ್ಬೇಕು ಅಂತ ಆಗ ವೇಳೆ ಇವ ಎದ್ದ, ಶಿಶುಪಾಲನ ಇರ್ತಕ್ಕಂಥ ಅವ ಎದ್ದು
ಅಗ್ರ್ಯೋ ಅಪಹಾರ ಉಪಯಾಪಿತ ಏವ ಕೃಷ್ಣ. ಕೃಷ್ಣೇ ಅವ ಕೋಪವಾಗಿರ್ತಕ್ಕಂಥದ್ದಂದ್ರೆ ಕೃಷ್ಣ ಇರ್ತಕ್ಕಂಥ ಅವನಿಗೆ ಅಗ್ರ ಪೂಜೆ ಇರ್ತಕ್ಕಂಥದ್ದು ಮೊದಲು ಮಾಡ್ಕೊಡುದು ಎಂಬುದಾಗಿ ಯತ್ನ ಅಂತ ಹೇಳಿ ಅದಕ್ಕೆ ಆಮೇಲೆ ಈ ಶಿಶುಪಾಲನ ಮದುವೆ ಇರ್ತಕ್ಕಂಥದ್ದು ನಡೀತೆ. ಅದನ್ನ ಮುಂದಿನ ಕ್ಲಾಸಲ್ಲಿ ಹೇಳ್ತಾನೆ. ಆ ಶಿಶುಪಾಲನ ಮದುವೆ ನಡೆಯೋಣ. ಅದಕ್ಕೆ ಆಮೇಲೆ ಅವನ ತಮ್ಮನ ಇರ್ತಕ್ಕಂಥ ಒಂದು ಅಂತವಗ್ರ ನಾ ತುಂಬಾ ಕಷ್ಟಪಟ್ಟೆ. ಇದಕ್ಕೆ ಅಂತಂದ್ರೆ ಈ ಕರ್ಣನ ಇರ್ತಕ್ಕಂಥ ಒಂದು ನಿಮಗೆ ಈ ವೇಳೆ ಇಲ್ಲಿ ಸಂಬಂಧ ನಿಮಗೆ ಹೇಳ್ತಾನೆ. ಕರ್ಣನ ಇರ್ತಕ್ಕಂಥ ಅವನ ಚಕ್ರ ಕೊಂಚ ಕಳಗ ಹೋಗಿರ್ತೆ. ಅದನ್ನ ತೆಗೆದು ಮೇಲಿಟ್ಟಿರ್ತೇನೆ ಅಂತ ಬವಳೆ ಮಾಹಿತಿ ಅಂತ ಬರೋದು. ಅವನಿಗೆ ಅವಕಾಶ ಕೊಡಬೇಡ ಹಂಗಿಂತ ಬರಲ್ಲ. ಅವಕಾಶ ಕೊಡಬೇಡ ಅಂತ ಅರ್ಥ ಅಲ್ಲ ಅದಕ್ಕೆ ಹಂಗಂತ. ಇದನ್ನೆಲ್ಲ ನಾನು 30 ವರ್ಷದ ಮುಂಚೆನೂ ಆರಾಧನೆಯಲ್ಲಿ ಹೇಳಿ ಎಷ್ಟೋ ಪಂಡಿತರು ಇದು ಮಾಡಿ ಸಂತೋಷ ಬಿಟ್ರು. ನೀವು ಸಂತೋಷ ಪಡ್ಬೇಕು. ಅದಕ್ಕೆಂದ್ರೆ ನಂಗೀಗ ನ ಇತಿ ಅಂತ ಹೇಳ ವೇಳೆ ಆ ಅವಕಾಶ ಕೊಡಬೇಡ ಅಂತ ಅರ್ಥ ಅಲ್ಲ. ನಂಗಂತಂಬದಕ್ಕೆ 6 ಅರ್ಥ. ಒಂದು ನಂಗಂದ್ರೆ ಅಭಾವ ಅರ್ಥ, ಒಂದೊಂದು ಇಲ್ಲ ಅಂತ ಅರ್ಥ. ನಿಮ್ಮದ್ರಲ್ಲಿ ಹಣ ಇದೆಯಾ ಅಂತಂದ್ರೆ ನ ಅಂತಂದ್ರೆ ಹಣ ಇಲ್ಲ ಅಂತ ಅರ್ಥ. ನಿಮ್ಮದ್ರಲ್ಲಿ ಬಂದು ಪೇನ ಇಟ್ಟಿಟ್ಟಿದ್ದಾರೆ ಅಂತಂದ್ರೆ ನ ಅಂತಂದ್ರೆ ಇಲ್ಲ ಪೆನ್ಸಿಲ್ ಇಟ್ಟಿಟ್ಟಿದ್ದೇನೆ ಅಂತ ಅರ್ಥ. ಪೇನ ಅಭಾವ, ಪೆನ್ಸಿಲ್ ಇದೆ ಬರ್ಲಿಕ್ಕೆ ಅಂತ ಅರ್ಥ. ನ ಅಂತಂದ್ರೆ ಸಾದೃಶ್ಯ ಅರ್ಥದಲ್ಲೂ ಬರೋದು. ನಮಗಂತ ಮಾನುಷ ಅಂತ ಬರ್ತದೆ ನೋಡ್ರಿ. ನರಸಿಂಹದೇವರ ನೋಡ್ರೆ ಮೃಗಂತೂ ನೀವು ಹೇಳಕ್ಕಿಲ್ಲ, ಬಂಧು ಅಂತೂ ಹೇಳಕ್ಕಿಲ್ಲ, ಮನುಷ್ಯ ಅಂತೂ ಹೇಳಕ್ಕಿಲ್ಲ ಅಂತಂದ್ರೆ ಆ ಅರ್ಥ ಅಲ್ಲ. ನ ಅಂತಂದ್ರೆ ಮೃಗಕ್ಕೆ ಸದೃಶವಾಗಿಯೂ ಇದ್ರು ಮನುಷ್ಯಗೆ ಸದೃಶವಾಗಿದ್ರು ಅಂತ ಅರ್ಥ. ನಮಗನ್ನ ಮಾನುಷ ಅಂತಂದ್ರೆ ಮೃಗವೂ ಅಲ್ಲ ಮನುಷ್ಯನೂ ಅರ್ಥ ಅಂತ ಅರ್ಥ ಅಲ್ಲ. ಅಭಾವ ಅರ್ಥ ಅಲ್ಲ, ಸಾದೃಶ್ಯ ಅರ್ಥ. ಇಟ್ ವಾಸ್ ಸಿಮಿಲರ್ ಟು ಅನಿಮಲ್, ಸಿಮಿಲರ್ ಟು ಮ್ಯಾನ್ ಅಂತ ಮರಿ ಆ ನಂಗ ಇರ್ತಕ್ಕಂಥದ್ದು. ಅದಷ್ಟು ಆ ದಂತವಕ್ರಲ್ಲಿ ನೋಡಿ ಬಂದು ದೇವರ ದಯ ಮಾಡಿರು. ಅದನ್ನು ಮುಂದಿನ ಕ್ಲಾಸಲ್ಲಿ ಬದುಕಿದ್ರೆ ನಿಮ್ಗೆ ಹೇಳ್ತಾನೆ. ಈಗ ಕೃಷ್ಣಗ ಅಗ್ರ ಪೂಜೆ ಇರ್ತಕ್ಕಂಥದ್ದು ನಡೆದು ರಾಜಸೂಯ ಇರ್ತಕ್ಕಂಥದ್ದು ನಡೀತೆ. ಆ ರಾಜಸೂಯ ಆಗುವ ಇರ್ತಕ್ಕಂಥದ್ದನ್ನ ಯಾಕೆ ನಿಮಗೆ ಹೇಳ್ತೇನೆ ಅಂತಂದ್ರೆ, ಈ ರಾಜಸೂಯ ಆಗುವ ಇರ್ತಕ್ಕಂಥ ವೈಭವನ್ನ ನೋಡಿ ತಡಿಲಾಂಗ್ ಇರ್ತಕ್ಕಂಥದ್ರಿಂದ ತಾನೇ ಮುಂದೆ ಭಾರತವೇ ಆರಂಭ. ಈ ರಾಜಸೂಯಾಗ ವೈಭವನ್ನ ನೋಡಿ ಅವನಿಂದ ತಡಿಲಕ್ಕೆ ಬಿಡಿಲ್ಲ ದುರ್ಯೋಧನಿಂದ. ಅರ್ಧದಲ್ಲಿ ಎದ್ದೊಟ್ಟಾದ. ನೀವು ನೋಡ್ಬೋದು. ನಾ ಇಂಥ ಮರಿ ನೋಡಿದ್ದಾರೆ. ಒಂದು ಮದುವೆಯಲ್ಲಿ ತುಂಬಾ ಬೇಕಾದವರು ಇದ್ರು, ವಿರೋಧಿಗಳಿದ್ರು ಅಂದ್ರೆ ಮದುವೆಗೆ ಮುಂಚೆ ಮದುವೆಯಲ್ಲೂ ಟಕ್ಕಂತ ಎದ್ದೊಟ್ಟಾಗರು. ಅವರಿಂದ ಆ ವೈಭವ ನೋಡ್ಲಕ್ ಬಿಡಿಲ್ಲ ಅಂದ್ಬಿಟ್ಟು ಅಂತ ಮರಿ ಎದ್ದು ಹೋಗ ವೇಳೆ ಕೂಡ ಶಕುನಿ ಇದ್ದ. ಯಾಕಿಂತ ಮರಿ ಅಂದ್ಬಿಟ್ಟು ನನ್ನಿಂದ ಅಲ್ಲಿ ನೋಡ್ಲಕ್ ಬಿಡಿಲ್ಲ ಪೂರಾ ಹಂಗಂತ ಹೇಳವೇಳೆ ನೀವೊಂದು ಆತಂಕ ಪಡಬೇಡ, ನಾನು ನೋಡ್ಕಿದ್ದೇನೆ ಅಂತೇಳಿ ಅದಕ್ಕೆ ಆಮೇಲೆ ತಾನ ಆರಂಭ. ಅದಕ್ಕೆ ದಿಸ್ ಈಸ್ ಈ ರಾಜಸೂಯ ಆಗುವ ಇರ್ತಕ್ಕಂಥದ್ದಲ್ಲಿ ಆ ವೈಭವನ ನೋಡಿ ಅದಲ್ಲಿ ಏನ್ ಮಾಡಿದ್ರು. ಈ ರಾಜಸೂಯ ಆಗದಲ್ಲಿ ಬ್ರಾಹ್ಮರಿ ದಕ್ಷಿಣ ಕೊಳ್ಳಕ್ಕೆ ದುರ್ಯೋಧನನ ಹಾಕಿ ನಿಂತರು. ಬಟ್ ಎಲ್ಲಾರು ಬಂದು ಓದಿಸಿ ಪ್ರೆಸೆಂಟ್ ಕೊಡ್ತಾರಲ್ಲ ಅದನ್ನೆಲ್ಲ ರಿಸೀವ್ ಮಾಡ್ಲಿಕ್ಕೂ ಅವನಿಗೆ ಹಾಕಿದ್ರು. ಇಷ್ಟು ಜನ ಕೊಡ್ತಾರಿಯಾ ಅಂತ ಒಂದು ಕೋಪ. ಅದಕ್ಕೆ ಇಷ್ಟು ಜನಕ್ಕೆ ಕೊಡ್ಬೇಕಂತ ಒಂದು ಕೋಪ. ಈ ಪ್ರಕಾರವಾಗಿರ್ತಕ್ಕಂಥದ್ದು ನೋಡಿ ಈ ವೈಭವನಿಂದ ನೋಡ್ಲಿಕ್ಕೆ ಬಿಡಿಲ್ಲಾರ್ದು ಅಂತ ಹೇಳ ವೇಳೆ ರಥದಲ್ಲಿ ಬರೋ ವೇಳೆ ಮಾವ ನೀವೇನಿದ್ದು ಪ್ರಯೋಜನ ಇಲ್ಲ, ನಾನಿನ್ ಬದುಕೆ ಪ್ರಯೋಜನ ಇಲ್ಲ ಅಂತ ಹೇಳ ಬೆಳ್ತಾನೆ. ಇವನ ಕೂಬೇಕು, ಪಗಟೆ ಆಟಕ್ಕೂ ಜಯಿಸ್ಬೇಕು ಅಂತಂಬದು ಭಾರತ ಬೀಗಿನಾಗಲಿಕ್ಕೆ ಕಾರಣ ಶಿಶುಪಾಲನ್ ಬಂದೆ. ಅದಕ್ಕೆ ಆಮೇಲೆ ದಂತವರನ್ ಬಂದೆ. ಅದಕ್ಕೆ ಆಮೇಲೆ ಈ ಘಟ್ಟಗಳಾಗಿರ್ತಕ್ಕಂಥದ್ದನ್ನ ಮುಂದೆ ಮಹಾಭಾರತವಾಗಿರ್ತಕ್ಕಂಥದ್ದೆಲ್ಲ ನೋಡೋಣ ಅಂತ ಹೇಳಿ ಮುಖ್ಯವಾಗಿ ಇವತ್ತು ನಾವು ನೋಡ್ಬೇಕಾದ್ದು ಪ್ರಮೇಯ ನಮಗೆ ಬಂದಿರ್ತಕ್ಕಂಥದ್ದು ಏನು ಅಂದ್ರೆ ಅಲ್ಲಿ ಒಂದು ವಜ್ರತಾಪ ಎಂಬುದಾಗಿರ್ತಕ್ಕಂಥ ಅವನಿಗೆ ಬಂದು ಮಾಡು ಅಂತ ಹೇಳಿ ಅದ್ರಲ್ಲಿ ಕರ್ತವ್ಯ ಇದೆ. ಧೃತರಾಷ್ಟ್ರ ಮಾಡ್ಬೇಕು, ಕರ್ತವ್ಯ ಇರ್ತಕ್ಕಂಥದ್ದಿಲ್ಲ ಅಂತ ಹೇಳಿ ಅದನ್ನ ಬಂದು ರೆಕನ್ಸೈಲ್ ಮಾಡ್ಬೇಕು. ಮತ್ತು ಇಲ್ಲಿ ಇರ್ತಕ್ಕಂಥದ್ದು ಕೃಷ್ಣ ಪರಮಾತ್ಮನ ಹೇಳಿರ್ತಕ್ಕಂಥ ಭೀಷ್ಮಾಚಾರ್ಯರ ಇರ್ತಕ್ಕಂಥವ್ರು ಎಷ್ಟು ಒಳ್ಳೆಯವರು ಎಂಬುದನ್ನ ತಿಳ್ಕೊಬೇಕು. ಆದ ಕಾರಣ ಅದಕ್ಕೊಂದು ಹೇಳ್ತಾರೆ, ಎಲ್ಲಿ ವಿವಾದ ಇದೆಯೋ ಅಲ್ಲಿ ತಾನು ಕೀರ್ತಿ ಬರ್ತದೆ. ಆದ ಕಾರಣ ವಿವಾದವಾಗಿರ್ತಕ್ಕಂಥದ್ದು ಅಲ್ಲಿ ನಿರ್ವಿವಾದವಾಗಿತ್ತು ಅಂತಂದ್ರೆ ಕೃಷ್ಣ ಪರಮಾತ್ಮನ ಇರ್ತಕ್ಕಂಥ ಒಂದು ವೇದವ್ಯಾಸ ಸಮಾಂತಪದೆ ಬಂದಿರಲಾರ್ದು ಇತ್ಯಾದಿ ಅನೇಕ ಪ್ರಮೇಯಗಳಾಗಿರ್ತಕ್ಕಂಥದ್ದು ಸೇರಿ ಇರ್ತಕ್ಕಂಥದ್ದು ಮಹಾಭಾರತ. ಒಂದೇ ಒಂದು ಹೇಳ್ತಾರೆ, ಹಳೆಯ ಕಾಲದಲ್ಲಿ ಸುಮಾರು 100 ವರ್ಷಕ್ಕೆ ಮುಂಚೆ ಬಂದು ಆ ಕಾಲದಲ್ಲೆಲ್ಲ ತುಂಬಾ ಆಚಾರವಾಗಿರ್ತಕ್ಕಂಥವ್ರಿದ್ರು. ಆ ಕಾಲದಲ್ಲೆಲ್ಲ BA ಎಲ್ಲ ಒಂದು ಇಲ್ಲವಿಲ್ಲ. ಆಗ ಬಂದು ಕೇಳಬೇಡ ಹುಡುಗ ಏನ್ ಓದಿದ್ದಾನ ಅಂತ ಕೇಳ್ರೆ ಮಹಾಭಾರತ ತಾತ್ಪರ್ಯನೇ ಓದಿದ್ದಾನಂದ್ರೆ ಹೆಣ್ಣು ಕೊಟ್ಟು ಅಂತ ಅಷ್ಟೇ ಆ ಕಾಲದಲ್ಲಿ.
MBBS ಹೋಯ್ತಾನ PhD ತಪ್ಪದೆಲ್ಲ ಇಲ್ಲ ಆಕಾರದಲ್ಲಿ. ಅದ ಕಾರಣ ಅದು ಉತ್ತಮವಾಗಿರ್ತಕ್ಕಂಥ ಗ್ರಂಥ. ಅದನ್ನ ಹೇಳ್ತಕ್ಕಂಥ ಭಾಗ್ಯ ನಿಮ್ಮಂತ ಭಕ್ತರ ಮುಂದೆ ಹೇಳ್ತಕ್ಕಂಥ ಭಾಗ್ಯ ಸಿಕ್ಕಿದ್ದು ಅದು ದೊಡ್ಡವರು ಮಾಡಿದ ಪುಣ್ಯ ಅಂತ ಹೇಳಿ ಇದಕ್ಕೆ ಆಮೇಲೆ ಬರ್ತಕ್ಕಂಥದ್ದು ನೀವು ನೋಡ್ತಕ್ಕಂಥದ್ದು ಅಗ್ರ ಪೂಜಾ ಇರ್ತಕ್ಕಂಥದ್ದು ನಡೆಯೋ ಕಾಲಕ್ಕೆ ಅದನ್ನ ಅಬ್ಜೆಕ್ಟ್ ಮಾಡಿ ಶಿಶುಪಾಲನ ಇರ್ತಕ್ಕಂಥವ ನಿಂದ ಮಾಡಿದ. ಆ ನಿಂದ ಮಾಡಿದ್ರಿಂದ 1000 ನಿಂದ ಮಾಡಿದ ಅಂತಂದ್ರೆ ಅದಕ್ಕೆ ಆಮೇಲೆ ಸರಿಚ್ಛೇದವಾಗಿರ್ತಕ್ಕಂಥದ್ದು ಮಾಡ್ತೇನೆ ಅಂತ ಹೇಳಿರ್ತಕ್ಕಂಥದ್ದು ಆ ವಿಷಯ ಇತ್ಯಾದಿಗಳನ್ನ ಮುಂದಿನ ಕ್ಲಾಸಲ್ಲಿ ನೋಡೋಣ ಅಂತ ಹೇಳಿ ಅನಯ ಸೇವೆಯ ಶ್ರೀಶ ವೆಂಕಟೇಶು ಮರುಪ್ರಿಯ ಕುಲಾಲ ಪುಷ್ಪದು ಪ್ರೀತ ದದ್ಯಾನ್ಮಿ ಜ್ಞಾನ ಸಂಪದ ಶ್ರೀಕೃಷ್ಣ ಅರ್ಪಣಮಸ್ತು. ಹರೇ ಶ್ರೀನಿವಾಸ ದೀರ್ಘಾಯುಷ್ಮಾನ್ ಭವ. ಅಂಕಲ್ ತುಂಬಾ ಚೆನ್ನಾಗಿತ್ತು ಅಂಕಲ್. ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗಿತ್ತು ವೇರಿಯಸ್ ಕ್ಯಾರೆಕ್ಟರ್ಸ್, ಬಟ್ ತತ್ವಗಳೆಲ್ಲ ತುಂಬಾ ಚೆನ್ನಾಗಿ ಅರ್ಥ ಆಯ್ತು ಅಂಕಲ್. ಐ ಜಸ್ಟ್ ವಾಂಟ್ ಸ್ಟಾರ್ಟ್ ಆಫ್ ವಿತ್ ಈ ಅಗ್ರ ಪೂಜೆಯಲ್ಲಿ ಸ್ವಲ್ಪ ನನಗೆ ಡೌಟ್ ಅದ ಅಂಕಲ್. ಏನಲ್ಲಿ ಇವ್ರಿಗೆಲ್ಲ ಗಲಾಟೆ, ಅದರ್ ಕಿಂಗ್ಸು ಶಿಶುಪಾಲಗೆಲ್ಲ ಏನ್ ಪ್ರಾಬ್ಲಮ್ ಅಂತೇಳಿ. ಓಕೆ, ವೇದವ್ಯಾಸ ಕೂತಿದ್ದಾರೆ ಅಲ್ಲಿ, ಪರಶುರಾಮರು ಇದ್ದಾರೆ, ಕೃಷ್ಣನು ಇದ್ದಾರೆ ಅಲ್ಲಿ, 3 ಜನನು ಕೂತಿದ್ದಾರೆ. ಯಾರಿಗಪ್ಪ ಫಸ್ಟ್ ಪೂಜೆ ಮಾಡ್ಬೇಕು ಅಂತ ಹೇಳಿ ಒಂದು ಡಿಸ್ಕಷನ್. ಇವಾಗ ಯಾರಿಗೆ ಪೂಜನೆ ಮಾಡ್ಬೇಕು? ಬ್ರಾಹ್ಮಣಕ್ಕೆ ಪೂಜನೆ ಮಾಡ್ಬೇಕು. ಬ್ರಾಹ್ಮಣನ, ಕ್ಷತ್ರಿಯನ, ವೈಶ್ಯನ, ಶೂದ್ರನ ಯಾರಿಗೆ ಫಸ್ಟ್ ಪೂಜೆ ಮಾಡಬೇಕು ಅಂತ ಹೇಳಿ ಒಂದು ಟಾಪಿಕ್. ಬ್ರಾಹ್ಮಣನ ಪೂಜೆ ಮಾಡಬೇಕು. ಯಾಕಂದ್ರೆ ಸೋ ಕಾಲ್ ಬ್ರಾಹ್ಮಣ ಅಂದ್ರೆ ಅವ್ನು ಬಂದು ಎಲ್ಲ ತಿಳ್ಕೊಂಡಿರ್ತಾನೆ, ದೇವ್ರದೆಲ್ಲ ತಿಳ್ಕೊಂಡಿರ್ತಾನೆ, ಹೈಯೆಸ್ಟ್ ಇರ್ತಾನೆ, ಅದು ಒಂದು. ಆಮೇಲೆ ಬ್ರಾಹ್ಮಣ ಕ್ಲಾಸ್ ಅಂದ್ರೆ ವರ್ಣ ಒಳಗೆ ಬ್ರಾಹ್ಮಣ ಅಂದ್ರೆ ಹೈಯೆಸ್ಟ್, ಯಾಕಂದ್ರೆ ದೇ ಆರ್ ಮೋರ್ ಟುವರ್ಡ್ಸ್ ನಾಲೆಜ್ ಅಂತ ಹೇಳಿ ತೊಳ್ಗೋದು. ಅರ್ಥ ಆಯ್ತು. ಸೊ ಹಾ, ಸೊ ಬ್ರಾಹ್ಮಣ, ಓಕೆ. ಸೊ ಹಂಗಾದ್ರೆ ಬ್ರಾಹ್ಮಣ ಅಂದ್ರೆ ಓಕೆ, ಪರಶುರಾಮ ಬಂದು ಬ್ರಾಹ್ಮಣ ಒಪ್ಕೋತೀವಿ. ಇವಾಗ ನೀವು ಬಂದು ವೇದವ್ಯಾಸ ಅಂತ ತಗೊಂಡ್ರೆ ದಿಸ್ ಇಸ್ ಒನ್ಲಿ ಇನ್ ದ ಮಂಡೇನ್ ಆರ್ಗ್ಯುಮೆಂಟ್. ನಮ್ಗೆ ಎಲ್ಲರಿಗೂ ಗೊತ್ತು ವೇದವ್ಯಾಸ, ಪರಶುರಾಮ, ಕೃಷ್ಣಗೂ ಅವತಾರಗಳಿಗೂ ಭೇದನೆ ಇಲ್ಲ, ಎಲ್ಲ ಒಂದೇ ಅಂತಲ್ಲ, ಅದು ಒಂದು ವ್ಯೂ. ಬಟ್ from a very mundane aspect, they've all been born in different ways. ಹಂಗ್ ತಗೊಂಡ್ರೆ ಪರಶುರಾಮ ಓಕೆ ಬ್ರಾಹ್ಮಣ ಅಂತ ತಗೋಬಹುದು. ಇವಾಗ ವೇದವ್ಯಾಸ ತಗೊಂಡ್ರೆ ಸತ್ಯವತಿ ಪರಾಶರಕ್ಕೆ ವೇದವ್ಯಾಸ ಹುಟ್ಟಿದ್ದು. ಹಂಗ್ ನೋಡಿದ್ರೆ ಸತ್ಯವತಿ ವಾಸ್ ಅ ಫಿಶರ್ ವುಮನ್. ಸೊ ಇಫ್ ಸತ್ಯವತಿ ವಾಸ್ ಅ ಫಿಶರ್ ವುಮನ್, then how can ವೇದವ್ಯಾಸ be? I'm just asking for argument. ಪರಾಶರ ಋಷಿ ಅಂತ ಹೇಳಿ ವಿ ಕ್ಯಾನ್ ಸೇ. ಅದ್ರ ಪ್ರಕಾರ ಪರಾಶರಲ್ಲಿ ಬ್ರಾಹ್ಮಣ ಅಂತ ತಗೋಬಹುದು. ಪರಾಶರ ಪುತ್ರ ಅಂತ ನಾವು ಹೇಳ್ತೇವೆ, ಅವ್ರ ತಾಯಿ ಅಮ್ಮನ ನೋಡಿ ಹೇಳೋದಿಲ್ಲ, ಅಮ್ಮನ ನೋಡಿ. ಓಕೆ ಅಂತ ಅದು ಅರ್ಥ ಆಯ್ತು. ಇವಾಗ ಕೃಷ್ಣನ್ ತಗೊಂಡ್ರೆ ವಸುದೇವ ದೇವಕಿ ಅಲ್ಲಿ ಹುಟ್ಟಿದ್ದು, ಅಲ್ಲಿ ಕ್ಷತ್ರಿಯರಲ್ಲ ಅವರಿಬ್ರು. ವಸುದೇವ ದೇವಕಿ ಅವ್ರ ಕಂಸನ್ ಇದು ಕ್ಷತ್ರಿಯ, ಅಲ್ಲಿ ಹುಟ್ಟಿದ್ದು. ಬಟ್ ಅಡಾಪ್ಟೆಡ್ ಪೇರೆಂಟ್ಸ್ ಯಾರಂದ್ರೆ ಅವರ ನಂದಗೋಪ ಅಂಡ್ ಯಶೋಧ. ನಂದಗೋಪ ವಾಸ್ ಎ ಯಾದವ, ಹಿ ವಾಸ್ ಆನ್ ದಿ ಕೌಹರ್ಟ್ ಕ್ಲಾನ್, ಹಿ ವಾಸ್ ಎ ಕಿಂಗ್ ಆಫ್ ದ ಕೌಹರ್ಟ್ ಕ್ಲಾನ್ ಅಂತ ತಗೊಂಡ್ರೆ, ಇವಾಗ ನಂದಗೋಪನು ಕ್ಷತ್ರಿಯ ಅಂತ ನಾವು ತಗೋಬೇಕಾ, ಇಲ್ಲಿದ್ರೆ ಆತ ಬಂದು ವೈಶ್ಯ ಶೂದ್ರ ಯಾದವ ಅಂತ ತಗೊಂಡ್ರೆ, ಯಾದವ ಅಂಬೋದು ಯಾವ ವರ್ಣದಲ್ಲಿ ಬರುತ್ತೆ ಅಂಕಲ್? ಯಾವ್ದ್ರೊಳಗೆ ಬರುತ್ತೆ? ಯಾದವ ಅಂಬೋದು ವೈಶ್ಯಾಸ ಶೂದ್ರಾಸ ಹೆಂಗ್ ತಗೊಳ್ಳೋದು? ಯಾದವ ಅಂತಂಬುದು ಬ್ರಾಹ್ಮಣ ಅಲ್ಲ ಅಂತ ಬರುತ್ತೆ ಅಷ್ಟೇ. ಸೊ ವಿ ಕಾಂಟ್ ಸೇ ವೆದರ್ ದೇ ಆರ್ ಕ್ಷತ್ರಿಯಾಸ್ ಆರ್ ಬ್ರಾಹ್ಮಣ ಅಲ್ಲ, ಅದೊಂದು ತನಿ ಕ್ಲಾಸ್. ಆ ಯಾದವರಲ್ಲಿ ಭಾರತದಲ್ಲಿ ನಿಮಗೆ ಡೀಟೇಲ್ ಹೇಳ್ತಾನೆ. ಆ ಯಾದವರಲ್ಲಿ 4 ವಿಧವಾಗಿರ್ತಕ್ಕಂಥವರಿದ್ದಾರೆ. ಈಗ 10ನೇ ಅಧ್ಯಾಯ ಗೀತಾವಲ್ಲಿ ವೃಷ್ಣೀನಾಂ ವಾಸುದೇವೋಸ್ಮಿ ಅಂತ ಬರ್ತಲ್ಲ, ವೃಷ್ಣಿ ಕುಲ ಅಂತ ಬರ್ತಲ್ಲ. ಆ ಯಾದವರಲ್ಲಿ 4 ಸಬ್ ಡಿವಿಷನ್ ಇದೆ. ಅದ್ರಲ್ಲಿ ವೃಷ್ಣಿ ಅಂತ ಒಂದಿದೆ. ಅದಲ್ಲಿ ತಾನು ಕೃಷ್ಣ ಪರಮಾತ್ಮನ ಇರ್ತಕ್ಕಂಥ ಬಂದಿರ್ತಕ್ಕಂಥದ್ದು. ಆ ಯಾದವರು ಪೂರ ದೇ ಆರ್ ನಾಟ್ ಬ್ರಾಹ್ಮಿನ್ಸ್. ಅವರಿಗೆ ಬಂದು ಯಾವುದು ನಡಿಲಾರ್ದು, ಅರ್ಥ ಆಯ್ತಲ್ಲ, ಜನಿವಾರ ಇತ್ಯಾದಿಗಳೆಲ್ಲ ಇರ್ಲಾರ್ದು. ಸೊ ದ ಆರ್ಗ್ಯುಮೆಂಟ್ ದೇರ್ ಇಸ್ ವೆದರ್ ಎ ಬ್ರಾಹ್ಮಣ ಆರ್ ಎ ನಾನ್ ಬ್ರಾಹ್ಮಣ ಶುಡ್ ಬಿ ಡನ್ ಅಗ್ರ ಪೂಜಾ. ಥ್ಯಾಂಕ್ ಯು. ಅಷ್ಟೇ. ಅಲ್ಲಿ ನಾನು 1 ವಾರವ ಆ ಭೀಷ್ಮಾಚಾರ್ಯರು ಮಾಡಿರ್ತಕ್ಕಂಥ ಅದನ್ನ ಹೇಳ್ಬೇಕು ಅಂದ್ಬಿಟ್ಟು ಸ್ವಪ್ನದಲ್ಲಿ 1 ವಾರವ ಹೇಳ್ತಾ ಇದ್ದಾನೆ ಹೀಗೆ ಹೇಳ್ಬಿಟ್ಟು. ಇದಕ್ಕೆಂದ್ರೆ ಅವ್ರು ದೊಡ್ಡವರು ಏನ್ ಹೇಳಿದ್ರು, ಅಗ್ರ ಪೂಜೆಯ ಇರ್ತಕ್ಕಂಥದ್ದು ಕೃಷ್ಣಗ ಮಾಡ್ಬೇಕು ಅಂತ ತೀರ್ಮಾನ ಮಾಡಿ ಹೇಳಿದವರು ಯಾರು? ಭೀಷ್ಮಾಚಾರ್ಯರು. ಅದು ಅವ್ರ ಬಾಯಿಲಿ ಬರ್ಬೇಕು ಅಂತ ಅಂದ್ರೆ ಎಷ್ಟು ಕೋಟಿ ಪುಣ್ಯ ಅವರು ಮಾಡಿರ್ಬೇಕು. ಅವರ ಅನುಗ್ರಹ ನಮ್ಮ ಎಲ್ಲರಿಗೂ ಆಗ್ಲಿ ಅಂತ ಪ್ರಾರ್ಥನೆ ಮಾಡಿದ್ದೇನೆ. Thank you very much. Any other questions from anybody? ಅಲ್ಲಿ ನಿಮ್ಮ ಟ್ರಿಪ್ ಎಲ್ಲ ಉಡುಪಿ ಎಲ್ಲ ಸರಿಯಾಯ್ತಿರಲ್ಲ? ತುಂಬಾ ಚೆನ್ನಾಗಿತ್ತು ಅಂಕಲ್. ಅಲ್ಲಿ ಉಡುಪಿ ಟ್ರಿಪ್ ನಾವಂತೂ ಮಧ್ವಾಚಾರ್ಯರು ಎಲ್ಲೆಲ್ಲ ಹೋಗಿದ್ರು ನಮ್ಗೆ ಎಷ್ಟಾಗತ್ತೋ ಅಲ್ಲಿ ಎಲ್ಲಾ ಜಾಗದ್ ನೋಡ್ಕೊಂಡ್ ಬಂದ್ವಿ.
ಹೈಲೈಟ್ ಆಫ್ ದ ಟ್ರಿಪ್ ಅಂದ್ರೆ ಅಫ್ಕೋರ್ಸ್ ಉಡುಪಿ ಕೃಷ್ಣದ್ದು ತುಂಬಾ ಚೆನ್ನಾಗಿತ್ತು. ಪಾಜಕ ಅಂತೂ ಕೇಳಲಿಕ್ಕೆ ಬೇಕಾಗಿಲ್ಲ. ಆಮೇಲೆ ನಾವು ಕಲಶಾಗ್ ಹೋಗಿದ್ವಿ, ವಿಷ್ಣು ಮಂಗಳಕ್ಕೆ ಹೋಗಿದ್ವಿ. ಆಮೇಲೆ ಇನ್ನೊಂದು ಒಂದು ಹೈಲೈಟ್ ಏನಂದ್ರೆ ತಿರುವಿಕ್ರಮ ಪಂಡಿತಾಚಾರ್ಯರು, ನಾರಾಯಣ ಪಂಡಿತಾಚಾರ್ಯರು ಬೃಂದಾವನಕ್ಕೆ ಹೋಗಿದ್ವಿ. ಅಲ್ಲಿ ಲಿಕುಚ ಫ್ಯಾಮಿಲಿ ಡಿಸೆಂಡೆಂಟೇ ನಮ್ನೆಲ್ಲ ಕರ್ಕೊಂಡು ಹೋಗಿದ್ರು. ನಾನಂತೂ ಅಂಕಲ್ ಅಲ್ಲಿ ಹೋಗಕ್ಕಲಾಗ ನಮಗೂ ಒಂಥರ ಡೌಟ್ ಇತ್ತು, ನನಗೆ ಏನಪ್ಪ ಇದು ನಮ್ನ ಒಳಗ್ ಬಿಡ್ತಾರಾ ಇಲ್ವ ಅಂತ ಹೇಳಿ. ನಾನು ಅವರು ಹೊರಗೆ ಬರಕಲಾಗ ನಾವು ಬಂದು TS ರಾಘವೇಂದ್ರನ್ ಕಳಿಸಿದ್ದಾರೆ ನಮ್ನ ಇದ್ ನೋಡ್ಲಿಕ್ಕೆ ಅಂತ ಹೇಳಿ ನಾವು ಬಂದಿದ್ದೀವಿ ಅಂತಾನೆ ನಾ ಇಂಟ್ರೊಡ್ಯೂಸ್ ಮಾಡಿದ್ದು. ಸೊ ಅವ್ರು ಅಲ್ವಾ ಇಮಿಡಿಯೇಟ್ ಆಗಿ ಅವ್ರು ಅಂದ್ರು, ಓ ನೀವು ಕೊಯಂಬತ್ತೂರ್ಲಿಂದ ಅವ್ರು ಕೊಯಂಬತ್ತೂರು ರಾಘವೇಂದ್ರನ ಬನ್ನಿ ಬನ್ನಿ ಅಂತ ಹೇಳಿ ಎಲ್ಲ ಕರ್ಕೊಂಡು ಹೋದ್ರು. ಸೊ ಇಟ್ ವಾಸ್ ರಿಯಲಿ ರಿಯಲಿ ವೆರಿ ಅದು ವಂಡರ್ಫುಲ್. ನಮ್ಮ ಅಪ್ಪನ ಹೆಸರು ಸ್ಲ್ಯಾಬ್ ಕೂಡ ಅಲ್ಲಿರೋದು. ಅಲ್ಲಿ ಇದ್ದದ ಅಂಕಲ್ ಅಲ್ಲಿ ಫೋಟೋನು ತೆಗೆದು ಕಮಲ ಕಳಿಸಿದ್ವು. ಸೊ ಅದು ತಿರುವಿಕ್ರಮ ಪಂಡಿತಾಚಾರ್ಯರು, ನಾರಾಯಣ ಪಂಡಿತಾಚಾರ್ಯರದು ತುಂಬಾ ತುಂಬಾ ಚೆನ್ನಾಗಿತ್ತು ಒಂಥರ. ಈಗ ಈಗ ನೀವು ಹೇಳಿ ಒಬ್ರು ಬನ್ರಿ ಬನ್ರಿ ಅಂತ ಹೇಳಿರ್ಲ, ಅವರಪ್ಪ ವಾಸುದೇವಾಚಾರ್ಯ ಅವ್ರು ಬದುಕಿದ್ರು ಆ ಕಾಲದಲ್ಲಿ. ಹ್ಮ್ 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 ಹೇಳೋದು ಅದು ವರ್ಷ ನೋಡ್ರಿ, ಅದು ತುಂಬಾ ವರ್ಷ ಇರೋದು. 2007 ಏನೋ ಸಮಥಿಂಗ್. 1997 ಅನ್ಕೋತೀನಿ ಅಂಕಲ್ ಅಲ್ಲಿ 97 ಲ್ಯಾಬ್ ಅಲ್ಲಿ. ಹೌದು. ಆಗ ತಾನೇ ನಾರಾಯಣ ಪಂಡಿತಾಚಾರ್ಯರು ಆ ಬಾ ಆ ಹತ್ರಿ ಬಾಮಿ ಇತ್ತು. ಈಗ ಕಟ್ಟಡ ಎಲ್ಲ ಕಟ್ಟಿದ್ದಾರೆ ಅಂತ ತೋರ್ತೆ. ನಾವು ಒಂದು 25,000 ರೂಪಾಯಿ ಕೊಟ್ಟೆ ಅವರಿಗೆ. ಹೌದು. ಅದಕ್ಕೆ ನಂಗೆ ಒಂದು ಒಳ್ಳೇದೇನು ಹೇಳ್ಬೇಕು ಅಂದ್ರೆ, ನೀವು ಮಡೀಲಿ ಊಟ ಮಾಡ್ತೀರಾ ಏನಂದ್ರೆ, ನಾನು ಹಾಗೆಲ್ಲ ಇಲ್ಲ, ನಾ ಹೆಚ್ಚು ಆಚಾರ ಇಲ್ಲ ಅಂತ ಹೇಳಿದೆ. ಅವ್ರ ಅಮ್ಮನೇ ಈಗ ನಿಮ್ಮನ್ನ ಬಾ ಅಂತ ಹೇಳಿರಲ್ಲ, ಅವ್ರ ಮದರೇ ನಂಗೆ ಕುಕ್ ಮಾಡಿ ಹಾಕಿರು ಪಾಪ, ಊಟ ಮಾಡಿ. ವೆರಿ ನೈಸ್ ವೆರಿ ನೈಸ್. ಬಟ್ ಅದು ಒಳ್ಳೆ ಒಂಥರ ದಟ್ ಏರಿಯಾ ವಾಸ್ ವೆರಿ ನೈಸ್. ನಾವು ಅಲ್ಲಿ ಬಂದು ನಾವು ವಾಯುಸ್ತುತಿ ಹೇಳಿದ್ವಿ ನಾವೆಲ್ಲರಲ್ಲಿ. ತಿರುವಿಕ್ರಮ ಪಂಡಿತಾರ್ಯ ಬೃಂದಾವನದ ಮುಂಚೆ ವಿ ಹ್ಯಾಡ್ ಅನ್ ಆಪರ್ಚುನಿಟಿ ಟು ಸೇ ವಾಯುಸ್ತುತಿ. ಆದರೆ ತಿರುವಿಕ್ರಮ ಪಂಡಿತಾಚಾರ್ಯ ಬೃಂದಾವನಕ್ಕೆ ಕೊಂಚ ರೈಟ್ ಹ್ಯಾಂಡ್ ಸೈಡ್ ಕಾರ್ನರ್ಲಿ ಒಂದು ಚಿಕ್ಕ ಶಿವನ್ ಗುಡಿ ಇರೋದು. ಅದಕ್ಕೆ ಹೋದ್ರೋದು. ಇದಕ್ಕೆಂದ್ರೆ ತಿರುವಿಕ್ರಮ ಪಂಡಿತಾಚಾರ್ಯರು ಶಿವನ ಆವೇಶ ಅಂತಂಬ ಅದಕ್ಕೆ ಒಂದು ನಿಧಾನ, ಅಲ್ಲಿ ಒಂದು ಶಿವನ್ ಟೆಂಪಲ್ ಇರೋದು. ಅದು ಹೌದಾ? 8 acres ಅದು ದೊಡ್ಡ ಇದು. ಅದು ಹೇಳಿದ್ರು ಅಲ್ಲ, ಅದು ಶಿವನ್ ಗುಡಿನೂ ಇದ್ದದೆ ಅಂತ ಅವ್ರು ಅದು ಈ ಫ್ಯಾಮಿಲಿನೇ ಅದನ್ನು ನೋಡ್ಕೊಳ್ಳುತ್ತಂತ ಬೇರೆ ಅವ್ರು ಹೇಳಿದ್ರು. ಅವರು ಹೌದು, ಅವ್ರ ಹೌದು. ಹೆಸರು ಮರ್ತೈತೆ, ಅದು ವಾಸು ಅವ್ರ ಹೆಸರೇನೋ ಅಂದ್ರೆ ಅದ್ರ ಹೆಸರು ಮರ್ತೋಯ್ತು ನಂದು. ಆಮೇಲೆ ಅಲ್ಲೊಂದು ಒಂದು ಚಿಕ್ಕ ಆ, ಒಂದು ಸ್ಲ್ಯಾಬ್ ಒಂದು ಇದ್ದದ ಅಂಕಲ್ ಅಲ್ಲಿ ತಿರುವಿಕ್ರಮ ಪಂಡಿತಾಚಾರ್ಯರ ಮುಂಚೆ, ಬೃಂದಾವನದ ಮುಂಚೆ ಅಲ್ಲಿ ಬಂದು ಮಧ್ವಾಚಾರ್ಯರೇ ಅದನ್ನ ಎಸ್ಟಾಬ್ಲಿಷ್ ಮಾಡಿದ್ರು. ಇಲ್ಲಿ ನನಗೂ ತಿರುವಿಕ್ರಮ ಪಂಡಿತಾಚಾರ್ಯರಿಗೂ ಡಿಬೇಟ್ ಆಯ್ತು ಅಂತ ಹೇಳಿ ಕಮಾಮರೇಟ್ ಮಾಡ್ಲಿಕ್ಕೆ ಅಲ್ಲೊಂದು ಒಂದು ಸ್ಲ್ಯಾಬ್ ತರ ಇದ್ದದ, ಅಲ್ಲಿನೂ ಹೋಗಿ ನೋಡ್ಕೊಂಡು ಬಂದು ಅದನ್ನು ಅವ್ರು ತಗೊಂಡು ಕರ್ಕೊಂಡು ಹೋಗಿ ನೋಡ್ಸಿದ್ರು ನಮ್ಗೆ. ವೆರಿ ಗುಡ್, ವೆರಿ ಗುಡ್. ಒಂಥರ ರಿಮೋಟ್ ಆಗಿತ್ತು, ಅದು ಚೆನ್ನಾಗಿತ್ತು. ಆಮೇಲೆ ಇನ್ನೊಂದು ಬಂದು ಈ ಪ್ರತಿಭಾ ಆಚಾರ್ ಅವ್ರ ರಮೇಶ್ ಆಚಾರ್ ಅವ್ರ ಫ್ಯಾಮಿಲಿ ಅವ್ರು ಬಂದು ದಂಡತೀರ್ಥನ್ ಬಂದು ನೋಡ್ಕೋತಾರೆ. ಅವರು ದಂಡತೀರ್ಥಲ್ಲಿ ಹೌದು. ತುಂಬಾ ಚೆನ್ನಾಗಿತ್ತು ಫಂಕ್ಷನ್. ವಿಠಲ್ಲು ನಮ್ ಜೊತೆಗೆ ಬಂದಿದ್ರು ಆ ಈವ್ನಿಂಗ್ ಬಂದು, ತುಂಬಾ ಚೆನ್ನಾಗಿತ್ತು ಆ ದಂಡತೀರ್ಥ. ಸೊ ದಂಡತೀರ್ಥ, ವಾಸುದೇವ ತೀರ್ಥ, ಆಮೇಲೆ ಪರಶುರಾಮ ತೀರ್ಥ, ಆಮೇಲೆ ಧನುಷ್ ತೀರ್ಥ, ಎಷ್ಟು ತೀರ್ಥಗಳು ಆಗತ್ತೋ ಅಷ್ಟು ದರ್ಶನ ಮಾಡಿದ್ವಿ. ತುಂಬಾ ತುಂಬಾ ಚೆನ್ನಾಗಿತ್ತು ಅಂಕಲ್. ತುಂಬಾ ವೆರಿ ವೆರಿ ಸ್ಪಿರಿಚುವಲಿ ಈಗ ಇದು ನೀವು ತ್ರಿವಿಕ್ರಮ ಪಂಡಿತಾಚಾರ್ಯರ ಇವರು ಬಂದು ಕೊಯಮತ್ತೂರ ಅಂತ ಕೇಳಿ ನೋಡ್ರ, ಅವ್ರ ಅಪ್ಪ ಇದ್ದಾರಲ್ಲ, 8 ಜನರೇಷನ್ಲಿ ಒಂದೇ ಗಂಡು ತಾನೆ. ಓ ಇಂಟ್ರೆಸ್ಟಿಂಗ್. 8 ಜನರೇಷನ್ ತಂದೆ, ಅವನಿಗೆ ಒಂದು ಮಗ ಹಿಂಗೆ. ಅವರು ಹೇಳಿರು ವಾಸುದೇವಾಚಾರ್ಯ, ನಂಗೆ ತಾನೆ 5 ಮಕ್ಕಳು ಅಂತ. ಈಗ ನಿಮ್ಮನ್ನ ಕೊಯಮತ್ತೂರ ನೀವು ಅಂತ ಹೇಳಿದವರ ಅಣ್ಣ ಬಂದು ಮಂಗಳೂರಲ್ಲಿ ಇದ್ದಾನ, ಚಾರ್ಟರ್ಡ್ ಅಕೌಂಟೆಂಟ್, ಓಹೋ. FCA. ಅವ್ರ 5 ಜನ ಬ್ರದರ್ಸ್. ಆ ಕೊನೆ ಬ್ರದರ್ ಇಲ್ಲೇ ಇದ್ದಾನ. ಅದ ಕಾರಣ ವೆರಿ ಸಿಂಪಲ್ ಪರ್ಸನ್, ಬಟ್ ತುಂಬಾ ಚೆನ್ನಾಗಿ ಎಲ್ಲ ತೋರಿಸಿದ್ರು. ಎಲ್ಲ ದೇ ಮೇಕ್ ಟೈಮ್ ಟು ದೋಸ್. ನಾವೇನೋ ರ್ಯಾಂಡಮ್ ಆಗಿ, ನಾವ್ ಯಾರು ಅವ್ರಿಗೆ ಒಂದುವೇ ಗೊತ್ತಿಲ್ಲ, ಪರಿಚಯ ಎಲ್ಲ ಒಂದಿಲ್ಲ, ರ್ಯಾಂಡಮ್ ಆಗಿ ಹೋದ್ವೆ. ದೇ ವರ್ ವೆರಿ ಹಾಸ್ಪಿಟಬಲ್. ಎಲ್ಲ ತೋರಿಸಿದ್ರು. ವೆರಿ ತುಂಬಾ ಗುಡ್. ಚೆನ್ನಾಗಾಯ್ತು, ತುಂಬಾ ತುಂಬಾ ಚೆನ್ನಾಗಾಯ್ತು. ನೀವೇ ನಿಮ್ಮ ಮಧ್ವ ವಿಜಯ ಕ್ಲಾಸ್ ಅಂತೂ ಅವಾಗ ನಮ್ಗೆ ಎಲ್ಲ ಜ್ಞಾಪಕ. ನಾರಾಯಣ ಪಂಡಿತಾಚಾರ್ಯ ಬೃಂದಾವನದ ಮುಂಚೆ ಮಧ್ವ ವಿಜಯದು ಫಸ್ಟ್ ಶ್ಲೋಕನ್ ನಾವೆಲ್ಲರೂ ಹೇಳಿದ್ವಿ ಅಲ್ಲಿ. ಆಮೇಲೆ ಸಾಕು, ತಿರುವಿಕ್ರಮ ಪಂಡಿತಾಚಾರ್ಯರ ಮುಂಚೆ ವಾಯುಸ್ತುತಿ ಹೇಳಿದ್ವಿ. ಆಮೇಲೆ ಸರಿ. ಪಾಜಕ ಕ್ಷೇತ್ರಕ್ಕೆ ಆ ಟೈಮ್ ಒಳಗೆ ಬಂದು ಸುಂದರಕಾಂಡಂ ಜ್ಞಾಪಿಸ್ಕೊಂಡ್ವೆ. ನಿಮ್ ಸುಂದರಕಾಂಡಂ ಕ್ಲಾಸು ಅದನ್ನೆಲ್ಲ ಮಾತೇ ಇಲ್ಲ. ಹೇಳಿದ್ವು. ಬಸ್ಸಲ್ಲೆಲ್ಲ ಸುಂದರಕಾಂಡಂ ರಿಸೈಟೇಷನ್ ಆಯ್ತು. ಸೊ ವಿ ಡಿಡ್, ಐ ಥಿಂಕ್ ಅಲ್ಲಿ ಒಂದು ಲೈಬ್ರರಿ ಕೂಡ ಮಾಡಿದ್ದಾರೆ ಪಾದಕ ಕ್ಷೇತ್ರದಲ್ಲಿ. ಮಧ್ವ ವಿಜಯ ಇದೆಲ್ಲ ಇದು ಮಾಡಿದ್ದಾರೆ. ಅದು ಸತ್ಯ ಅಲ್ಲಿ 25 ದಾರಿಲಿ lakhs. ನೋಡಿದ್ವಿ ಅಂಕಲ್, ಹೋಗಿ ನೋಡ್ಲಿಕ್ಕೆ ಟೈಮ್ ಸಿಗ್ಲಿಲ್ಲ. ತಾರ ಪ್ರಕರ್ಷಣ ಅಂತ ಹೇಳಿ. ಸೊ ಅಲ್ಲಿ ದಾರಿಲಿ ನೋಡಿದ್ವಿ, ಹೋಗಿ ನೋಡ್ಲಿಕ್ಕೆ ಆಗ್ಲಿಲ್ಲ. ಬಟ್ ವಿಷ್ಣು ಮಂಗಳ ಅಂತೂ ತುಂಬಾನೇ ಚೆನ್ನಾಗಿತ್ತು. ವಿಷ್ಣು ಮಂಗಳ ಅದು ಅದು ಚಿಕ್ಕ ತೀರ್ಥ ಅಲ್ಲಿ. ಅದು ಏನ್ ತೀರ್ಥ ಹೇಳಿ ಅದ ಹೆಸರು? ವಾಸುದೇವ ತೀರ್ಥ ಅಲ್ವಾ? ಅಲ್ಲಿನೂ ಅದಕ್ಕೆ ಹೆಸರು ಅದೇ ವಾಸುದೇವ. ಆಚಾರ್ಯ ಚಾತುರ್ಮಾಸ ಮಾಡಿದ ಸ್ಥಳ ಹೌದು. ಜಯಸಿಂಹರಾಜ. ಅದು ಜಯಸಿಂಹರಾಜ. ಒಂದು ಅದು ಅದು ಚಕ್ರತೀರ್ಥ.
ಚಕ್ರತೀರ್ಥ ಅಲ್ಲಿ ವಾಸುದೇವ ಅದು ಇದ್ರೊಳಗ ಇವರು ಅದು ಅದು ಅಲ್ಲಿ ಅದು ವಿಷ್ಣುಮಂಗಲದಲ್ಲಿ ಬಾಳೆಹಣ್ಣು ಚಕ್ರತೀರ್ಥದಲ್ಲಿ ಅಲ್ಲಿ ತುಂಬಾ ಚೆನ್ನಾಗಿ ಯಾರು ಇರ್ಲಿಲ್ಲ, ಒಂದು ನರಪ್ರಾಣಿ ಇರ್ಲಿಲ್ಲ ಅಲ್ಲಿ. ಸೊ ನಾವುಗಳಲ್ಲಿ ನೋಡ್ಕೊಂಡು ಆಮೇಲೆ ಚಕ್ರತೀರ್ಥದಲ್ಲಿ ಇಳಿದು ಪ್ರೋಕ್ಷಣೆ ಮಾಡ್ಕೊಂಡು ಅಲ್ಲಿ ಇಲ್ಲೇ ಅನುವ್ಯಾಖ್ಯಾನ ಬರೆದಿದ್ದ ಆಚಾರ್ಯರು, ಇಲ್ಲೇ ತ್ರಿವಿಕ್ರಮ ಪಂಡಿತಾಚಾರ್ಯರಿಗೆ ಆಗಿದ್ದು, ಇಲ್ಲೇ 200 ಬಾಳೆಹಣ್ಣು ತಿಂದಿದ್ರು ಅಂತೆಲ್ಲ ಅನುಸಂಧಾನ ಬಾಳೆಹಣ್ಣು ಮಾಡ್ಕೊಂಡು ಭೀಮರ ಒಂದು ಪ್ರದಕ್ಷಿಣೆ ಭೀಮಸೇನರು ಮಾಡ್ಕೊಂಡು ಹೊರಟು. ಮಾಡಿದ್ರು. ವಿಷ್ಣುಮಂಗಲ ತುಂಬಾ ಚೆನ್ನಾಗಿತ್ತು. ವಿಷ್ಣುಮಂಗಲ ಚೆನ್ನಾಗಿದೆ. ಹ್ಮ್. ಅದೂರ್ ಅದೂರ್ ಅದೂರ್ದು ಏನ್ ಅದೂರ್ಗೂ ಕಲೆಕ್ಷನ್? ಹೋಗಿದ್ದು. ಚಂದ್ರಮೌಳೇಶ್ವರದಲ್ಲಿ ಪರಶುರಾಮ ಪೀಠ, ಆಮೇಲೆ ಐತರೇಯ ಭಾಷ್ಯ, ಆದೃಶ್ಯರಾದ ಜಾಗ, ಅದ್ರೊಳಗೆಲ್ಲ ಹೋಗಿದ್ರು. ತುಂಬಾ ಚಂದ ಇತ್ತು ಅದು ಕೂಡ. ಒಳ್ಳೆ ಕೆಲಸ ಮಾಡಿರಪ್ಪ, ತುಂಬಾ ಸಂತೋಷಪ್ಪ. ನಮಗಂತೂ ಅದು ಮಧ್ವ ವಿಜಯ ಬುಕ್ ಓದ್ಬಿಟ್ಟು ನಿಮ್ ಪಾಠ 1 ವರ್ಷ ಮಧ್ವ ವಿಜಯ ಆದ್ಮೇಲೆ ವಿ ವರ್ ಏಬಲ್ ಟು ಅಪ್ರಿಶಿಯೇಟ್ ಆಲ್ ದಿಸ್ ಅಂಕಲ್. ಅಲ್ಲಿ ಹೋಗಿ ಇಲ್ಲ ಇದಾಯ್ತು ಅಲ್ಲಾಯ್ತು ಇಲ್ಲಾಯ್ತು ಅಂತೇಳಿ ಬುಕ್ ಎಲ್ಲ ರೆಫರ್ ಮಾಡ್ಕೊಂಡು, ಸೊ ಇಟ್ ವಾಸ್ ವೆರಿ ಎನ್ಲೈಟನಿಂಗ್, ವೆರಿ ವೆರಿ ಎನ್ಲೈಟನಿಂಗ್, ಪ್ರಾಕ್ಟಿಕಲ್ ಟೂರ್ ತರ ಇತ್ತು ನಮ್ದು. ಯು ಮೆಟ್ ದಟ್ ಅದಮಾರ್ ಮಠದಲ್ಲಿ ಒಬ್ಬರನ್ನ ಇಲ್ಲ ಹೇಳಿಲ್ಲ ಇಲ್ಲ ಅವ್ನು ನೋಡ್ಲಿಲ್ಲ. ದೇ ಡಿಡ್ಂಟ್ ಕಮ್. ಆಗ್ಲಿಲ್ಲ. ಅವ್ರ ಅದಮಾರ್ ಹೆಸರು ಸ್ವಾಮೀಜಿ, ಅದಮಾರ್ ಸ್ವಾಮಿ, ನೋಡ್ಲ. ಅದಮಾರ್ ಮಠ. ಅದವಾರ್ ಮಠದ ಆಗ್ಲಿಲ್ಲ. ಬಟ್ ಮಿಕ್ಕಿದ ಎಲ್ಲ ಕವರ್ ಮಾಡಿದ್ವಿ. ಆಮೇಲೆ ಉಡುಪಿ ದರ್ಶನ ಅಂತೂ ಲೆಕ್ಕಕ್ಕೆ ಇಲ್ಲ. ಹೋಗಿ 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 ನೋಡ್ತಾ ಇದ್ವಿ. ತುಂಬಾ ಚೆನ್ನಾಗಿತ್ತು ಅಲ್ಲಿ ಉಡುಪಿದು ಪರ್ಯಾಯ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ ಈ ಸಲ. ಬ್ಯೂಟಿಫುಲ್. ಅವರು ಬಂದು ಬೇಕಾದ್ದು ಇದು ಮಾಡ್ತಾರೆ ಪಾಪ. ಈಸ ಪ್ರಭುಪಾದ ರೀಬೌಂಡ್ ಅಷ್ಟೇನೆ. ಎಷ್ಟು ಸ್ಥಳದಲ್ಲಿ ಏನ್ ಮಾಡಿದ್ದಾರೆ. ಆಮೇಲೆ ನಮ್ದು 18 ಚಾಪ್ಟರ್ ಗೀತಾ ರಿಸೈಟೇಷನ್ದು 3 hours ಆಯ್ತು. ಅದು ಚೆನ್ನಾಗಾಯ್ತು. ವಿಠಲ್ ಕಮಲಾನು ದೇ ವರ್ ಆಲ್ಸೋ ಏಬಲ್ ಟು ಜಾಯಿನ್ ಅಸ್ ಫಾರ್ ದಿ ಲೇಟರ್ ಪಾರ್ಟ್ ಆಫ್ ದ ರಿಸೈಟೇಷನ್. ಅಲ್ಲಿ ಅದನ್ನು ಚೆನ್ನಾಗಾಯ್ತು ಎಲ್ಲ. We all went inside the Sanctum Sanctorium, ಕೃಷ್ಣನ ಹತ್ರ. ಒಳಗೆ ಹೋಗಿ ಹೋಗಿ ನೋಡಿರಿ, ತುಂಬಾ ಸಂತೋಷಪ್ಪ. ಅದೊಂದು ತುಂಬಾ ಆ ಕೃಷ್ಣ ಹೆಂಗಿದ್ದಾನ್ಯೋ ಅದೇ ಪ್ರಕಾರವೈತೆ ದ್ವಾರಕಾಲಿರೋದು. ಇದ್ರ ಕಾಪಿ ದ್ವಾರಕಾಲಿ. ಎದಕ್ಕಂದ್ರೆ ದ್ವಾರಕಾಯಿಂದ ಬರ್ತಕ್ಕಂತ ಶಿಪ್ಪಿಲಿ ತಾನೇ ಅದನ್ನ ಬಂದು ಆಚಾರ್ಯರು ಕಾಪಾಡಿ ಇದು ಮಾಡಿರಲ್ಲ. ಅದೇ ಮಾದಿರಿ ತಾನೆ ದ್ವಾರಕಾ, ದಟ್ ಬೋಟ್ ವಾಸ್ ಕಮಿಂಗ್ ಫ್ರಮ್ ದ್ವಾರಕಾ, ದಟ್ ಈಸ್ ಆನ್ ದಿ ವೆಸ್ಟರ್ನ್ ಘಾಟ್ಸ್, ಮಾಲ್ಪಿ ಬಸಳ. ಅಲ್ಲಂತೂ ನಮ್ಗ ಥರ್ಡ್ ಡೇ ಒಳಗೆ ಬಂದು ನಾನು ಇಲ್ಲಿ ಆನಂದು ಇದ್ದಾರೆ, ಇಲ್ಲಿ ಸುರೇಶು ಇದ್ದಾರೆ, ಸುಶ್ರುತ್ ಇದ್ದಾರೆ, ನಾವೆಲ್ಲರೂ ಬಂದು ಒಂದು 5 ಗಂಟೆಗೆ ಹೋಗಿದ್ವಿ. ಅಭಿಷೇಕ ಟೈಮಲ್ಲಿ ನಾವಂತೂ ಕೃಷ್ಣನ್ ವಿಗ್ರಹನ್ ಪಕ್ಕಿಗೆ, ಅದಾದ್ರು ನನಗಂತೂ ಅಯ್ಯೋ ಹೋಯ್ ಮುಟ್ಬಿಡೋಣ ಅಂತಾನೆ ಅನಿಸ್ತಾ ಇತ್ತು. ಬಟ್ ಅಷ್ಟು ಪಕ್ಕಿಗೆ ನಿಂತಿದ್ದೆ. ಬಟ್ ಕೈನ ಕಂಟ್ರೋಲ್ ಮಾಡ್ಕೊಂಡು ನಾವೆಲ್ಲ ಸ್ವಾಮೀಜಿ, ಇದು ಜೂನಿಯರ್ ಸ್ವಾಮೀಜಿ ಬಂದು ಅಭಿಷೇಕ ಮಾಡ್ತಾ ಇದ್ರು. ಅದನ್ನ 40 minutes ನೋಡಿದೀವಿ. ಅದು ಇನ್ನೂ ಅದು ಮರ್ತೋಗಾಗೆ ಇಲ್ಲ ಲೈಫಲ್ಲಿ. ವೆರಿ ತುಂಬಾ ಚೆನ್ನಾಗಾಯ್ತು. ತುಂಬಾ ಸಂತೋಷಪ್ಪ. ದೀರ್ಘಾಯುಷ್ಮಾನ್ ಭವ. Thank you, uncle. So if there are no further questions, Anand, do you have any questions? Or? Illa, uncle, the highlight of the show was Madhu or the talk in Rajangada. Beautiful talk ಆಯ್ತು. ನೀವ್ ಹೇಳ್ಸ್ಕೊಟ್ಟಿದ್ದಲ್ಲ, ನಾನು ಹಂಗೆ ಒಪ್ಸ್ಬಿಟ್ಟು ಬಂದಿದ್ದೀನಿ. ನಾನು ಕೊಯಂಬತ್ತೂರ್ ಬಂದಾಗ ನಿಮ್ಮ ಹತ್ತಿರ ಒಂದ್ಸಲ ರಿಹರ್ಸಲ್ ಮಾಡಿದ್ನಲ್ಲ, ನೀವು ಅಲ್ಲಲ್ಲಿ ಕರೆಕ್ಷನ್ ಮಾಡಿದ್ರಿ. ಆ ರಿಹರ್ಸಲ್ ಕರೆಕ್ಷನ್ ಮಾಡಿ ಹಂಗೆ ನಾನು ಒಪ್ಸ್ಬಿಟ್ಟು ಬಂದಿದ್ದೀನಿ ಅಷ್ಟೇ. ಒಪ್ಸ್ಬಿಟ್ಟು. ಥ್ಯಾಂಕ್ ಯು. Okay, uncle. Thank you very much. So we'll meet up again next Sunday. Hare Krishna. Okay. Hare Krishna. Hare Krishna.